ಅಂಬಘಟ್ಟಕ್ಕೆಯು ಹೋಗಿ ಅಂಬನ ಕಂಡರಾಗಿ ಸಂಭ್ರಮಾದಿ ಉಜ್ಜನಿಗೆಯೋ ಕೇಳಿ ಜನ ಶಂಭುವಿಗೆ ವರವು ಆದ ಮಹಾಕಾಳಿ ಭೆಟ್ಟಿಯಾಗಿ ಮುಂಬರಿದ ಜ್ವಾಲಾಮುಖಿಗೆಯೋ ಕೇಳಿ ಜನ ಜ್ವಾಲಾಮುಖಿಯ ಮೋರು ಕಂಡುಗಾದ ಭೂಮಿ ಬೆಳಸು ಕಂಡ ಜಾಪರಾದ ಕರಂಬಗೆ ಕೇಳಿ ಜನ ಹಿಂಡುಗೆಡದು ಚಿತ್ರಕೂಟ ನೋಡಿ ಪ್ರಯೋಗ ಸ್ನಾನ ಗೊಂಡು ಕಾಸಿಯನ್ನೇ ಒಕ್ಕೆನೋ ಕೇಳಿ ಜನ ಕಾಶಿ ಸ್ನಾನ ಮಾಡಿ ಮಧುರೆಗೈದುದಾನು ಕುರುಕ್ಷೇತ್ರ ವಾಸ ಮಾಡುತ್ತಾಗ ಅಯೋಧ್ಯಕ್ಕೆ ಕೇಳಿ ಜನ ಬೀಸುತ್ತೀಗ ವಾಯುವೋಲೋರಿದುವಾಗುವುದಕ್ಕೆಯೋ ಹೋಗಿ ಹಾಸು ಗಂಗೆಯೊಳು ಮುಳುಗಿದ ಕೇಳಿ ಜನ ಬೀಸುತ್ತೀಗ ವಾಯುವೋಲೋರಿದುವಾಗುವುದಕ್ಕೆಯೋ ಹೋಗಿ ಹಾಸು ಗಂಗೆಯೊಳು ಮುಳುಗಿದ ಕೇಳಿ ಜನ ಇಂದ್ರಧೂಮ್ನ ತೀರ್ಥ ಸ್ನಾನ ಮಾಡಿ ಗಂಡಿಗೆಯಲ್ಲಿ ಮುಳುಗಿ ಮುಂದಕ್ಕೆ ದಾರಕ್ಕೋಗಿಯೇ ನೀವು ಕೇಳಿ ಜನ ಕಾಶಿಗೆ ಹೋಗಿ ಸ್ನಾನ ಮಾಡಿದ್ರು, ದರ್ಶನ ಮಾಡಿದ್ರು ಸ್ವಾಮಿಯವ್ರನ್ನ. ಕಾಶಿಯಿಂದ ಪಂಜಾಬ್ ಕಡೆ ಹೊರಟ್ಬಿಟ್ರು. ಅವ್ರಿಗೇನು ದಾರಿ ಎತ್ಲಾಗೋತೋ ಏನೋ. ಪಂಜಾಬಲ್ಲಿ ಕುರುಕ್ಷೇತ್ರ ಐತೆ, ಮಹಾಭಾರತದ ಕುರುಕ್ಷೇತ್ರ ಊರು. ಆ ಕುರುಕ್ಷೇತ್ರ ನೋಡಿದ್ರು. ಕುರುಕ್ಷೇತ್ರ ನೋಡಿದವರು ಸೀದಾ ರಾಮರ ಅಯೋಧ್ಯೆಗೆ ಬಂದ್ರು. ಕುರುಕ್ಷೇತ್ರ ಅದೇ ಈಗ ಎಲ್ಲರಿಗೂ ಹೆಸರುವಾಸಿ ಅಯೋಧ್ಯೆ ಐತಲ್ಲ. ಗಂಗೆ ಮುಳುಗಿ ಸೀದಾ ಗಂಡಿಕೆ ಅಂತ ಒಂದು ನದಿ ಇದೆ, ಗಂಡಿಕಾ ನದಿ ಅಂತ. ಇದು ನೇಪಾಳ ಬಾರ್ಡ್ರಿಗೆ ಹೋದಾಗ ಬರೀತತಿ ಇದು ಗಂಡಿಕೆ ನದಿ ಅಂತ. ಗಂಡಿಕೆ ನದಿ ಯಾತಕ್ಕೆ ಫೇಮಸ್ ಅಂದರೆ ಸಾಧುಗಳು ಹೋಗೋದು ಅಲ್ಲಿಗೇನೆ. ಈ ಸಾಲಿಗ್ರಾಮ ತರ್ತಾರೆ ಅಲ್ಲಿಂದ ಗಂಡಿಕಾ ನದಿಯಲ್ಲಿ. ಆ ಸಾಲಿಗ್ರಾಮಗಳು ಸಿಗೋದು ಆ ನದಿಗೆ ಹೋಗೋರಿಗೆ. ಯಾವ ಸಾಧುಗಳೆಲ್ಲ ಹೋಗಿ ತಂದು ಇಲ್ಲಿ ಎಷ್ಟೋ ಸಾವಿರಕ್ಕೆ ಮಾರ್ತಾರೆ ನೋಡಿ ಸಾಲಿಗ್ರಾಮ ಇಟ್ಕೊಂಡು. ಇವರು ಎಂತಾರಪ್ಪ ಉಗುರು ಸ್ವಾಮಿಗಳು ಕೈಯಾಗಿ ಇಟ್ಕೊಂಡಿದ್ರಂತ ಸಾಲಿಗ್ರಾಮ. ಅದು ಅದೇ ನಿನ್ನ ಭವಿಷ್ಯ. ಅವರು ಯಾಕೆ ಬಂದರೆ, ಇವ್ರು ಯಾಕೆ ಬಂದರೆ, ಅವ್ರ ಮನಸ್ಸಿನಾಗ ಏನೈತೆ ಅಂತ ಎಲ್ಲ ಹೇಳೋದು ಬರುತ್ತೆ. ಅದು ಸಾಲಿಗ್ರಾಮ ಸಾಧನೆ ಈಗ ಎಲ್ಲರೂ ಸಾಧುಗಳು ಇಲ್ಲಿಗೆ ಹೋಗಿ ತಂದು ಸಾಲಿಗ್ರಾಮ ಮಾರೋದು. ಇದೊಂದು ಪುಣ್ಯಕ್ಷೇತ್ರನೇ. ಅಲ್ಲಿ ಸಿಗಬಹುದೇನೋ, ಅಲ್ಲಿ ಸಿಗಕ್ಕೆ ಏನೋ ಇದ್ದತ್ತು. ಆ ಗಂಡಿಕೆ ನದಿ ಮುಳುಗಿದವರೇ ಸೀದಾ ಕೇದಾರಕ್ಕೆ ಹೋಗ್ಬಿಟ್ರು. ಮೇಲೆ ಹಿಮಾಲಯ ಪರ್ವತದಲ್ಲಿ ಮಧ್ಯಕ್ಕೆ. ಒಂದು ತಣ್ಣೀರು ಬಿಸಿ ನೀರು ಸ್ನಾನ ಒಂದೇ ಮಾಡಿ. ತಣ್ಣೀರು ಬಿಸಿನೀರು ಎರಡು ಬರ್ತಾವ ಒಂದು ಕೇದಾರದಲ್ಲಿ ನದಿಯಾಗೆ. ನದಿಯಾಗ ಬರ್ತವೆ. ಅಲ್ಲಿ ಸ್ನಾನ ಮಾಡಿದ್ರು. ಮರಳಿ ವೈದ್ಯನಾಥಗೆ ಕೇಳಿ. ಅಲ್ಲಿಂದ ಸೀದಾ ವೈದ್ಯನಾಥ ಅಂತ ಬರುತ್ತಿತ್ಲ ಬಿಹಾರದ ಕಡೆಗೆ. ಎತ್ತತ್ಲಾಗೋ ಹೋಗಿದಾರಷ್ಟೇ. ಸಪ್ತ ಗೋದಾವರಿಗೆ ಬಂದು ಸ್ನಾನ ಮಾಡಿ ನದಿಯ ಹಿಡಿದು ಮತ್ತೆ ಪಶ್ಚಿಮಕ್ಕೆ ಏರಿಯೇ ಕೇಳಿ ಜನ.
ಸತ್ಯಕ್ಷೇತ್ರವೆನಿಪವಾಲಗುಂಡೇಶ ಮಹಾಸ್ಥಳಕ್ಕೆ ಚಿತ್ತವಿಟ್ಟು ಬಂದನಾಗಲು ಕೇಳಿ ಜನ. ಸಪ್ತ ಗೋದಾವರಿ ಸ್ಥಳ ಅಂತ ಆಂಧ್ರದಾಗೈತೆ. ಇವ್ರು ಸೀದಾ ಅಲ್ಲಿಗೆ ಬಂದರು, ಬಿಹಾರ, ಅಲ್ಲಿ ವೈದ್ಯನಾಥನ ನೋಡ್ಕೊಂಡು ಹಿಂಗೆ ಬಂದರು ಪುರಿ ಜಗನ್ನಾಥನ ಕಡೆಯಿಂದ. ಸಪ್ತ ಗೋದಾವರಿ ಸ್ಥಳಕ್ಕೆ ಬಂದರು. ಅಲ್ಲಿ ವಾಲುಗೊಂಡ ಅಂತ ಒಂದು ಆಶ್ರಮ, ವಾಲ್ಮೀಕಿದು, ಆ ಆಶ್ರಮಕ್ಕೆ ಹೋದರು. ಅದುವೇ ವಾಲ್ಮೀಕಿ ಆಶ್ರಮವು ಮಂಗಳಾದ ಕ್ಷೇತ್ರ. ಅದೇ ಸ್ಥಳದ ಸ್ನಾನ ಮಾಡಿ ಕೇಳಿ ಜನ. ಇದುವೇ ಶೇಖರಾದ ಬಾಲಗುಂಡೇಶ ದರ್ಶನವ ಸಾಧು ಭಕುತಿಯಲ್ಲೇ ಕಂಡನು ಕೇಳಿ ಜನ. ಆ ಮಹಾಕ್ಷೇತ್ರಕ್ಕೆಯು ಪಶ್ಚಿಮಾದಿ ನದಿ ತಟಕ್ಕೆ ರಾಮಚಂದ್ರ ಗೋಸ್ವಾಮಿಯು ಕೇಳಿ ಜನ. ವಾಲಗೊಂಡ ಆಶ್ರಮದಲ್ಲಿ ಸಪ್ತ ಗೋದಾವರಿ ಅಂತ ಏನು ಹೇಳಿದ್ರು, ಅಲ್ಲಿ ರಾಮಚಂದ್ರ ಗೋಸ್ವಾಮಿ ಮಠ ಅಂತ ಒಂದು ಇತ್ತಂತೆ, ಒಬ್ಬರೇ ಸ್ವಾಮಿಗಳು. ಭ್ರಮೆಗಳೆಲ್ಲ ಅಳಿದ ಆತ ಬ್ರಹ್ಮಚಾರಿ ಆಶ್ರಮವು ಮತ್ತೆ ಬ್ರಹ್ಮವಾಗಿಯೇ ಕೇಳಿ ಜನ. ಇಪ್ಪನೀಗ ಗುರು ಸಮಾಧಿ ಒಬ್ಬನೇ ಕಾದುಕೊಂಡು ತೊಪ್ಪಲನ್ನೇ ತುಡಿಮೆ ತಿಂದಿಯೇ ತಪ್ಪಲನ್ನೇ ತುಡಿಮೆ ತಿಂದಿಯೇ. ಆ ವಾಲಗೊಂಡ ಆಶ್ರಮದಲ್ಲಿ ರಾಮಚಂದ್ರ ಗೋಸ್ವಾಮಿ ಅನ್ನೋರು ವಾಸವಾಗಿದ್ದರು, ಸಾಧು. ಅವರು ಬಾಲ್ ಬ್ರಹ್ಮಚಾರಿಗಳಂತೆ. ಯಾರ್ಯಾರಿಲ್ಲ, ಅಡುಗೆ ಮಾಡಿ ಕರಿಲ್ಲ, ಏನಿಲ್ಲ, ಹಂಗೆ ಸೊಪ್ಪು ತಪ್ಪು ಏನು ಸಿಗುತ್ತೋ ಗೆಡ್ಡೆ ಗೆಣಸು ತಿಂದ್ಕೊಂಡು ಆಶ್ರಮದಾಗ ಒಬ್ಬರೇ ಇದ್ರಂತೆ. ಹಂಗೆ ಜೀವನ. ಇಪ್ಪನೀಗ ಗುರು ಸಮಾಧಿ ತಪ್ಪದಿರಲು ಅಲ್ಲಿಗೊಬ್ಬ ವಿರಕ್ತ ವೀರಮ್ಮ ಒಪ್ಪಿ ಸೇವೆಗೆ ನಿಂತಳು ಕೇಳಿ ಜನ. ಅದ್ರಾಗ ವೈರಾಗ್ಯಶಾಲಿ ಒಬ್ಳು ಹೆಣ್ಮಗಳಿದ್ಲಂತೆ, ವೀರಮ್ಮ ಅಂತ ಹೆಸರು. ಆಯಮ್ಮ ಗುರುಸ್ವಾಮಿ ಸೇವೆ ಮಾಡಕ್ಕೆ ಬಂದ್ಬಿಡ್ತಂತೆ. ಬಹಳ ಮೈಯ ಮರದಿಗಾಳೋ ನಿತ್ಯ ನಿತ್ಯ ಕುಳಿತು ಮೇಲೆ ಸೇವೆ ಮಾಡುತ್ತೀಗಳು ಕೇಳಿ ಜನ. ಆ ಸ್ವಾಮಿ ಸೇವೆ ಮಾಡ್ಬೇಕಂದ್ರೆ ಮೈ ಮರ್ತು ಮಾಡಾಳಂತೆ ಗುರು ಸೇವೆ ಮಾಡುವಾಗ. ವಾಲಗೊಂಡ ಕ್ಷೇತ್ರದಲ್ಲಿ ಬ್ರಹ್ಮರಗ್ರಹಾರದಲ್ಲಿ ಬಾಲೆ ಈಗ ಭಿಕ್ಷ ಧಾನ್ಯವ ಕೇಳಿ ಜನ. ತಾಳಿ ಜೋಳಿಗೆಯಲ್ಲಿಂದ ತಂದು ಅಡಿಗೆ ಎಣ್ಣೆ ಮಾಡಿ ದವಸ ಧಾನ್ಯಕ್ಕೆ ಅಯ್ಯಮ್ಮ ಜೋಳಿಗೆ ಹಾಕ್ಕೊಂಡು ಊರಕ್ಕೆ ಹೋಗೋದಂತೆ. ಅಲ್ಲಿ ಏನು ಬರುತ್ತೆ ಅಂತಂದು ಇಲ್ಲಿ ಅಡುಗೆ ಮಾಡೋದು ಸ್ವಾಮಿಯರಿಗೆ. ಇನ್ಯಾರಿಲ್ಲ, ಊರೆಲ್ಲ ಉದ್ಮನಲ್ಲ. ಲೋಲ ಗುರುವಿ ಗುಣಲಿ ಕಿಕ್ಕಳು ನೀವು ಕೇಳಿ ಜನ. ವರ್ಣಾರಗಳನ್ನು ಈಗ ಬಿಡಿಸಿದಾಳೋ ಈ ರಮ್ಮ ವರ್ಣ ಅಡಿಗೆ ಮಾಡಿಯೇ. ಊಟದಲ್ಲೇ ಅಯಮ್ಮನೆ ಹಚ್ಕೋಬೇಕು, ಮುದುಕದಲ್ಲೇ ತಂದ್ಕೋಬೇಕು, ಸ್ವಾಮಿಯರಿಗೆ ಎಲೆ ರೆಡಿ ಮಾಡಬೇಕು, ಬಿಡುವಾದಾಗ ಎಲ್ಲ ಅದನ್ನ ಮಾಡಬೇಕು, ಆಮೇಲೆ ಅಡುಗೆ ಮಾಡಬೇಕು, ಬಡಿಸ್ಬೇಕು. ಪ್ರತಿಯೊಂದು ಕೆಲಸ ಅಯ್ಯಮ್ಮರಿಗೆ ಇತ್ತು. ಪರ್ಣಗಾಳ ತಾನೆ ತಂದು ಪತ್ರಳೆಯ ತಾನೆ ಹಚ್ಚಿ ಪೂರ್ಣನಿಗೆ
ಉಣಲಿ ಬಡಿಪಾಳು ಕೇಳಿ ಜನ. ಬಳಿವಳಿಗ ಸಾರಿಸುವಳು ರಂಗವಲ್ಲೆ ಇಕ್ಕುವಾಳು. ತಳೆಯ ಹಾಕಿ ಅಂಗಳಕ್ಕೆಯೋ ಕೇಳಿ ಜನ. ಒಳೆಯ ನೀರ ತಂದು ಕಾಸಿ ಗುರುವಿಗೆಯೋ ಎರೆಯುತಿಹಳು. ಓ ಒಳೆ ನೀರು, ಇಲ್ಲೇ ನೀರಿಲ್ಲಲ್ಲ, ಎಲ್ಲಿ ನಲ್ಲಿ ನೀರಿಲ್ಲ, ಒಳೆ ನೀರು ಹೊತ್ಕೊಂಡ್ಬರ್ಬೇಕು, ಗುರುವಿಗೆ ಕಾಸ್ಬೇಕು, ಮತ್ತೆ ಕರೆದು ಒಯ್ಬೇಕು. ಒಳೆಯ ನೀರು ತಂದು ಕಾಸಿ ಗುರುವಿಗೆಯೋ ಎರೆಯುತಿಗಳು. ಕಳೆಯ ಕಣ್ಣು ಒಳಗೆ ಉಕ್ಕುತ್ತಾ ಕೇಳಿ ಜನ. ಹುಲಿಯ ಚರ್ಮವನ್ನೇ ಆಸಿ ಹುಲಿಯ ಚರ್ಮ ಲೋಡನಿಟ್ಟು. ಬಳಿಕಲುದುಕ ಭಸ್ಮವಿಟ್ಟಿಯೇ. ಸ್ವಾಮಿಯರಿಗೆ ಹುಲಿ ಚರ್ಮ ಹಾಸ್ಬೇಕು, ಭಸ್ಮ ಧರಿಸ್ಬೇಕು. ಈ ಅಮ್ಮನೆ ಎಲ್ಲ ಅಣಿ ಮಾಡೋದು, ಸಿದ್ಧ ಮಾಡೋದು ಆಕೆ ಕೆಲಸ. ತೆರಳುವಾಳು ಸಮಾಧಿಯ ಸೇವೆ ಮುಗಿಸಿ ಗುರುವಿಗೆಯೋ ಫಲಾಹಾರ ಇತ್ತು ಭಿಕ್ಷಕೋಗ್ವಳು ಕೇಳಿ. ಸ್ವಾಮಿಯರ್ ಪೂಜೆ ಮಾಡತಕ್ಕ ಅಲ್ಲಿದ್ದು ಫಲಹಾರ ಅದು ಏನೇನು ಮಾಡ್ಬೇಕು ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ದವಸ ಧಾನ್ಯ ಭಿಕ್ಷೆಗೆ ಹೋಗ್ಬೇಕಲ್ಲ, ಭಿಕ್ಷೆ ಎತ್ತಿಗೆ ಮುಂದೆ ಅಡುಗೆ ಮಾಡಬೇಕು. ಈಗ ನೀರು ಭಿಕ್ಷೆ ಎತ್ತಿ ಅಡುಗೆ ಮಾಡ್ತಾ ಇದೀಯೋ ಏನು ಮನೆದು? ಇಲ್ಲಿ ಉಂಡಲ್ಲ, ಭಿಕ್ಷೆ ಎತ್ಕೊಂಡು ಬಂದಲ್ಲನಪ್ಪ ಇವಾಗ ಇಲ್ಲಿ ಬಡಿಸ್ತಾ ಇರೋದು. ಮತ್ತಿನ್ನೇನು ಅದೇ ಊಟ ತಾನೆ ಇಲ್ಲಿ ಆಗ್ತಾ ಇರೋದು, ಇದು ಮಠ ತಾನೆ. ಭಿಕ್ಷೆ ತಂದ್ರು ಊಟಕ್ಕಿಟ್ರು ಹೋಗ್ಬೇಕು. ಭಿಕ್ಷೆ ಮಾಡಿ ತಂದು ತಾನು ಕುಟ್ಟಿ ಬೀಸಿ ಅಡಿಗೆ ಮಾಡಿ. ಅಕ್ಷತೆಯು ಗಂಧ ಪುಷ್ಪದಿ ಕೇಳಿ ಜನ. ಸಾಕ್ಷಾತ್ತಾಗಿ ಸಮಾಧಿಗೆಯು ಪೂಜಿಸೆ ನೈವೇದ್ಯ ಮಾಡಿ. ಭಿಕ್ಷೆ ಅನ್ನ ಮುಂದೆ ಇಡುವಳು ಕೇಳಿ ಜನ. ಕುಟ್ಟಬೇಕು, ಬೀಸಬೇಕು, ಅಡುಗೆ ಮಾಡಬೇಕು. ಎಡೆ ಬಡಿಸಿದ ಮೇಲೆ ನಂತರ ಈ ಅಮ್ಮ ಮಡಿಯಲಿಂದ ಗುರುವಿಗೆಯೋ ಎಡೆಯ ಬಡಿಸಿ ಉಣಿಸುತಿಗಳು. ಕಡೆಯಲೀಗ ತಾನೆ ಉಂಬಳು ಕೇಳಿ ಜನ. ಒಡಲು ಪಡುವಲಸ್ತವಾಗೆ ಸೂರ್ಯ ವೇದಾಂತ ಗುರುಮು. ಇಷ್ಟೆಲ್ಲ ಕೆಲಸ ಮಾಡಿ ಸೂರ್ಯ ಮುಳುಗ್ತಾನೆ ಅಂದಾಗ ಗುರು ಬಳಿಗೋಗಿ ಸ್ವಾಮಿ ಏನೇನ ತತ್ವ ವಿಚಾರ ಒಂದು ಕಿವಿಯಕ್ಕೆ ಹಾಕ್ರಿ, ಕೆಲಸ ಎಲ್ಲ ಮುಗಿದ ಮೇಲೆ ಆವಾಗ ಎಂ ತತ್ವ ಕೇಳೋದಂತ ಗುರುಗಳ ಹತ್ರ. ಗುರುಮುಖಾದಿ ಒಡೆದು ಒಡೆದು ತತ್ವ ಕೇಳುವಳು ಕೇಳಿ ಜನ. ಒಡೆದು ಅಂದ್ರೆ ಬಿಡಿಸಿ ಬಿಡಿಸಿ, ಹಿಂಗೆ ಹೇಳಿದ್ರಲ್ಲ ಇದಕ್ಕೆ ಅರ್ಥ ಏನು, ಹಿಂಗೆ ಅಂದ್ರೆ ಒಡೆದು ಕೇಳಿದ್ರೆ ಬಿಡಿಸಿ ಬಿಡಿಸಿ ಕೇಳ. 2 ಜಾವ ರಾತ್ರಿಯಾಗೆ 2 ಗಂಟೆ ಎಷ್ಟೋ 2 ಜಾವ ಅಂದ್ರೇನು, ಅಲ್ಲೇ ತನಕನು ಬರೀ ವಿಚಾರ 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 ಗುರು ಹತ್ರ. 2 ಜಾವ ರಾತ್ರಿಯಾಗೆ ಮಲಗಿ ಕೊಂಬಳೊಂದು ಜಾವ ತೆರಳುವಾಳು ಕಣ್ಣು ಕುಳಿತೆಯೋ ಕೇಳಿ ಜನ. ಒಂದೇ ಜಾವ ಅಂತ ಯಮನಿಗಿದ್ರೆ 1 ಜಾವ ಮಲ್ಕೊಂಡ್ರೆ ಮುಗೀತು. ಗುರಿಯ ನೀಲ ತೋಯ ಮಧ್ಯದಲ್ಲಿ ಬ್ರಹ್ಮ ಕಾಣುತ್ತಾಲೆ. ಹರಣ ಕಾಲ ತತ್ವ ಪಾಡ್ವಳು ಕೇಳಿ ಜನ. ಯಾವಾಗಲೂ ಮಲಿಕೆಬೇಕಾದ್ರೆ ಇದು ಗೂಢಾರ್ಥ ಗೊತ್ತಾಯ್ತು ನಿಮ್ಗೆ, ಕೇಳಿದ್ರಪ್ಪ. ಗುರಿಯ ನೀಲ ತೋಯ ಮಧ್ಯದಲ್ಲಿ ಬ್ರಹ್ಮ ಕಾಣುತ್ತಾಲೆ. ನೀಲತೋಯದ ಮಧ್ಯಸ್ಥ ಭಾಸ್ಕರ ಇದನ್ನಲ್ಲ,
ಅವನು ಪ್ರಕಾಶ ನೋಡ್ತಾ ಹಂಗೆ ಮಲ್ಗಳಂತೆ. ಅರುಣೋದಯ ಆಗ ಮುಂಚೆ ಎದ್ಬಿಟ್ಟು ಪದ್ಯ ಆಡಾಳ ಜೋಗುಳ. ವೀರಳಿಗಳು ಜ್ಞಾನದಲ್ಲಿ, ಹರಿಧೀರಳು ಜ್ಞಾನದಲ್ಲಿ ಏನ್ ಕೇಳಿದ್ರು ಪಂಡಿತಾಯಮ್ಮ. ವೀರಳಿಗಳು ಜ್ಞಾನದಲ್ಲಿ, ಸೂರ್ಯಳಿಗಳು ಸೇವೆಯಲ್ಲಿ. ಸೇವೆ ಅಂದ್ರೆ ಶೂರ ಅಂತೆ ಮಾಡೋದ್ರಾಗೆ ಅಯ್ಯಮ್ಮ ನೋಡಿ. ಜ್ಞಾನದಾಗೆ ಧೀರಳು, ಸೇವೆ ಮಾಡೋದ್ರಾಗೆ ಶೂರಳು. ಮುಂದೇನು? ಶೂರಳಿಗಳು ಸೇವೆಯಲ್ಲಿ, ಕಾರಣಿಗಳು ಮಾತಿನಲ್ಲಿಯೋ. ಮಾತಾಡ್ಬೇಕಾದ್ರೆ ಕೋಟಿಗೊಂದು ಕಾರಣ ಮಾತಂದ್ರೇನು ಬಹು ಸೂಕ್ಷ್ಮವಾಗಿ ಆಡೋಳಂತೆ. ಬಹು ಸೂಕ್ಷ್ಮವಾಗಿ ಆಡೋದಕ್ಕೆ ಈ ಶ್ರುತಿಯ ಕಾರಣ ಮಾತು ಅಂತ. ಕಾರಣ ಇಲ್ದಲ್ಲೇ ಏನು ಮಾತಾಡಂಗಿಲ್ಲ, ಅದು ಸೂಕ್ಷ್ಮ. ಸ್ಥೂಲ, ಅದರ ನಂತರ ಸೂಕ್ಷ್ಮ, ಆಮೇಲೆ ಕಾರಣ. ಮಾತಾಡಿದ್ರೆ ಕಾರಣದವೇ ಮಾತಾಡ್ಬೇಕು. ಈ ಸ್ಥೂಲ ಸೂಕ್ಷ್ಮ ವ್ಯವಹಾರದವೇ ಇಲ್ಲ. ಅದೇಂಗ್ ಮಾತಾಡೋರು? ಬಾರಿಗಳು ಬುದ್ಧಿಯಲ್ಲೇ, ಬಾಳ ಜಾಣಂದ್ ಬುದ್ಧಿ ಅಯ್ಯಮ್ಮ. ಬುದ್ಧಿ ಒಳಗೆ ಬಾರಿಗಳು ಬುದ್ಧಿಯಲ್ಲೇ, ತಾರಣಿಗಳು ಬೋಧಿಗೆಯು ವೀರಮ್ಮ ಬ್ರಹ್ಮವಾಗಿಯೇ ಕೇಳಿ ಜನ. ಗುರು ಸಮಾಧಿಗಳು ಈಗ ಪರಂಪರೆಯಲ್ಲಿಂದವಿರುವ ಈಗ ಮಹತ್ವವೋ ಕೇಳಿ ಜನ. ಗುರುವಿನ ಗುರುವು ಪರಮೇಷ್ಠಿ ಗುರುವು. ಏನ್ರಪ್ಪ ಹಿಂಗಂದ್ರೆ? ಪರಮ ಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇನಂಗಂದ್ರೆ ಏನಪ್ಪ ಮೂಡ್ಲಪ್ಪ? ಅಲ್ಲ, ಹೇಳದೇನು ಗೊತ್ತಿದ್ರೆ ಹೇಳಣ್ಣ. ಈಗ ಏನು ಹಿಂಗಂದ್ರೆ ಪರಮೇಷ್ಠಿ ಪರಮ ಗುರು ಎಲ್ಲ ಒಂದೇ ತಾನೆ. ಮತ್ತು ಹಿಂಗ್ಯಾಕೆ ಇವ್ರು ಹಿಂಗ್ಯಾಕೆ ಹಿಂಗಂದ್ರು? ಶ್ರುತಿಕಾರ ಹಂಗಂತದಾನೆ. ಎಲ್ಲಿ? ಗುರುವಿನ ಗುರುವು ಪರಮೇಷ್ಠಿ ಗುರು. ನಮ್ಗೊಬ್ಬ ಗುರು ಅದಾರೆ, ಅವರು ಶ್ರೀ ಗುರು. ನಮ್ಮ ಗುರುವಿನ ಗುರು ಇದಾರಲ್ಲ, ಅವರು ಪರಮ ಗುರು. ಈಗ ನಮಗೊಬ್ಬ ಗುರು ಇದ್ದಾನೆ, ನಮ್ಮ ಗುರುವನ್ನ ನಾವು ಶ್ರೀ ಗುರು ಅಂತ ಅಡ್ಬೀಳ್ತೀವಿ. ಈ ಗುರುವನ್ನ ತಯಾರು ಮಾಡಿದ್ರಲ್ಲ ಆ ಗುರು, ಅವ್ರಿಗೆ ಪರಮ ಗುರು ಅಂತ. ಆ ಪರಮ ಗುರುವನ್ನ ತಯಾರು ಮಾಡ್ತಾನಲ್ಲ ವಸ್ತು, ಅದು ಪರಮೇಷ್ಠಿ ಗುರು. ಗುರುಗಳಲ್ಲಿ ಮೇಲೆ ಪರಮೇಷ್ಠಿ ಗುರು. ಗುರುವು ಎನ್ನುತ್ತಾ ಈ ಪ್ರಕಾರವೋ ಕೇಳಿ ಜನ. ಅಷ್ಟು ಪೂಜೆ ಮಾಡುವಾಳೋ ಗುರುವ ದಾನವಂತ ಬಿಡಿಸಿ ಬಟ್ಟೆ ತಪ್ಪಿ ಬಂದವರಿಗೆ ಕೇಳಿ ಜನ. ಯಾರೋ ಬಟ್ಟೆ ತಪ್ಪಿ ಅಂದ್ರೆ ದಾರಿ ಮಾರ್ಗ ತಪ್ಪಿ ಆಶ್ರಮಕ್ಕೆ ಬಂದ್ಬಿಡಾರಂತೆ. ಸ್ವಾಮಿ, ಈ ಅರಣ್ಯದ ಬಂದ್ವಿ, ದಾರಿ ಕಾಣ್ಲಿಲ್ಲ, ಕತ್ಲಾಗ್ಬಿಡ್ತು. ಗುರುವಿಗೆ ದಾವಂತ ಅವ್ರಿಗೆ ಏನು ನಡಪ್ಪ ಹುಡುಕಿ ಹೆಂಗ್ ಮಾಡೋಣ? ಇವ್ರ ತಗಂತೂ ಆಶ್ರಮದಾಗ ಯಾತ್ತು ಇಲ್ಲ, ವಾಲಿಲ್ಲ, ಮನೆ ಇಲ್ಲ. ಆ ದಾವಂತ ನಿಮಗೆ ಬೇಡ ಸ್ವಾಮಿ. ಗುರುವೇ ನೀವು ಸುಮ್ಮನಿರ್ರಿ. ಎಲ್ಲ ಯಾರು ವೀರಮ್ಮನೆ ಮಾಡ್ಬೇಕು. ಅದು ಕಾಡ್ನಾಗೆ ಒಲಿಲ್ಲ, ಮನೆ ಇಲ್ಲ. ಏನೋ ಒಂದು ಚೀಲ ಒಟ್ಗೆಣಂಗೈತಾ? ಈಗ ಸ್ವಾಮಿಯರೇನೋ ಅಲ್ಲಿ ಒಟ್ಟಿಗೆ ಮುಟ್ಟಿದ್ದಾರೆ, ಗೋಡೆ ಮಗ್ಲಿಗೆ ಚೀಲ ತಂದು ಇಳಿಸ್ಬಿಟ್ಟಿದ್ದಾರೆ. ಅದಿಲ್ಲಲ್ಲ ಅಲ್ಲಿ. ಜೋಳಿಗೆ ಹಾಕ್ಬೇಕು, ಹಿಂಗೆ ಹೋಗಿ ತರ್ಬೇಕು, ಇಡ್ಬೇಕು ಊಟ. ದಾವಂತ ಬಿಡಿಸಿ ಬಟ್ಟೆ ತಪ್ಪಿ ಬಂದವರಿಗೆ ಕೇಳಿ ಜನ. ಇಷ್ಟು ಅನ್ನ ಕೊಟ್ಟು ಅವರ
ಹಸುವು ಕಳವು ತೀಗಳೋ ನಿಷ್ಠೆ ಗುರುವಲಿಟ್ಟೆಯೋ ಕೇಳಿ ಜನ. ಇಂತು ಇರಲು ಅಲ್ಲಿಗೊಬ್ಬ ಮುಕ್ತಿ ಹೊಂದಬೇಕು ಎನ್ನುತ್ತ ಹಿಂಗೆ ದಿವಸ ಕಳಿತಿದ್ರು. ಯಾರೋ ಒಬ್ಬ ದಾರಿ ತಪ್ಪಿ ಬಂದ, ನಾನು ಮುಕ್ತ ಆಗ್ಬೇಕಪ್ಪ, ಇಲ್ಲಿ ಯಾವ್ದನ ಆಶ್ರಮ ಗುರು ಇದ್ದಾರೆ ಅಂತ ಬಂದ. ನಿಂತನೀಗ ಗುರು ಸೇವೆಗೆ ಕೇಳಿ ಆಯಮ್ಮನ್ ಕೇಳ್ದ, ಅಮ್ಮ ನಾನು ಸ್ವಲ್ಪ ದಿವಸ ಗುರು ಸೇವೆ ಮಾಡ್ಲೇನು, ಮಾಡ್ತೀನಿ, ಅವಕಾಶ ಮಾಡಿಕೊಡ್ರಿ ಅಂದ. ಆಶ್ರಮದಾಗ ಉಳ್ಕೊಂಡ. ಯಾರೋ ಒಬ್ಬ ಕೂನು ಕೂರ್ತಿಲ್ಲ. ಚಿಂತೆ ಹೋಯ್ತು ಕೆಲವವೇ ರಮ್ಮಗೆ ಜೋಡನೀಗ ಬಂತೆನೋ ತರುಷವ. ಬಿಡಪತ್ಲ, ನಾನು ಒಬ್ಳೇ ಇದ್ದೆ, ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ. ಸದ್ಯ ಕಟ್ಟಿಗೆ ಪಟ್ಟಿಗೆ ನೀರು ಪಾರು ತಂದು ಕೊಡ್ತೀಯ, ಜೋಡಿ ಆದಲ್ಲ, ಇದ್ಬಿಡು ಆಶ್ರಮದಾಗಂದ್ಲ ಅಯ್ಯಮ್ಮ. ಸರಿ ಆತಲ್ಲಪ್ಪ, ಸಣ್ಣ ಪುಟ್ಟ ಕೆಲಸಕ್ಕೆ ಅವನು ಸೇವೆ ಮಾಡನಂತೆ. ಎಮ್ಗೂ ಖುಷಿ ಆಯ್ತು. ಮಾಡುತ್ತಿದ್ದ ಜೋಡಾಗಿ ಸೇವೆಯನ್ನು ಬಿಟ್ಟು ನಾನು ಸೇವೆಯ ಭಿಕ್ಷವನ್ನು ಮಾಡುತ್ತಿದ್ದ ಸಕಲವನ್ನೆಯೋ ಕೇಳಿ ಜನ. ಕೂಡೆ ತತ್ವವನ್ನು ಕೇಳುವ ಆಡುವವೇ ರಮ್ಮನೋಳು ಮಾಡಿಸಿದಳು ಅನುಗ್ರಹವನು. ಭಾಳ ದಿವ್ಸ ಹಿಂಗೆ ಸೇವೆ ಮಾಡ್ದ. ಅಮ್ಮ ನಾನು ಬಂದಿರೋದು ಗುರುವಿನ ಕೃಪೆ ಆಗ್ಬೇಕಂತ ಬಂದೆ. ನೀವು ಈ ಅಮ್ಮ ಸೇವೆ ಮಾಡೋದೆಲ್ಲ ನೋಡಿ ಚೆನ್ನಾಗಿ ಮಾಡ್ತಿದ್ದ. ಅಮ್ಮನ ಜೊತೆ ಕೆಲಸ ಕಾರ್ಯ ಪರವಾಗಿಲ್ಲ ಅನ್ನಿಸ್ತು. ಹೇಳ್ತೀನಿ ಬಿಡು ಗುರುಗಳಿಗೆ ಹೋಗಿ ಹೇಳಿದ್ರು, ಒಳ್ಳೆ ಮನುಷ್ಯ, ಹಿಂಗೆ ಸೇವೆಗೆ ಅನುಕೂಲ ಆಗಿದೆ, ನನಗೆಲ್ಲ ಸಹಾಯ ಆಗ್ತಾನೆ, ಸ್ವಲ್ಪ ಅನುಗ್ರಹ ಮಾಡ್ರಿ ಅಂದ್ರೆ ಅವರು ಆಯಿತು ಅಂತ ದೀಕ್ಷೆ ಕೊಟ್ರಪ್ಪ. ಚಿದಾನಂದ್ರು ಕೊಡಲಿಲ್ಲ. ವಾಲಗೊಂಡ ಆಶ್ರಮದಲ್ಲಿ ಯಾರೋ ಒಬ್ಬರು ಗೋಸ್ವಾಮಿಗಳು ಬಂದ. ಮತ್ತೊಬ್ಬನೀಗ ಅವನು ಬಂದ ವರ್ಷಕ್ಕೆ, ಇವನು ಬಂದು ಕರೆಕ್ಟ್ ವರ್ಷಕ್ಕೆ ಇನ್ನೊಬ್ಬ ಬಂದ ಅದೇ ಆಶ್ರಮ. ಸ್ವಾಮಿ ನಾವು ಹುಡುಕೊಂಬಂದೀವಿ ಅಂದ. ಹಿಂಗೆ ಇಬ್ಬರಾದ್ರಿ ಇವಾಗ ಗಂಡು ಮಕ್ಕಳು. ಒಂದುವೇನು ಮುಕ್ತಿಯನ್ನು ತಲಿ ಕೇಳಿ ಜನ ವೀರಮ್ಮಗೆ ಹೇಳಿಕೊಂಡು ಮುಕ್ತಿ ಹೊಂದಿಸೆಂದು ದೂರದಾತಿ ಅಡ್ಡ ಬೀಳಲು ಕೇಳಿ ಜನ. ಅಮ್ಮ ನೀ ಏನ ಮಾಡಿ ಗುರು ಅನುಗ್ರಹ ಮಾಡ್ಸಮ್ಮ, ಅವನಿಗೆ ಮಾಡ್ದಂಗೆ ನನಗೂ ಮಾಡಿಸು. ಅವನಿಗಾಗಿತ್ತಲ್ಲ ಇವಾಗ, ನನಗೂ ಆ ಥರ ಮಾಡ್ಸಮ್ಮ ಅಂತ ಅಡ್ಡ ಬಿದ್ರು ವೀರಮ್ಗೆ. ಪೂರ ಕರುಣ ಮಾಡಿ ಮುಕ್ತನೇ ಸೇರಿಸೆಂದು ಬಂದನೆಂದು ವೀರಮ್ಮ ಬೇಡಿಕೊಂಡಳು ಕೇಳಿ ಜನ. ಇವನ್ ಪರವಾಗಿ ಆಯಮ್ಮನೆ ಗುರುವಿಗೆ ಹೇಳ್ತು, ಸ್ವಾಮಿ ಹಿಂಗೆ ಬಂದ ಇನ್ನೊಬ್ಬ. ಹೇಳು ಅಂದ ಗುರುವು ಸುಕೃತ ಕಾಲ ಬರಲು ತಾನೇ ಆಗೋದು. ಯಾವಾಗ ಕೇಳಿದ್ರು, ಬೇಡಮ್ಮ ಆ ಕಾಲ ಬಂದಿದ್ರೆ ಅವನು ಪುಣ್ಯ ತಂದಿದ್ರೆ ಗುರುಕರಣೆ ಆಗುತ್ತೆ ಬಿಡು, ನಾನು ಕೊಡೋದು ಏನಾಯ್ತು, ಆ ಕಾಲ ಬರಲಿ ಅಂದ್ರೆ ಅವ್ರು ಯಾಕೆ ಸ್ವಾಮಿಯವರು? ಹಾಂ ಹಾಂ ವೀರಮ್ಮನಿಗಲು ಕೇಳಿ ಜನ. ಹೇಳಿದಂತೆ ನಡಕೋ ಗುರು ಸೇವೆಗೆ ಮೀರದಿರ ಎನ್ನಲು. ನೋಡಪ್ಪ, ಯಾಕೋ ಗುರು ಹಂಗಂದರೆ ನೀವು ಸ್ವಲ್ಪ ಗುರು ಸೇವೆ ಮಾಡು ನೋಡೋಣ ಅಂದರು. ಹೇಳಿದಂತೆ ನಡಕೋ ಗುರು ಸೇವೆ ಮೀರದಿರೋ ಎನ್ನಲು ಕೇಳಿ ಬುದ್ಧಿ ಎಂದಲಾಗಲು ಕೇಳಿ ಜನ. ಇರುತ್ತಿರಲು ಮಾಡಿಸಿದಳು ಗುರು ಅನುಗ್ರಹವು ಎನಗೆ ಕರುಣೆ ಅವನ ಮೇಲೆ ಕರಗಳು ಕೇಳಿ ಜನ. ಅವನ ಮೇಲೆ ಕರುಣೆ ಮಾಡೋಕ್ಕೆ ಗುರು ಹೋಗಿ ಎಮ್ನೆ ಸಿಪ್ರಸ್ ಮಾಡಿ ದೀಕ್ಷೆ ಉಪದೇಶ ಮಾಡಿಸ್ಬಿಟ್ಲು ಇವನಿಗೂ, ಎರಡನೇನಿಗೆ.
ಗುರಿಯ ನಿಡೋ ಗುರುವು ಹೇಳಿದಲ್ಲಿ ಎಂದು ಬೋಧಿಪಾಳು ಪರಮ ತಾಯಿ ಆಗ ಈಗಳು ಕೇಳಿ ಜನ ಎಂಟು ವರ್ಷವೀಗಳೆದಲೋ ಈಗಳಿರಲು ಅಲ್ಲಪ್ಪ ಇಂತು ವರ್ಷವೀಗ ಇರಲು ಮೊದಲು ಬಂದವನಿಗೆ ಎಂದ ನೀ ತಿಳಿಯ ಮಾತು ಹೇಳ್ವೇನು. ಈಗ ನೋಡಿ, ಮೊದ್ಲೇನು ಚೆನ್ನಾಗೆ ಗುರುಸೇವೆ ಮಾಡ್ಕೊಂಡಿದ್ದೆ, ಎರಡನೇ ಬಂದಲ್ಲ ಲೇ ನಮ್ಮಿಬ್ರಿಗೂ ಗುರು ದೀಕ್ಷೆ ಆಗಿ ಉಪದೇಶ ಆಗಿ 1 ವರ್ಷ ಆತಲ್ಲೋ. ನಾವು ಬರೇ ಗುರುವಿಗೆ ಕಟ್ಟಿಗೆ ಹೊಡೆಯೋದು, ಸ್ನಾನ ಮಾಡಿಸೋದು, ಮುದುಕದಲ್ಲೇ ತರೋದು ಹಿಂಗೆ ಆತಲ್ಲೋ. ನಾವು ಗುರುಗಳಾಗಿದ್ದೀವಿ, ನಮಗೆ ಸೇವೆ ಇಲ್ಲಲ್ಲ, ಮಾಡಂಗಿಲ್ಲಲ್ಲ ಅಂದ ಒಬ್ಬ. ಎರಡನೇನು ಬಂದಿದ್ನಲ್ಲ ಅವನು ಮಾತಾಡ್ದ, ನಾವು ಗುರು ಮುಟ್ಟಿದ ಮೇಲೆ ನಾವು ಗುರುವಾಗಿದ್ದೀವಿ, ಮತ್ತು ನಮಗೆ ಯಾಕೆ ಪಾದ ಸೇವೆ ಇಲ್ಲ, ಸ್ನಾನ ಇಲ್ಲ? ಕರೆಕ್ಟ್ ಐತಲ್ಲಪ್ಪ. ಬರೇ ಗೋಸ್ವಾಮಿಗ ಸೇವೆ ಮಾಡ್ತಾಳೆ, ಸ್ನಾನ ಮಾಡಿಸ್ತಾಳೆ, ಬಟ್ಟೆ ಒಗಿತಾಳೆ. ನಮ್ಮವು ಹೆಗ್ಲಿಗೆ ಬಿತ್ತು ಸರಿಯಾಗಿ. ಗುರು ಹೇಳ್ದ ಅವನು ಸುಕೃತಿದ್ದಾಗ ಆಗ್ಲಿ ಬಿಡು ಅಂತ, ಶಿಫಾರಸ್ ಮಾಡ್ಬಿಟ್ಲಿ. ಇಲ್ಲ ಸ್ವಾಮಿ ಮಾಡಿ ಬಂದರೆ ಗುರುಗಳು ನೋಡೋಣ ಅಂದಿದ್ರು, ಬಿಡ್ಲಿಲ್ಲ. ಈಗ ಅವರು ಉಪದೇಶ ಆದ್ಮೇಲೆ ನಾವೇ ಗುರು ಅಂದ್ರು. ಮುಂದೇನಾಗುತ್ತೆ? ಅಂತೂ ಗುರುವು ಬೋಧಿಸಿಯ ಬ್ರಹ್ಮ ಮಾಡಿದಿಂದೆನಂತ ಸೇವೆ ನಮಗೆ ಎಂದನೋ. ಏನಪ್ಪ, ನಮಗೆ ಒಂದೊಂದು ಸೇವೆ ಇಲ್ಲಪ್ಪ, ಗುರು ಸೇವೆ ನಮಗೂ ಬೇಕಾಗಿತ್ತಲ್ಲ, ನಮ್ಮ ಪಾದ ತೊಳೆಯೋರು ಬೇಕಿತ್ತಲ್ಲ ಅಂದ ಇವನು. ಎರಡನೇನು, ನಮ್ಗೆ ಒಂದೊಂದು ಸೇವೆ ಆಗಂಗಿಲ್ಲ, ಬರೀ ದೊಡ್ಡ ಗುರುಗೆ ಆದ್ರೆ ನೀ ಹೆಂಗೈತ್ ನೋಡು. ಅದೇನೋ ದುಡ್ಡು ಕೊಟ್ಟು ಏನೋ ಜಗಳ ಹೆಂಗ ಅಂತಾರಲ್ಲ, ಮನೆ ತಂದ್ಕೊಂಡ್ರು ಅಂತಾರಲ್ಲಪ್ಪ. ಬೀದೆಗೆ ಹೋಗೋ ದೇವನ್ನ ಕರೆದು ಮನೆಯಕ್ಕೆ ಬಿಟ್ಕೊಂಡಂಗಾಗಿತ್ತು ಇವಾಗ. ನೀವೇ ನಾನೇ ಎಂದ ಗುರುವ ನೆತ್ತಿಯಲ್ಲೇ ಕರವನ್ನಿಡಲು. ಅರ್ಥ ಆತಾ? ಶಿಷ್ಯ ಗುರು ಉಪದೇಶ ಕೊಡ್ಬೇಕಾದ್ರೆ ತಲೆ ಮೇಲೆ ಕೈ ಇಟ್ರಲ್ಲ, ನಮಗೂ ನಿಮಗೂ ಏನು ಭೇದ ಇಲ್ಲ, ನೀವೇ ನಾನು, ನಾನೇ ನೀನು, ಇಬ್ರು ಒಂದೇ ಕಣಯ್ಯ ಅಂತ ಹಿಂಗೆ ಇಟ್ಬಿಟ್ರಂತ ಆಶೀರ್ವಾದ. ಮತ್ತೆ ಅಲ್ಲಿಗೆ ನಾವು ಗುರುಗಳು ಆಗ್ಬಿಟ್ವಲ್ಲ. ನಾವೇ ನೀವು ಅಂದರೆ ನಾನು ಬೇರೆಲ್ಲ ನೀನು ಬೇರೆಲ್ಲ, ಎಲ್ಲ ಒಂದೇ ಅಂತ ಹಸ್ತ ಇಟ್ಟ ಮೇಲೆ ಮತ್ತೆ ಗುರುಗಾಗೋ ಸೇವೆಗಳೆಲ್ಲ ಇವ್ರಿಗೂ ಆಗ್ಬೇಕಲ್ಲ. ಮಾಡಲ್ಲ, ಪಾಯಿಂಟ್ ಹುಡ್ಕೊಂಬಿಟ್ರ. ನಮಗೆಯೋ ಗುರುವಿಗೆಯೋ ಹೆಚ್ಚು ಕಡಿಮೆ ಏನೋ ಅದೇ. ಗುರು ಮುಟ್ಟಿದ ಗುಡ್ಡ ಆದ್ಮೇಲೆ ನಮಗೂ ಗುರುವಿಗೆ ಎಲ್ಲೈತೆ ಹೆಚ್ಚು ಕಡಿಮೆ? ಇಲ್ವೇ ಇಲ್ಲ, ಎಲ್ಲ ಸಮ ಆಗಿತ್ತೆ. ಸಮ ಆದ್ಮೇಲೆ ಎಲ್ಲ ಸೇವೆ ನಮಗೂ ಆಗ್ಬಿಡ್ಬೇಕು ಇವಾಗ ಅಂದ. ನೋಡಿ, ಇಂಥ ಮಾತಾಡಿದ್ರೆ ಸೇವೆ ಮಾಡೋರು ಎಲ್ಲಿರ್ಬೇಕು? ಇವ್ರಾಲೆ ದೊಡ್ಡರಾದ್ರಲ್ಲಪ್ಪ, ಗುರು ಉಪದೇಶ ಆದ್ಮೇಲೆ ದೊಡ್ಡರಾಗೆ. ಗುರು ಒಬ್ನೇ ಅಂತ ಶ್ರುತಿ ಹೇಳಿತಲ್ಲಪ್ಪ. ನಾವೀಗ ಗುರು ಆಗಿದ್ದೀವಿ, ಹಂಗಾದ್ರೆ ಗುರುವಿಗಾದ ಸೇವೆ ನಮಗೂ ಆಗ್ಬೇಕಷ್ಟೇ. ಇನ್ನೇನು ಅವ್ರದ್ದೇನು ಬೇರೆ ಏನು ಮಾತಿಲ್ಲ. ಮತ್ತೆ ಅವ್ರ ಸ್ವಾಮಿಯವ್ರು ತಡಿ ಅಂದಿದ್ರು. ಅವ್ರು ಒಳಗಳ ಗುಣ ನೋಡ್ಕೊಂಡ್ರೇನ, ಕಂಡಿದ್ರೇನ? ತಡಿಯಮ್ಮ, ನಮಗೆಯೋ ಗುರುವಿಗೆಯೋ ಹೆಚ್ಚು ಕಡಿಮೆ ಏನೋ ಅದೇ, ಬ್ರಹ್ಮವೀಗ ಆದೆವೆಂದೆಯೋ. ನಾವೆಲ್ಲ ಬ್ರಹ್ಮ ಆಗಿಬಿಟ್ಟಿದ್ವಿ, ನಮ್ಗೆ ಆಗ್ಬೇಕು, ಸೇವೆಗಳೆಲ್ಲ ಬರಬೇಕು. ಬ್ರಹ್ಮ ಆಗಿಬಿಟ್ರು ಅವರು ಉಪದೇಶ ಕೊಟ್ಟ ಮೇಲೆ. ಅಹಂ ಬ್ರಹ್ಮಾಸ್ಮಿ ಅಂತ ಕೊಟ್ಟರು, ಬ್ರಹ್ಮ ಆದ. ಮತ್ತೆ ಈಗ ಮಾಡ್ಬೇಕಾಯ್ತು ಸೇವೆ. ಇವಾಗ ಹೋದಾಗ ಅಲ್ಲಿ ಕತೆ ಕೇಳ್ತಿದಾರೆ, ಅವ್ರು ಆಶ್ರಮಕ್ಕೆ ಹೋಗಿದ್ರಲ್ಲ, ಅಲ್ಲಿ ಮಾತಾಡಿದ್ದೆಲ್ಲ ಬರೀತಿದ್ದಾರೆ. ನಮಗೆಯೋ ತಿಳಿಯೋದಿಲ್ಲ ಅದೇ ಗುರುವು ನಾವೇ ಆದ, ಹಿಂದೆ ತಮ್ಮ ಸೇವೆ ಸಲ್ಲದೆಂದರೋ. ನಾವು ಅದೇ ಗುರುವಾಗಿದ್ದೀವಿ. ತತ್ವಮಸಿ ಅಂದ್ರೆ ಅದ್ ನೀನೇ.
ಅದ್ರ ಅರ್ಥ ಅದು ನೀನೇ ಆದಮೇಲೆ ಮತ್ತೆ ಎಲ್ಲ ಬರ್ಬೇಕಲ್ಲಪ್ಪ. ಹಣ್ಣು ಬರ್ಬೇಕು, ಹಂಪಲ ಬರ್ಬೇಕು, ಪಾದ ತೊಳಿಬೇಕು, ಪೂಜೆ ಮಾಡ್ಬೇಕು ನಮಗೆ. ಎಲ್ಲ ಯಾವೂ ಆಗಂಗಿಲ್ಲ. ನಾವು ಬ್ರಹ್ಮ ಆಗಿದೀವಿ ಅಂತ ಮತ್ತೆ ಪ್ರೂಫ್ ಅಂದರೆ ಅದೇನೆ. ಗುರುಪೂಜೆ ನಡಿಬೇಕಾಗಿತ್ತು ನಮಗೆ, ಮಾಡಂಗಿಲ್ಲ. ಬ್ರಹ್ಮ ಆಗಿ ಹೋಗ್ಬಿಟ್ರಪ್ಪ. ಮೂವರ್ಗಾತ ಅಡಿಗೆ. ಅದೇ ಗುರು ನಾವಾಗಿರೋದು. ಆ ಗುರು ಇದ್ನಲ್ಲ, ಉಪದೇಶ ಕೊಟ್ಟನು, ನಾವು ಅದೇ ಟೈಪೇ ಗುರುವಾಗಿರೋದು ಇವಾಗ. ಆದ್ಮೇಲೆ ಅದೇ ಗುರುವು ನಾವು ಆದ ಹಿಂದೆ ತಮ್ಮ ಸೇವೆ ಸಲ್ಲದೆಂದನೋ ಕೇಳಿ ಜನ. ಕಡೆ ತನಕ ಸೇವೆ ಮಾಡೆ ಗುರುತನೆಂದು ಬರುವುದಯ್ಯ. ನಾವು ಕಡೆ ತನಕ ಗುರು ಸೇವೆ ಮಾಡ್ಕೊಂತ ಬರೀ ಗೋಡೆ ಕಟ್ಟೋದು, ಸಗಣಿ ಬೆಳೆಯೋದಾದ್ರೆ ನಾವು ಗುರುವಾಗೋದೇಂದಯ್ಯ? ಕಡೆ ತನಕ ಜೀವ ಹೋಗತ್ತಕ್ಕೆ ಸೇವೆ ಮಾಡಂದ್ರೆ ಒಂದು ದಿವಸ ನಾವು ಗುರು ಆಗ್ಬೇಕು ಬೇಡ? ಅದಕ್ಕೆ ಇವಾಗ ಆಗಿಬಿಟ್ಟಿದ್ವಿ. ಈಗ ನಮಗೆ ಮಾಡು, ನಾವು ಕಡೆ ತನಕ ಬರೀ ಸೇವೆಗೆ ಇಟ್ಕೊಂಡ್ಬಿಟ್ರೆ ನಾವಾಗದೇಂದು? ಗುರುಪೂಜೆ ನಮಗೂ ಮಾಡಪ್ಪ, ಎಲ್ಲೆಡ್ಕೆಗೆ ಕೊಡು. ಯಾರಿಗೆ ಏನು ಕೊಟ್ಟಿದೆಯೋ ಅದನ್ನ ಇಲ್ಲಿ ಇಡು ಅಷ್ಟೇ. ಅವರೊಬ್ಬರಿಗೆ ಅಲ್ಲಿ ಮಾತ್ರ ಎಲ್ಲೆಡ್ಕೆ ಇಡಂಗಿಲ್ಲ, 3 ಇಡ್ಬೇಕು. ಮತ್ತೆ ಅವ್ರು ಕೇಳೋದು ಅಷ್ಟೇ. ಏನು ಕಡೆ ತನಕ ನಮ್ಮ ಹತ್ರ ಗುರುಸೇವೆ ಮಾಡಿಸ್ಕೊಳಕ್ಕೆ ಬಂದಿದ್ವಿ ನಾವು? ಬಿಡೋ ಭಿಕ್ಷೆ ನಾನು ಬಿಡುವೆನು. ಭಿಕ್ಷೆಗೆ ಹೋಗಬಾರ್ದಲ್ಲೇ, ಇನ್ಮೇಲೆ ಅಯಮ್ನೆ ತಂದು ಮಾಡಿಬಿಡ್ಲಿ ಎಲ್ಲ ಭಿಕ್ಷೆ ಎತ್ತಿ. ಅವ್ರಿಗಿಟ್ಟಂಗೆ ನಮಗೂ ಇಟ್ಟು ಬಿಡ್ಬೇಕು. ನಾವು ಇನ್ಮೇಲೆ ಭಿಕ್ಷೆಗೆ ಹೋಗಲ್ಲ, ಸೌದಿಗೆ ಹೋಗಲ್ಲ. ಯಾಕೆ ಹೋಗೋಣ? ಗುರುವಾಗಿದ್ದೀವಲ್ಲ, ಬ್ರಹ್ಮ ಆಗಿದ್ದೀವಿ. ಉಪದೇಶ ಆದ್ಮೇಲೆ ಮುಗೀತು, ಕೆಲಸ ಮಾಡಂಗಿಲ್ಲ ಇವಾಗ. ಈಗ ಅದನ್ನೇ ಮಾಡ್ತಿದಾರೆ, ಅವ್ರು ಪ್ರಯತ್ನ ಮಾಡ್ತಿದಾರೆ. ಈಗ ಅಲ್ಲಿಗೆ ಒಡಲಿಗಿಕ್ಕು ಅನ್ನುವಾಳು ಅನ್ನ ಹಾಕಿ ತಂದು ಯಮಗೆ. ನಮ್ಮ ಒಡಲು ಹಸ್ತೈತೆ, ಹಾಕು ತಂದು ಅನ್ನ ಅಂದ್ರು. ನೋಡಿ ಹೆಂಗೈತಿ ಇವಾಗ. ಎಲ್ಲಿಂದಲೋ ಸುಮ್ಮನೆ ದಾರಿ ತಪ್ಪಿ ಬಂದರು. ಇರ್ರಪ್ಪ ನನ್ನ ಜೊತೆಗೆ ಬೇಸರ ಆಗತ್ತೆ, ಇರ್ರಪ್ಪ ಅಂದಿದ್ದಕ್ಕೆ ಇವಾಗ ಪಾಕಿಸ್ತಾನದ ಇಂಡಿಯಾಕ್ಕೆ ಬಂದಂಗೆ ಆಗೋಗಿತ್ತು. ಕೇಳಿದಾನು ಅವನ ಬೋಧೆ ಮೊದಲೇ ಬಂದವನು ಈಗ. ಪೇಳೆ ಇಬ್ಬರು ಒಂದಾದರೋ. ನೀವು ಮಾತಾಡಿದ್ದೆಲ್ಲ ಸರಿ ಐತಲ್ಲೇ, ಇನ್ಮೇಲೆ ನಾನು ಅಷ್ಟೇ, ನೀನು ಅದೇ ಮಾತಾಡು, ನಾನು ಅದೇ ಮಾತಾಡಿ, ಇಬ್ಬರು ಒಂದಾಗ ಇವರಿಬ್ಬರು ಒಂದಾಗ್ಬಿಟ್ರು. ನಮ್ಗೆ ಎಲ್ಲ ಸೇವೆಗಳು ಕುಂತಲ್ಲೇ ಬರ್ತವೆ, ಆಗಲೇಬೇಕು, ಮಾಡಬೇಕು. ಮತ್ತೆ ನಾವು ಕೊನೆ ತನಕ ಬರೀ ಶಿಷ್ಯರಾಗಿ ಸೇವೆ ಮಾಡೋಕ್ಕೆ ಇದ್ಬಿಡೋಣ. ಒಂದು ದಿವಸ ಗುರು ಆಗ್ಬೇಕ ಬೇಡ? ಆಗಲಿ. ಮೂಲಗಾಳು ಮಾತನಾಡಿ ಗುರು ಸೇವೆ ಬಿಟ್ಟರಾಗ. ಇವತ್ತಿನಿಂದ ಒದ್ದು ಯಾರ್ಯಾರು ನಮ್ಮ ಸೇವೆ ಗುರು ಸೇವೆ ಮಾಡಕ್ಕೆ ಹೋಗ್ಬಾರ್ದು. ನಾವು ಗುರು ಆದಮೇಲೆ ನಮ್ಮ ಸೇವೆ ಬೇರೆಯವ್ರು ಮಾಡಲಿ. ನಾವು ಇನ್ಮೇಲೆ ಯಾರಿಗೂ ಅಡಿಯಾಳಲ್ಲ. ಏನಪ್ಪ, ಗುರುವಾಗಿದ್ದೀವಲ್ಲ, ಬ್ರಾಹ್ಮಣೇ ಆಗಿದ್ದೀವಿ ಅಂದ್ರೆ ಏನು? ನಾವು ಹೋಗಿ ತಿಮ್ಮಪ್ಪನ ಸೇವೆ ಮಾಡ್ಬೇಕಂದ್ರೆ ಎಲ್ಲದ ಉಂಟೇನಪ್ಪ? ಅದೇ ಗುರು ಸೇವೆ ಬಿಟ್ಟೇ ಬಿಟ್ರಂತೆ. ಮೇಲೆ ಬಿತ್ತು ವೀರಮ್ಮಗೆ. ಎಲ್ಲಾರ್ದು ಭಾರ ಯಾರ ಮೇಲೆ ಬಿತ್ತು? ಬಿತ್ತಿದಾರೋ ಬಂಗಿಯನ್ನ. ಅಲ್ಲಿ ಒಳೆ ದಂಡೆ ನೆಲ ಚೆನ್ನಾಗಿತ್ತು, ಬಂಗಿ ಬೀಜ ತಂದ್ಬಿಟ್ರು, ಬಿತ್ತರೋ ಇಲ್ಲಿ ಎಲ್ಲ ಬೆಳಿಲಿ ಅಂದ್ರು. ಇವರು ಗುರುಸೇವೆ ಇಲ್ದಂಗಾತಲ್ಲ, ಇನ್ಮೇಲೆ ಫ್ರೀ ಆದ್ರು, ಮಾಡಕ್ ಕೆಲ್ಸ ಇಲ್ದಂಗಾತು. ಇದನ್ನೆಲ್ಲ ಬೀಜ ಅಲ್ಲಲ್ಲೇ ಉದುರಿಸ್ಬಿಟ್ರು. ಬಿತ್ತಿದಾರೋ ಬಂಗಿಯನ್ನು ಒಳೆಯ ಮಡಿಯ ಬದಿಯಲ್ಲಿರಲು, ಮತ್ತೆ ಹಸಿಯದೆರಳು ಮತ್ತೆ ಹಾಕಿ ಅದರೊಳು ಗಸಗಸೆ ಬೀಜ. ಅವು ಅದ್ರ ಜೊತೆಗಿದ್ರೆ ಇನ್ನೂ ಸ್ವಾದ ಬರುತ್ತಂತೆ. ಬೇಯಿಸಿ ಮುದ್ದೆ ಮಾಡಿದರೆ ಅದು ಎಲ್ಗೋ ತಗೊಂಡೋಗುತ್ತೆ ಅಂತಾರೆ ಜನ. ಗಸಗಸೆ ಹಾಕ್ಬಿಟ್ರು.
ಅದು ಹೇಳ್ತಾರೆ ಗಸಗಸೆ. ಅದಕ್ಕೆ ಬಂಗಿ ಬೀಜದ ಜೊತೆ ಗಸಗಸೆನೂ ಅಲ್ಲೇ ಬಿತ್ತಿದ್ರು. ಮತ್ತು ಗುರುವಾಗ್ಬಿಟ್ರಲ್ಲ, ಇವಾಗ ಇನ್ನೇನು ಮಾಡಂಗತ್ತೆ. ಮತ್ತೆ ಹಾಕಿ ಕೊಬ್ಬರಿ ಬೆಲ್ಲ ಕಲಸಿಕೊಂಡು ತಿಂದು ದೇಹ ಎತ್ತಲೋ ಕಾಲೆತ್ತಲೋ. ಕೊಬ್ಬರಿ ಬೆಲ್ಲ ಮೆಣಸು ಹಾಕಿ ಎಲ್ಲ ರುಬ್ಬಿ ತಿಂದು ಬಿಟ್ರೆ ಇದು ಗಾಂಜಾ ಸೊಪ್ಪು ದೇಹ ಎತ್ತೋ ಕಾಲೆತ್ತೋ. ಅವ್ರಿಗೆ ಎಲ್ಲ ಮೈ ಮರ್ತು ಆದ್ಮೇಲೆ ಈಗ ಏನೇನು ಮಾತಾಡ್ಸೋಕ್ಕಾಗತ್ತೇನಪ್ಪ ವೀರಮ್ಮ? ಅವ್ರನ್ನ ಯಾರು ಹಿಡಿಬೇಕು ಇವಾಗ? ಹಂಗಾಗಿ ಹೋಗ್ಬಿಟ್ರು, ಚೆನ್ನಾಗಿ ಬೆಳೆದ್ಬಿಟ್ರು ಗಾಂಜಾನ. ಅದಕ್ಕೆ ನೋಡಿ ಯಾತೆತ್ತೋ ಕೊಬ್ಬರಿ ಬೆಲ್ಲ ಕಲಸಿಕೊಂಡು ದೇಹ ಎತ್ತೋ ಕಾಲೆತ್ತಲೋ. ಬಂಗಿ ನೀರು ಮಾಡುವಾರು ರಾಮರಸ. ಬಂಗಿ ನೀರು ಅಂದರೆ ರಾಮರಸ ಅಂತ. ಅದನ್ನು ಕುಟ್ಟಿ ಚೆನ್ನಾಗಿ ರಸ ಕುಡಿತಾರಲ್ಲಪ್ಪ, ಅದು ಆ ರಾಮರಸ ಮಾಡಿಬಿಟ್ರು. ಬಂಗಿ ನೀರು ಅಂತ ಅದಕ್ಕೆ ಹೆಸರು. ಅದನ್ನ ಮಾಡಿಬಿಟ್ರು. ಸಾಧನೆ ಬಿಟ್ಬಿಟ್ರು. ಗುರುಬೋಧ ಆದ್ಮೇಲೆ ಸಾಧನೆ ಎಲ್ಲ ಹೋತು. ಎಲ್ಲ ಮೂಟೆ ಕಟ್ಟಿ ಆಟದಕ್ಕೆ ಹಾಕಿದ್ರು. ಎಲ್ಲ ಇದು ಬಂದ್ಬಿಡ್ತು. ಬಂಗಿ ನೀರು ಮಾಡುವಾರು ಗುಳಿಗೆ ಗುಳಿಗೆ ಗಳಿಗೆ ಗಳಿಗೆ ಕುಡಿಯುತ್ತಿಗರು. ಅಂಗ ಪರವಶಾಗಿಯೇ ಕೇಳಿ ಜನ. ಹೋಗ ಅಂಗದ ಮೇಲೆ ಧ್ಯಾಸನ ಇಲ್ಲ, ಪರವಶ ಆಗಿ ಹೋಗ್ಬಿಟ್ರು. ಮತ್ತೆ ಆನಾಡಿ ಎಳ್ದು ಏನಾಗ್ಬೇಕಪ್ಪ? ಕಾಡ್ನಾಗ ಪೊಲೀಸರಿಲ್ಲ, ಆ ಕಾಲಕ್ಕೆ ಪೊಲೀಸ್ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ. ನಿನ್ಯಾರು ಕೇಳ್ಬೇಕು? ಮಧ್ಯಾಹ್ನ ಬೆಳಗ್ಗೆ 3 ಊಟಕ್ಕೂ ಅದನ್ನೇ ತಿಂದ್ರು ನಿನ್ಯಾರು ಕೇಳಂಗದ್ರ? ರಾಮರಸ ಮಾಡಿ ಕುಡಿಯಕತ್ತಿದ್ರು. ಸಂಗಡಾಲೆ ಗಾಂಜೆ ತೆಗೆದು ಅರೆದು ಮುಟ್ಟಿ ಎಲ್ಲ ಸೊಪ್ಪು ತಂದು ಬಿಡೋದು, ಅರೆದು ಬಿಡೋದು, ಮುದ್ದೆ ಮಾಡೋದು. ಸಂಗಡಾಲೆ ಗಾಂಜ ತೆಗೆದು ಅರೆದು ಮುದ್ದೆ ಮಾಡಿ ನುಂಗುವಾರು ಮುದ್ದೆಯ ಎಲ್ಲ ಮೆತ್ತಗೆ ಅದೆಲ್ಲ ರುಬ್ಬಡ್ದು ಬಂಡೆಗೆ ಹಾಕಿ ಗುಂಡ್ಕಲ್ಲು ಅವು ಇಟ್ಟು ಮುದ್ದೆ ನುಣ್ಣಗಾರದು ಬಿಟ್ಟು ಮುದ್ದೆ ಮಿದಿಕೆ ಮಾಡೋದು ನುಂಗದೆ. ಅದೇ ಅದನ್ನ ತಿಕ್ಕಿ ಸೇದೋದು ಇನ್ಯಾಕೋ ರುಬ್ಬು ಅತ್ಲಾಗಿ ಅದೇ ಊಟ. ಮುದ್ದೆನೇ ಅದಾತಲ್ಲ. ಈಗ ಹೆಂಗೆ ಇವ್ರನ್ನ ಕಂಟ್ರೋಲ್ ಬರಬೇಕು? ನುಂಗುವಾರು ಮುದ್ದೆಯ ಕೇಳಿ ಜನ ಗುಡುಗುಡಿಯ ಮಾಡಿ. ಗುಡುಗುಡಿ ಅಂದ್ರೆ ಇದನ್ನೇ ನಮ್ಮಲ್ಲಿ ಗಾಂಜಾ ಅಂತೀವಿ, ಅವ್ರ ದೇಶದಾಗೆ ಗುಡುಗುಡಿ ಸೇದೋದು ಅಂತ. ಗುಡುಗುಡಿಯ ಮಾಡಿಕೊಂಡು ಬಂಗಿ ತೆನೆಯ ಕೈಯಲ್ಲದ್ದಿ ಕಡೆಗೆ ಬೀಜ ಚೆಲ್ಲಿ ಅದರನ್ನು ಕೇಳಿ. ಏನೋ ಅವ್ರಿಗೆ ತಿಳಿದಂಗೆ ಎಲ್ಲ ಗುಡುಗುಡಿ ಬಂಗಿ ಸೊಪ್ಪು ಸೇದೋದು ಅಂದರೆ ದೊಡ್ಡದಿರುತ್ತೆ. ಗುಡುಗುಡಿ ಅಂದರೆ ಅಲ್ಲಿರುತ್ತೆ, ಇಲ್ಲಿ ಕೊಳವೆ ಇರುತ್ತೆ, ಇಷ್ಟು ಉದ್ದ, ಅಲ್ಲಿ ಹೊಗೆ ಬರುತ್ತೆ, ಇಲ್ಲಿ ಬಾಯಿಗೆ ಇಟ್ಕೊಂಡು ಎಳ್ದು. ಅವ್ರು ತೆಗೆದು ನಾಗಸಾಧುಗಳದ್ದು. ಹಿಡಿದು ಮುಸಿಯೊಳೋ ತುಂಬಿ ಅಡಿಗಡಿಗೆ ಸೇದಿ ಕಣ್ಣು ಕಿಡಿಯು ಉದುರುವಂತೆ ಇದ್ದು. ಕಣ್ಣೇ ನೋಡಕ್ ಆಗ್ತಾರಲ್ಲ ವೀರಮ್ಮನ ಕೈಲಿ ಅಂಥ. ಮತ್ತೆ ಸೇದಿ ಕಣ್ಣು ಕೆಂಪಗಾಗಿ ಹೋಗ್ಬಿಟ್ಟು, ಅವ್ರು ಯಾರು ಇವರು ಈಶ್ವರನ ಇದ್ರಲ್ಲಿ ತೇಕ್ಲು ಹೊಟ್ಟೆಗೆ ಆ ಥರ ಕೆಂಪಗಾಗಿ ಹೋಗ್ಬಿಟ್ಟು. ಗುಡ್ಡದೊಳಗೆ ಹಳೆಯ ಮರವ ಒದ್ದು ಬಿದ್ದಿರಲು ಅವರು ಈಗ ಅಡ್ಡ ಹಿಡಿದು 2 ತಂದಿಯೇ. ಗುಡ್ಡದಾಗ ಹಳೆ ಮರಗಳು ಬಿದ್ದಿದ್ವು ಅಲ್ಲ, ದಾರಿಗೆ ತಂದು ಅಡ್ಡ ಹಾಕ್ಬಿಟ್ರು. ಬೆಂಕಿ ಕಾಸ್ಕೊಂಬನ್ನ ಇಲ್ಲಿರ್ಲಿ ಎಳ್ಕೊಂಬಂದ್ಬಿಟ್ರು. ಅವ್ರಿಗೆ ಯಾವ ಪರವಶ ಆಗಿದ್ದಾರೆ? ಬಿದ್ದ ಮರಗಳನ್ನೆಲ್ಲ ಕೂಡಾಕಿ ಇತ್ಲ ತಂದುಬಿಟ್ರು. ಒಡ್ಡಿ ಒಂದ ಕೊಂದು ಬೆಂಕಿ ಹಚ್ಚಿ ಆಳು ಹರಿಷೆಯಾದ ಗೊಡ್ಡು ಮಾತುಗಳನ್ನೇ ಬಿಡಿಬರೋಕೆ. ಆಳು ಬೆಂಕಿ ಹಚ್ಚಿಬಿಡೋದು, ರಾಶಿ ಮಾಡೋದು, ಬೆಂಕಿ ಹಾಕಿಬಿಡೋದು ಅರಣ್ಯದಾಗೆ.
ಆಳು ಮಾತು ರಾತ್ರಿ ಎಲ್ಲ ಮಾತಾಡ್ತಿರೋದೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಮತ್ತೆ ಅದೈತೆ. ಕರೆದರೆಯು ಮಾತನಾಡ ಪಾಪ ಯಾತ್ಕನ ಒಂದು ಮಾತಿ ಕರಿಯನಪ್ಪ, ಬರ್ರಪ್ಪ ಊಟಕ್ಕನ ಬರ್ರೋ, ಏನಾಯ್ತು ಮಲ್ಕೆ ಬರ್ರೋ, ಕರಿಯನಂದ್ರೆ ಇವ್ರ ಮಾತು ಕೇಳಿಸ್ಕೊಂಬಂಗಿಲ್ಲ, ಯಮ್ಮನ ಮಾತು ಇವ್ರು ಕಿವಿ ಒಳಕ್ಕೆ ಹೋಗಂಗಿಲ್ಲ, ಪರವಶ ಆಗ್ಬಿಟ್ಟಿತ್ತೆಲ್ಲ. ಇನ್ನು ಯಾರನ್ನು ಕರೆದು ಮಾತು ಕೇಳ್ತಾವ? ಹಾ ಹೌದು. ಕರೆದರೆಯು ಮಾತನಾಡ ಹೊರಲಿದ್ದಾರೆ ಓ ಎನ್ನ, ಏನನ ಕೂಕ್ಯ ನೀನು ಓ ಅಂಬಂಗಿಲ್ಲ, ಅವ್ರು ತಿರುಗಿ ನೋಡಂಗಿಲ್ಲ, ಯಮ್ಮನ ಶಬ್ದ ಕಿವಿ ಕೇಳಿಸ್ಕೊಂಬಂಗಿಲ್ಲ. ವಸ್ತು ಎಲ್ಲೈತೋ ಅವರೆಲ್ಲದರು ಕೇಳಿ ಜನ ಸ್ಮರಣೆಗೆಟ್ಟು ಬೊಗಳುವಾರು, ಸ್ಮರಣೆಗೆಟ್ಟು ಬೊಗಳುವಾರು, ಮರೆಯಾದೆಯೋ ತಪ್ಪೆ ತೆಂದು ನೆರವಗಾರು ಯಾ ಈ ರಮ್ಮಗೆ. ಸ್ಮರಣೆಗೆಟ್ಟು ಏನ್ ಬೇಕೋ ಅದನ್ನೇ ಬೊಗಳರಂತ ವೀರಮ್ಮನ್ ನೋಡಿ. ಕಟ್ಟಿಗೆಯು ತರುವುದು ಹೋಯ್ತು, ಮಠಕ್ಕೆ ಕಟ್ಟಿಗೆ ಪಟ್ಟಿಗೆ ತರೋದಲ್ಲ ಕಡ್ದು ಎಲ್ಲ ನಿಂತೋದು. ಕಟ್ಟಿಗೆಯು ತರುವುದು ಹೋಯ್ತು, ಕಾಯಿ ಪಲ್ಲೆ ತರುವ ತರಕಾರಿ ಕಾಯಿ ಪಲ್ಲೆ ಅಂದ್ರೆ ಅದೆಲ್ಲ ಬಿಟ್ರಿ. ಇವ್ರನ್ನೇನು ದೊಡ್ಡರಾಗ್ಬಿಟ್ರು. ಹೊಟ್ಟೆಗೆಯು ದೊರಕಿಸುವುದು ಕೇಳಿ ಜನ, ಬಿಟ್ಟು ಹೋಯ್ತು ತತ್ವ ಕೇಳೋದು ಹೋಯ್ತು. ಅಪ್ಪ ಆಲೆ ಮೊದ್ಲೆಲ್ಲ ಕುಂತ್ಕೊಂಡು ತತ್ವ ಕೇಳಾರಲ್ಲ, ಇದು ಯಾವಾಗ ಜಾಸ್ತಿ ಆತೋ ಗುರು ಏನೋ ಅವ್ರ ಲೆಕ್ಕ ಬಿಟ್ಬಿಟ್ರ ಆಲೆ ತತ್ವ ಕೇಳೋದು, ಅತ್ಲಾಗ ಎದ್ದು ಹೋಗಂಗಿಲ್ಲ. ಬಿಟ್ಟು ಹೋಯ್ತು ತತ್ವ ಕೇಳೋದು ಹೋಯ್ತು, ಗುರುವ ಕಡೆಗೆ ನೋಡುವುದು ಹೋಯ್ತು. ಗುರು ಕಡೆಗೆ ನೋಡೋದೇ ಆಲೆ, ಮತ್ತೆ ಇನ್ನೇ ಮಾಡಕ್ಕಾಗುತ್ತೆ. ನಿಷ್ಠೆ ಸ್ನಾನ ಸಂಧ್ಯಾ ಹೋಯಿತೋ ಕೇಳಿ ಜನ. ಸ್ವಾಮಿಯರು ಎಂಥ ವಿಷಯ ಇಡ್ತದಾರಪ್ಪ ಜಗತ್ನಾಗ. ಇಂಥರು ಸ್ನಾನ ಸಂಧ್ಯಾ, ಗುರುನ ಹೇಳೋದು, ಪಾದ ನಮಸ್ಕಾರ ಮಾಡೋದು, ಶರಣಂಬೋದು ಬಾಯಾಗಿಲ್ಲ, ಎಲ್ಲ ಎಲ್ಗೋದು ಸ್ವಾಮಿ? ಎಲ್ಗೋದು ಇದ್ದು ಅಲ್ಲ, ಎತ್ಲಗೋದು? ಕಸವ ಬಳಿಯೋದೆಲ್ಲ ಹೋಯ್ತು. ಮೊದಲು ಕಸ್ಬರ್ಕೆ ಹಿಡಿಯರ್ ಎದ್ದು, ಇವಾಗ ಪಾಪ ಅವ್ರು ಹಿಡಿತಾರೇನಪ್ಪ ಇವಾಗ. ಇದು ಅಂಟ್ಕೊಂಬಿಡು ಅಂದ್ರೆ ಅದ್ರದ್ದೇ ತಪ್ಪು, ಇವ್ರದಲ್ಲ. ಅಲ್ಲಲ್ಲ ಗುರುಗಳದಲ್ಲ, ಇದ್ರ ತಪ್ಪು, ಗಾಂಜಾ ತಪ್ಪು ಅಂತ ಸ್ವಾಮಿಯರು ಹೇಳೋದು. ಇದ್ರ ತಪ್ಪು, ನಾವೇನು ಇದು ಅಂಟ್ಕೊಂಡಿದ್ರಿಂದ ನಾವು ಹಂಗೆ ಮಾಡಿದ್ವಿ ಅಷ್ಟೇ ಅವ್ರದ್ದು ಪ್ರಕಾರ. ಕಸವ ಬಳಿಯೋದೋಯ್ತು, ಸಾರಣೆಯೋ ತೊಳೆಯೋದೋಯ್ತು, ಸಮಾಧಿಗಳು ಓಜೆಯೋ, ಸಮಾಧಿ ಗಿಮಾಧಿ ಧ್ಯಾನ ಯೋಗ ಓಸು ಎಲ್ಲ ಬಿದ್ದೋದು. ವ್ಯಸನಗೊಳ್ಳುವುದಾದ ಹೋಯ್ತು, ಬಿಸಿಯ ಬೂದಿ ಯಮಗೆ ಪೂಸಿ, ಋಷಿಯ ನಾವು ಎನ್ನುತ್ತಲೀಗರು. ಹೊಲತಕ್ಕೆ ಹೋಗೋದು, ಬಿಸಿ ಬೂದಿ ತಗೊಂಬಿಡೋದು, ಹೆಂಗ್ ಬೇಕು ಸರಿ ಬಂದಾಗ ಹೇಳ್ಕೊಂಬ, ನಾವು ಅಲ್ಲೇ ಋಷಿ ಆದ್ವಮ್ಮ, ನಮ್ಮ ಸೇವೆ ಮಾಡ್ಬೇಕಿನ್ನ ನಾವು ಋಷಿಗಳು. ಇವಾಗ ಸೀದಾ ಹೊಲತಕ್ಕೆ ಹೋಗೋದು, ಬೂದಿ ಎಲ್ಲ. ಋಷಿ ಮರಕ್ಕೆ ಹಗ್ಗಗಾಳ ಕಟ್ಟಿ ಉಯ್ಯಾಲೆ ಆಡುವವರು. ಹಗ್ಗ ತಂದ್ಬಿಟ್ರು ಸ್ವಾಮಿಯರು ಅಲೆ ಎತ್ಲಾಗೋ. ಗುರುವಿನ ತೋಪು ಹಾಕಿರಿ, ಗುರುವು ತೋಪು ಬೆಳೆಸಿದ್ನಂತ. ಈ ಸ್ವಾಮಿಯರು ಒಳ್ಳೆ ತೋಪು ಬೆಳೆಸ್ಬಿಟ್ಟಿದ್ರ ಅಲ್ಲಿ ದೊಡ್ಡ ದೊಡ್ಡ ಮರಗಳು. ಯಾರು ಸ್ವಾಮಿಯರು ಹೆಂಗು ತೋಪು ಬೆಳೆಸಿದ್ರಲ್ಲ, ಹಗ್ಗ ಕಟ್ಟಿ ಉಯ್ಯಾಲೆ ಆಡೋಣ ಬರೋ. ಈ ಉಯ್ಯ ಅಂತಂಡು ಏನ್ ಮಾಡೋಣ, ಗುರ್ಬೋದ? ತತ್ವ ಕೇಳೋದು ಬೇಡ, ಪುರಾಣ ಕೇಳೋದು ಬೇಡ, ಉಯ್ಯಾಲೆ ಆಡಕ್ಕೆ ಹೋದ್ರು ಹಗ್ಗ ತಗೊಂಡು. ಪರಿಪರಿಯ ಫಲಗಳನ್ನು ಏರಿ ತಿನ್ನುವಾರು ಒಂದು. ಅಲ್ಲಿ ಮಸ್ತು ತೋಪ್ನ ಮರಗಳು ಹಣ್ಣಿನವು ಗುರುಗಳು ಬೆಳೆಸಿದ್ರು. ಯಾತ ಸರಿ ಬಂದವು ಅದೇ ಸಾಕು ಅಂದ್ರು. ಹೊಟ್ಟೆ ಶಿವಿಗೆ ಅಲ್ಲೇ ಕಿತ್ಕೊಂಡು ತಿಂಬೋದು. ಸ್ವಾಮಿ ತತ್ವ ಕೇಳೋದೆಲ್ಲ ಬಿಟ್ಟು ಹೋದ್. ತಿನ್ನುವಾರು
ಒಂದು ತರೋರೋ ಮಠಕ್ಕೆ ಗುರುಗಳೇ, ಗುರುಗಾಗ್ಲಿ ಅಂತ ಒಂದು ಹಸ್ತ ಇಟ್ಟಿದಾರೆ. ಒಂದನ ತರ್ಬೇಕಲ್ಲ ಪತಿಪಣ. ಗುರುವಿಗೆ ಒಂದೇ ಒಂದು ಹಣ್ಣು ತರಲಿಲ್ಲ ಅಂತ ಅವರು ಏನು ಸ್ವಾಮಿ ಅರೇ ಸುಮ್ಮನಾದಲ್ಲಪ್ಪ, ತಿಂತಾ ಇದ್ದಾರೆ ಅಣ್ಣ. ಮಠಕ್ಕೆ ಯಾರನ್ನ ಬಂದರು ಅಂತ ಒಂದು ಎರಡನ ತರ್ಬೇಕು ಅಣ್ಣ. ಅದು ಇಲ್ಲ ಇದು ಇಲ್ಲ, ಹೋಗ್ಬಿಡ್ತು. ಹೋಗ್ಲಿ, ಉಪದೇಶ ಕೊಟ್ಟ ಗುರುವಿಗೆ ತರ್ಬೇಕಾಯ್ತಲ್ಲ. ಕೇಳಿ ಜನ ಬಣ್ಣ ಬಣ್ಣದ ಆಡುಗಾಳು ಆಡುವಾರು ಭಂಗಿ ಗೆಣೆಯರು, ಇನ್ನು ಬರಲು ವೀರಮ್ಮಗೆ. ಅಯ್ಯಮ್ಮೇನ ಮುಂದೆ ಬಂದ್ಬಿಟ್ಲು, ಅಲಾಸ್ ಓದ್ಲು ಅಂದ್ಬಿಟ್ರೆ ಬಣ್ಣದ ಹಾಡು ಹತ್ಬಿಡೋರು. ಹಾಡಕ್ ಶುರು ಮಾಡಿಬಿಟ್ರು ವೀರಮ್ಮನ್ ನೋಡಿ. ಅನ್ನ ಇಕ್ಕು ಎಂಬೂತಿಗರು, ನಾವು ಹಸಿದೆವೆಂಬೂತಿಗರು. ಏನಮ್ಮ ನಮ್ಮನ್ನು ನೋಡೋದೇ ಇಲ್ಲಲ್ಲ, ಬರೀ ಅವ್ರೊಬ್ರಿಗೆ ಊಟಕ್ಕೆ ಇಡ್ತೀಯಲ್ಲ. ನಾವಿಲ್ಲಿ ಮರದ ಹತ್ರ ಉಯ್ಯಲ್ಲ ಆಡ್ತಾ ಇದೀವಿ, ಇತ್ಲಾಗ ತರಂಗಿಲ್ಲ ಅಲ್ಲ. ಹಸುವಾಗೈತಿ ಇವಾಗ. ತಮ್ಮಗೆಯು ತಾವೇ ಕುಣಿವರು. ಅದು ಹೆಂಗ ಆಡ್ಸದ ಹಂಗೆ ಕುಣಿಯೋದ ತಿಂಬಿಟ್ರು ಆಲೆ. ಅದೇನೇನು ಆಡ್ಸಿತ್ತು ಹಂಗೆ ಆಡಿದ್ರು ಅಷ್ಟೆ. ಅನ್ನವಿಕ್ಕದಿರಲವೀರಮ್ಮಗೆ ಘರ್ಜಿಸುವರು. ಸ್ವಾಮಿ ಆಲೆ ಅಕ್ಕ ಅಮ್ಮ ಅಂತ ದಯ ಇತ್ತಲ್ಲ, ಅದು ಹೋತು. ಆಲೆ ಗರ್ಜನೆ. ನಮ್ಗೇನು ಊಟಕ್ಕೆ ಇಡ್ತಿ ಇಲ್ಲೋ, ಕೂಗಕತ್ತಿದ್ರು ಆಲೆ, ಸಿಟ್ಟು ಕೋಪ. ಚನ್ನ ಮಹಾತ್ಮರಿಂಗೆಯು ಏನವಾ, ನಾವು ಒಳ್ಳೆ ಮಹಾತ್ಮರು, ನಮಗೆ ಊಟಕ್ಕೆ ಹಿಡ್ದಂಗೆ ನೀ ತಿರಸ್ಕಾರ ಮಾಡ್ತೀಯಲ್ಲ. ಇನ್ನು ಇಲ್ಲವೆನ್ನುತ್ತಿದ್ದೆ ನಿನ್ನ ಜನ್ಮ ವ್ಯರ್ಥವೆಂದು ಅನ್ಯ ಬೊಗಳುತ್ತೀಗರು. ಕೇಳಿ ಜನ ಏನಾತೋ, ನಾವು ದೊಡ್ಡ ಮಹಾತ್ಮರು, ನಮಗೆ ಅನ್ನ ಇಕ್ಲಿಲ್ಲ ಅಂದ್ರೆ ನಿನ್ನ ಜನ್ಮನೇ ವ್ಯರ್ಥ ಹೋಗೋ, ನೀನು ಹುಟ್ಟಿ ಸಾರ್ಥಕ ಆಗಲ್ಲ, ಇವ್ರಿಗೆ ಸೇವೆ ಮಾಡು, ಆವಾಗ ನಿನ್ನ ಜನ್ಮ ಸಾರ್ಥಕ. ನೋಡ್ಸೋಮ್ ಹೆಂಗೈತೆ ಜಗಳ ಕೊಂಡ್ಕೊಂಡಂಗೆ ಆತಲ್ಲಪ್ಪ ಇವಾಗ. ಎಲ್ಲೋ ಹೋಗರು ಎಂಥ ಮಹಾತ್ಮರು ಎಂದು ಘಟಕೆ ಅಧಿಕಾರಿಗಳು ಇಂಥವರಿಗೆ ಇಲ್ಲ ಎನ್ನುವೆಯ. ಕೇಳಿ ಜನ ನಮಗೆ ಸೇವೆ ಮಾಡೋಕ್ಕಿಲ್ಲ ಅಂತೀಯಲ್ಲವ. ಇಂಥ ಘಟ ಶೋಧನೆ ಮಾಡಿದೀವಿ ನಾವು, ಮಹಾತ್ಮರಾಗಿದ್ದೀವಿ, ಉಪದೇಶನ ಆಗೋತು. ಅಡವಿ ಪಲ್ಲೆ ತಿರುಗಿ ತಗೊಳ್ಳೋ, ಕಟ್ಟಿಗೆಯೋ ನೆಳೆದು ತಗೊಳ್ಳೋ. ಅಡವಿ ಹುಡುಕಿ ಕಾಯಿ ಪಲ್ಲೆ ತರಕಾರಿ ಆಯಮ್ಮ ಒಬ್ಳೆ ತರಬೇಕು. ಕಟ್ಗೆ ಇಲ್ಲ ಅಂದರೆ ಒಬ್ಳೇ ಕಟ್ಗೆನೂ ಜೋಡಿಸ್ಕೋಬೇಕು. ಮೂವರಿ ಮಾಡ್ಬೇಕಾತಲ್ಲ ಅಡಿಗೆ. ಇದು ನೋಡಿ ಹೆಂಗೈತೆ ಕಷ್ಟ. ಅಡವಿ ಮಾವಿನ ಮರಗಳ ಕೇಳಿ ಜನ ಎಡೆಯ ಬಳೆಯ ಉಳಿಗೆ ಎಂದು ಎಡೆ ಮಾಡ್ತಿದ್ರಲ್ಲ. ಉಪ್ಪಿನಕಾಯಿ ಹುಳಿ ಅಂದರೆ ಮಾವಿನ ಮರದಗಳು ಉಪ್ಪಿನಕಾಯಿ ಹಾಕೋಣಂತ ಆಯಮ್ಮನೆ ಮರ ಹತ್ತಿ ಮತ್ತು ಉಪ್ಪಿನಕಾಯಿ ಒಯ್ದು ಗುರುಗಳಿಗೆ ಎಡೆ ಬಡಿಸ್ಬೇಕಲ್ಲ, ತರಳಂತ ಆಯಮ್ಮ. ಕಾಯ ಕೊಯ್ದು ತರಲು ಆ ಕಡೆಗೆ ನೋಡರೀಗ ಇಬ್ಬರು. ಕೇಳಿ ಆಯಮ್ಮ ಇಷ್ಟೆಲ್ಲ ಮರ ಹತ್ತಿದ್ರು, ಕೊಯ್ದ್ರು, ಒಣಗಿಸಿ ಅದನ್ನ ಉಪ್ಪಿನಕಾಯಿ ಹಾಕಿ ಏನು ಹುಳಿ ಎಲ್ಲ ಮಾಡಿಟ್ರು ಸಾಕ ಸುಸ್ತಾತೇನಮ್ಮ. ನಾವೊಂದು ಸ್ವಲ್ಪ ಸಹಾಯಕ್ಕೆ ಬರ್ತೀವ, ನಮ್ಮ ಮಾತೇನು ಬರಲ್ಲಲ್ಲಪ್ಪ. ನಾನಾ ಬಗೆಯ ತಂದು ಭಿಕ್ಷವೇನು ಅವರ ಒಟ್ಟಿಗೆಯು ತಾನು ಸಾಲದೋಗೆ ನಿರಹರ. ಶಿವ ಭಿಕ್ಷೆ ಮಾಡ್ಕೊಂಡು ಊರಾಗೆಲ್ಲ ಎತ್ಕೊಂಬಂದ್ರೆ ಗುರುವು ಇವರಿಬ್ರು ಎಲ್ಲ ಖಾಲಿ ಮಾಡಿಬಿಡಾರಂತೆ. ಇವ್ರಿಗೆ ಸಾಲದಿಬ್ರಿಗೆ. ಆಯಮ್ಗೆ ಆಹಾರನೇ ಇಲ್ಲ, ರಾತ್ರೆಲ್ಲ ಹಗಲೆಲ್ಲ ಜೋಳಿಗೆ ಖಾಲಿ ಆಲೆ ಭಿಕ್ಷೆ ಎತ್ಕೊಂಬಂದಿದ್ದು. ಸಾಲದೋಗಿ ನಿರಾಹಾರವು ನಾನಾಗುವೆ ಗುರುವಿಗೆಯು
ಸಹಿತ ಅದನ್ನು ಕಂಡು ಜ್ಞಾನಿ ವೀರಮ್ಮಗೆಂದನು. ಗುರುವಿಗೆ ಗೊತ್ತಾಗ್ಬಿಡ್ತು, ಏನಮ್ಮ ಜ್ಞಾನಿ ನೀನು ಏನಮ್ಮ ಆ ಸೇವೆ ಈ ನಾಡಿ ಎಲ್ಲರನ್ನೂ ಮಾಡ್ಬೇಕಾತಲ್ಲ, ಏನು ಕಾರಣರವನೀಗ ಇಟ್ಟುಕೊಂಡು ಉಪವಾಸ ನೀನು ಬೀಳುವುದೊಳ್ಳೆದೇ ಕೇಳಿ ಜನ. ಕೋಣನಂತೆ ಹರೆಯಲ್ಲನ್ನ ಬೇಡಿ ತಿನ್ನುವಾರು ನೀನು ಕೊಡು ಅಪ್ಪಣೆ ಎಂದನು ಕೇಳಿ ಜನ. ಎನ್ನಲೇಕೆ ಗುರುವೆ ನಾನು ಅಪ್ಪಣೆಯ ಕೊಡಲು ಆರೆ ಇನ್ನು ಇರೋ ಅರಣ್ಯವು. ಸ್ವಾಮಿಯರು ಯಾವಾಗ ನೋಡಿದ್ರಲ್ಲಪ್ಪ, ಏನಮ್ಮ ತಿಂದು ಕೋಣ ಆಗಿಬಿಟ್ಟಿದ್ದಾರೆ ಅವರು, ಕೋಣಂಗೆ ಬೆಳೆದಾರೆ, ಅವ್ರಿಗೆ ಅಪ್ಪಣೆ ಕೊಟ್ಟು ಸುಮ್ಮನೆ ಕಳಿಸ್ಬಿಡಮ್ಮ, ಇದಾಗಲ್ಲ. ನೀ ಎಷ್ಟು ಜನ ಅವ್ರು ನೋಡಿ ಹೆಂಗೆ ಬೆಳೆದ್ಬಿಟ್ರು, ಕೋಣ ಆಗಿಬಿಟ್ರು. ಇವಾಗ ಸ್ವಾಮಿಯವ್ರು ಹೇಳಿದ್ರು ಅಪ್ಪಣೆ ಕೊಡಮ್ಮ ಅಂದ್ರೆ, ಆಯಮ್ಮ ಎಲ್ಲೇ ಸ್ವಾಮಿ ಹೆಂಗೆ ಅಪ್ಪಣೆ ಕೊಡೋದು, ನಾನು ಅರಣ್ಯದ ಒಬ್ಬಳೇ ಇದ್ದೀನಿ, ಸುಮ್ಮನೆ ಹಿಂಗೆ ಜೊತೆಗಿರ್ಲಿ ಹೇಳು, ನನಗೆ ಬೇಸರ ಆಗುತ್ತೆ, ಅವ್ರೇನು ಮಾಡ್ತಾರೆ ಅಂದ್ಲು. ಆಕೆದು ಎಂಥ ದೊಡ್ಡ ಮನುಷ್ಯ ಇರಬೇಕು. ಕೇಳಿ ಜನ, ನನಗೆಯು ಜೋಡೆ ಇಲ್ಲ, ನನ್ನ ಜೊತೆ ಇನ್ಯಾರಿಲ್ಲಲ್ಲ ಸ್ವಾಮಿ, ಅವರೇ ಯಾತ್ಕೋ ಇರಲಿ ಇವರು ಹೊಟ್ಟೆಗೆಯು ಅನ್ನವನ್ನೇ ತರುವೆನೆಂದಳು. ಹೆಂಗ ಮಾಡಿ ಹಾಕ್ತೀನಿ ಬಿಡು ಅಡುಗೆ. ಅದು ಯಾಕೆ ತೋರಿಸ್ತಾರೆ ಚಿದಾನಂದರು ಅಂದರೆ, ಗುರು ಸೇವೆ ಮಾಡೋನು ಹೆಂಗಿರ್ಬೇಕು ಅಂದರೆ ವೀರಮ್ಮನಂಗಿರ್ಬೇಕು ಅನ್ನೋದಕ್ಕೆ ಇದು ಹೊರಟು ಹೇಳ್ತಾ ಇರೋದು. ಏನಕ್ಕೂ ಬೇಸರ ಆಗಬಾರ್ದು. ತನುವನ್ನು ಮಾರಬೇಕು ಅಂದರೆ ಮಾರಿದಾಳಲ್ಲ ಹಂಗೆ ಮಾರಬೇಕು. ಗುರುವಿಗೂ ಅಷ್ಟೇ ಸೇವೆ ಅಲ್ಲ, ಗುರುವಿನ ಮನೆ ಶಿಷ್ಯರಿದಾರಲ್ಲ ಅವ್ರನ್ನೂ ಈ ಪರಿ ಕಾಪಾಡಬೇಕು ಅಂತ ಅವ್ರು ಹೇಳೋದು. ಅಂದು ಅದರೊಳಗೆ ತನ್ನ ಕಾವಿ ಸೀರೆ ಜೋಳಿಗಿಟ್ಟು ಮುಂದೆ ಈಜ ಬಿದ್ದಳು ಕೇಳಿ ಜನ. ಇಲ್ಲಿ ನೋಡಿ ಸ್ವಾಮಿ, ಒಂದು ಹೊಳೆ, ಆ ಕಡೆಗೆ ಒಂದು ಸಣ್ಣ ಊರು ಅಗ್ರಹಾರ. ಆ ಹೊಳೆಯಕ್ಕೆ ಹೋಗ್ಬೇಕಂದ್ರೆ ಒಂದು ಈಜು ಬುಲ್ಡೆ ತಗೋಬೇಕು. ಈಜು ಬುಲ್ಡೆಗೆ ಒಂದು ಸೀರೆ ಇಟ್ಕೋಬೇಕು. ಈ ಅಮ್ಮೊಂದು ಸೀರೆ ಇಲ್ಲಿ ನೀರಾಗ ಈಜಾಡಿ ಆ ಕಡೆಗೆ ಹೋಗ್ಬೇಕಲ್ಲ, ಅದು ತೇಲ್ಸಕ್ಕೆ ಬುಲ್ಡೆ ಕಟ್ಕೊಂಡು ಸೊರೆ ಬುಲ್ಡೆ. ಅಲ್ಲಿ ಗಡ್ಡೆಗೆ ಹೋದ್ಮೇಲೆ ಯಾವತ್ತು ಸೀರೆ ಬಿಟ್ಟು ಗಿಡದ ಮೇಲೆ ಹಾಕಿ ಇನ್ನೊಂದು ಸೀರೆ ಉಟ್ಕೊಂಡು ಊರೆಲ್ಲ ತಿರುಗಾಡಿ ಬಂದು ಇಲ್ಲಿ ಊರಿಗೆ ಅಡುಗೆ ಮಾಡಿ ದಿನ ಈಜಾಡ್ಬೇಕು ತರಬೇಕು. ಅದಕ್ಕೂ ಬೇಸರ ಇಲ್ಲಲ್ಲ ಅಂತಾಳಲ್ಲ. ಗುರುಸೇವೆ ಅಂದರೆ ಸ್ವಾಮಿ ಹೆಂಗಿರುತ್ತೆ ಅಂತ ನೋಡ್ಬೇಕು. ಬೇಸರನೇ ಇಲ್ಲಲ್ಲ ಆಕೆಗೆ. ಈಸಿ ಗೋದವರಿಯನೀಗ ಆಚಕೋಗಿ ಕಾವಿ ಉಟ್ಟು ಆಸು ಭಕ್ತರ ರಜಕರೋ ಗಿಣಿಗೆಯೋ ಕೇಳಿ ಜನ. ವಾಸವಿರಲು ಇಟ್ಟಳಾಗ ಕೀಲಿನಲ್ಲಿ ಜೋಳಿಗೆಯೋ ದೇಶಗಾನ ನೆನೆಸಿಕೊಂಡಳು ಕೇಳಿ ಜನ. ನದಿಯ ತಡದಿ ಯಲಗಡರ್ಪ ದೊಡ್ಡ ಗ್ರಾಮವಿರಲು ಭಕ್ತ ಸದನ ಒಕ್ಕು ಭಿಕ್ಷ ಎತ್ತಿಯೇ ಕೇಳಿ ಜನ. ಯಾಲಗಡ ಅಂತ ಒಂದು ಊರು, ಆ ಊರಿಗೆ ಹೋಗಿ ಭಿಕ್ಷೆ ಎತ್ತಿ ಆಯಮ್ಮ ಈಜು ಬುಲ್ಡೆಗೆ ಈ ಕಡೆಗೆ ಬರ್ಬೇಕು. ಅದರ ಅರ್ಥ ಏನು, ಈಜು ಬುಲ್ಡೆ ಅಂದರೆ ಆಯಮ್ಗೂ ಈಜು ಬರಲ್ಲ ಅಂತಲೇ. ಆದರೆ ಉಪವಾಸ ಕೆಡಬೇಕಾಗತ್ತೆ ಅಂತ ಬುಲ್ಡೆ ಕಟ್ಕೊಂಡು ಬೆನ್ನಿಗೆ ನದಿಯಕ್ಕೆ ಇಳಿಬೇಕು. ಅದನ್ನು ಕಾಯಿ ಪಲ್ಯ ತುಪ್ಪ ಬೆಲ್ಲವೆಲ್ಲ ಕೊಟ್ಟು ಕೋಲೊಳಿಟ್ಟು ಸದಮಲಾಳು ಈಜು ಬಿದ್ದಳು ಕೇಳಿ ಜನ. ಈ ಕಡೆಗೆ ದಾಂಟಿ ಒದ್ದ ವಸ್ತ್ರ ಹಿಂಡಿ ಕಾವಿಯುಟ್ಟು ಪಾಕ ಮಾಡಿ ಮನೆಯ ಸೇರಿ ಸಾರಿಸಿ ಕೇಳಿ ಜನ.
ಯಾಕೆ ಅಂತ ಗುರುವ ನೆನೆದು ಅಡಿಗೆ ಮಾಡಿ ನಿತ್ಯ ತಂದು ಸ್ವೀಕಾರವ ಮಾಡಿಸಿದಳು ಕೇಳಿ ಜನ. ಏಕಾತ್ಮ ಗುರುವ ನೆನೆದು ಈ ಪ್ರಕಾರ ಭಿಕ್ಷೆವನ್ನು ಎರಡೆರಡು ದಿನಕ್ಕೆ ಹೋಗಿ ತಾಪ ಬಡದ ದೇಹ ಕಟ್ಟಿ ಕಷ್ಟಕ್ಕೆ ಕೇಳಿ ಜನ. ಓಪಳಾಗಿ ಸರ್ವ ಕೆಲಸ ನಿರುವ ಸೇವೆ ಮಾಡು ತನ್ನ ಪಾಪ ಹರಳು ಉಣಿಪಳವರಿಗೆ. ಉಣಿಸ್ಬೇಕು ಸ್ವಾಮಿ, ಯಾಕೆಂದ್ರೆ ದೇಹ ಪರವಶ ಆಗಿದ್ದಾವೆ, ಹಸ್ಕೊಂಡು ಬಿದ್ದವೆ. ಪಾಪ ಬಾಲಕರಿಗೆ ಹೆಂಗೆ ಉಣಿಸ್ತಾರೋ ಮತ್ತೆ ಇದು ರಾಮರಸ ಆಗೈತೆ, ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ಲೋಕ ಮೆಚ್ಚೆ ಗುರುವು ಮೆಚ್ಚೆ ಸಾಧು ಸಂತರು ಮೆಚ್ಚೆ ಏಕಾತ್ಮರೆಂಬ ಭಾವದಿ ಕೇಳಿ ಜನ. ಕಾಕು ಮುಂಡೆ ಗಂಡರ ಗುಣವು ಮನಕ್ಕೆ ತಾರದಾಲೆ ಲೋಕೇಶಳಿದ್ದಳಿ ಪರಿ ಕೇಳಿ ಜನ. ಅಲ್ಲಿಗೆಯೂ ಹೋಗಲಿಕ್ಕೆ ರಾಮಚಂದ್ರ ಗೋಸ್ವಾಮಿ ನಿಲ್ಲಿಸಿಯ ಕೊಂಡ ದಶ ದಿನ. ಚಿದಾನಂದರು ಹೋದಾಗ ಆ ಸ್ವಾಮಿಯರು 10 ದಿವಸ ಇಟ್ಕೊಂಡಿದ್ರಂತ, ಇಲ್ಲಿರಪ್ಪ ಒಂದು 10 ದಿವಸ ಅಂತ. ಯಾರನ್ನ? ಚಿದಾನಂದ್ರನ್ನ ಆಶ್ರಮದಾಗ 10 ದಿವಸ ಇಟ್ಕೊಂಡಿದ್ರಂತೆ. 10 ದಿವಸ ಇವ್ರು ಬದುಕೆಲ್ಲ ನೋಡಿದಾರ ಅವರು ಸ್ವಾಮಿಯರು. ಕ್ಷೇತ್ರ ನೋಡಕ್ ಹೋಗಿದ್ರಲ್ಲ, 10 ದಿವಸ ಇವ್ರನ್ನೆಲ್ಲ ಒಂದ್ ಕಡೆಯಿಂದ ತಿಳ್ಕೊಂಡ್ಬಿಟ್ರು. ಅಲ್ಲಿಗೆಯೂ ಹೋಗಲಿಕ್ಕೆ ರಾಮಚಂದ್ರ ಗೋಸ್ವಾಮಿ ನಿಲ್ಲಿಸಿಯ ಕೊಂಡ ದಶ ದಿನ ಕೇಳಿ ಜನ. ಎಲ್ಲ ವೀರಮ್ಮನ ಸೇವೆಯನ್ನು ನೋಡಿದಾನು ಸೊಲ್ಲಿಸಲ ಸಖ್ಯವಾದುದು ಕೇಳಿ ಜನ. ಈಸುಗಾಯಿದನ್ನೆ ಕಟ್ಟಿ ಗೋದಾವರಿಯನ್ನೇ ಈಸಿ ಆಸು ಭಿಕ್ಷವನ್ನು ಮಾಡಿಯೇ ಕೇಳಿ ಜನ. ಈಸಿ ಬಂದು ಸರ್ವ ಸೇವೆ ಮಾಸಿ ಮುಗಿಸಿ ರಾತ್ರಿ ಬ್ರಹ್ಮಚರ್ಚೆ ಓಪಳಾಗಿ ಇಗಳು ಬ್ರಹ್ಮಚರ್ಚೆ ವಾಸಳಾಗಿ ಇಹುದ ಕಂಡೆನೋ ಕೇಳಿ ಜನ. ಚಿದಾನಂದರು ಇಷ್ಟೆಲ್ಲ ಸುಸ್ತಾದ್ರು ಬ್ರಹ್ಮಚರ್ಚೆ ತಪ್ಸ್ದಂಗೆ ಕೇಳ್ಬಿಡೋಳಂತ ನೋಡಿ. ಏನು ಬದುಕು ಮಾಡಿದ್ರು, ಬ್ರಹ್ಮ ವಿಚಾರ ಕೇಳಕ್ಕೆ ಖುಷಿಯಾಗಿ ಕುತ್ಕೊಂಬಳಂತೆ. ಎರಗಿದಾಕ ಪಾದಕ್ಕೆ ನೋಡು, ಈ ಸ್ವಾಮಿಯರು ಹೋದಾಗ ಅಯ್ಯಮ್ಮನ ಸೇವೆ ನೋಡಿ ಪಾದಕ್ಕೆ ಎರಗಿದ್ರಂತೆ. ಅಮ್ಮ ನಿನ್ನಷ್ಟು ಬೇಸರ ಇಲ್ದಂಗೆ ಸೇವೆ ಮಾಡೋರು ನಾನು ನೋಡ್ಲಿಲ್ಲಲ್ಲಮ್ಮ ಅಂತ ಅವ್ರ ಪಾದಕ್ಕೆ, ವೀರಮ್ಮನ ಪಾದಕ್ಕೆ ಬೀಳೋ ಮಾತು ಸರಿ ಐತೆ ಇಲ್ಲೋ? ಎಂಥರೂ ಬೀಳ್ಬೇಕು ನೋಡಪ್ಪ, ಈ ಕಷ್ಟ ಯಾರು? ಚಿದಾನಂದರು ನೋಡಿದ್ರೆ ಪಾದಕ್ಕೆ ಎರಗಿದ್ರು. ಗೋಸ್ವಾಮಿ ಬಿಡು ಎರಗನ, ಈ ಸೇವಕಳಿಗೆ ಎರಗಿದ್ರು ಸ್ವಾಮಿಯರು. ಎರಗಿದಾಕೆ ಪಾದಕ್ಕೆ ನಿನಗೆ ಸರಿಯು ಉಂಟೆವೀಗ. ಇಲ್ಲಿ ಯಾರದರಮ್ಮ ನಿನಗೆ ಸರಿ ಸಮ? ಇಂಥ ಸೇವೆ ಮಾಡೋಕ್ಕೆ ಸಾಮಾನ್ಯ ಜನಕ್ಕೆಲ್ಲ ಆಗಲ್ಲಮ್ಮ ಅಂದರು ಸ್ವಾಮಿಯರು. ಗುರು ಸೇವೆ ಮಾಡೋರೆಲ್ಲರ ಇಂಥ ಗುರು ಸೇವೆ ಮಾಡೋರು ಎಲ್ಲಿ ಇಲ್ಲಮ್ಮ, ನಿನಗೆ ಸಮನೇ ಇಲ್ಲ ಕಣಮ್ಮ. ಶಿವ ಯಾವ ಕ್ಷೇತ್ರಕ್ಕೆ ಹೋದ್ರು ಇಂಥ ಸೇವೆ. ಕರೆದು ತಂದು ನಿನ್ನ ಮೇಲೆ ಬಲು ದೂರ ಮಾಡಬೇಕು ಪರಬ್ರಹ್ಮ ನೀನೆ ಎಂದರು. ಯಾರು ನಂದಿದ್ದವರು? ಬಿಡಮ್ಮ, ಇಷ್ಟು ಸೇವೆ ಮಾಡ್ತೀಯ ಅಂದರೆ ನೀನೇ ಸಾಕ್ಷಾತ್ ವಸ್ತು ಅಂತ ಅದಕ್ಕೆ ಅಡ್ಡು ಬಿದ್ರು ಸ್ವಾಮಿಯರು. ಹೊಗಳಿದಾನು ನಿನ್ನಂತೆ ಗುರುವು ಸೇವೆ ಮಾಡುವುದೆಮಗೆ ಲುಗಿದು ಈಗನೇ ಎಂದೆನು ತಲಿ. ಅಮ್ಮ ನಿನ್ನಂಗೆ ಸೇವೆ ಮಾಡೋದು ನಮ್ಮ ಕೈಲಿ ಆದಿತ್ತೇನಮ್ಮ? ಇಲ್ಲ ಉಂಟೇನಮ್ಮ ಅಂದ್ಬಿಟ್ರು. ಚಿದಾನಂದ್ರೆ ಆಶ್ಚರ್ಯ ಪಟ್ಬಿಟ್ರು, ಸೋಜಿಗೆ ಪಟ್ಬಿಟ್ರು. ಯಮ್ಮನ ಸೇವೆ ಯಾರು ಮಾಡೋಕ್ಕಾಗಲ್ಲ. ತೆಗೆದು ಅಪ್ಪಿ ಆಕೆಯನ್ನು
ಆಯಮ್ಮಗೆ ಶರಣಾಗ್ಬಿಟ್ಟು ಸ್ವಾಮಿಯರು ಇವ್ರ ಕಡೆ ತಿರುಗಿ ನೋಡಿದರು. ಯಾರಿಗೆ? ಇವರಿಬ್ಬರು ಇದ್ರಲ್ಲ, ಚಿದಾನಂದರು ಇತ್ಲ ತಿರುಗಿದ್ರು. ತೆಗೆದು ಅಪ್ಪಿ ಆಕೆಯನ್ನು ನೀಚರನ್ನು ನೋಡಿ ನೀವು ಹೋಗಿರೇ ನರಕಕ್ಕೆಂದು ತೆರಳಿದ. ಆಯಮ್ಗೆ ಅಷ್ಟ ಕೊಷ್ಟಿದ್ರ, ನೀವೆಲ್ಲ ನರಕದ ಪಾಲಾಗ್ತಿರ್ ಕಣಲ್ಲಿ, ನೀವೇನು ಉದ್ಧಾರ ಆಗ. ಸ್ವಾಮಿಯರು ಬೈದ್ಬಿಟ್ರು ಇವರಿಬ್ಬರನ್ನ ನೋಡಿ. ರೇ ಅಯ್ಯಮ್ಮಂತೂ ಇದ್ರಿಗೊಂದು ಮಾತಾಡಂಗಿಲ್ಲ. ಏನು ತಗೊಂಬಂದ್ರು ತರಬೇಕು, ಇಡೋ ಅಂದ್ರೆ ಇಡಬೇಕು, ಸ್ನಾನ ಮಾಡಿಸೋದ್ರೆ ಮಾಡಿಸ್ಬೇಕು. ಅಯ್ಯಮ್ಗೆ ಈನಾಡಿ ಮಾಡಿಸ್ಕೊಂತಿರಲಿಲ್ಲ, ನೀವು ನರಕಕ್ಕೆ ಹೋಗ್ತೀರಿ, ನೀವೆಲ್ಗೋ. ಇವ್ರಿಗೆ ಸಿಟ್ಟು ಬಂದೈತೆ ಅಂದರೆ ಅಯ್ಯಮ್ಮಗೆ ಸಿಟ್ಟು ಬಂದಿದ್ರು ನೋಡಿ. ಚಿದಾನಂದ್ರಿಗೆ ಸಿಟ್ಟು ಬಂತು. ತೆರಳಿದ ಕೇಳಿ ಜನ ಪೈಣವಾದ ಆಮೇಲೆ ತುಳಸಿ ಗ್ರಾಮ ಕೊರಟನಾಗ. ಅಯ್ಯಮ್ಮನು ಅವ್ರನ್ನ ಮಠ ಬಿಡಿಸಿ ಹೋಗ್ರಲ್ಲ ಅಂತ ಗದ್ರಿ ಇವರು ಮುಂದಿನ ಊರಿಗೆ ಬಂದರು. ತುಳಸಿ ಗ್ರಾಮ ಅಂತ ಇತ್ಲಾಗೆ ಛತ್ತೀಸ್ಗಢದ ಹತ್ರ ಬರುತ್ತೆ. ಹತ್ತು ಕಡೆ ಪಯಣ. ಯಾರನ್ನ? ಜಾಡ್ ಬಿಡ್ರು ಅಂದ್ರು. ಪೈಣವಾದನ ಮೇಲೆ ತುಳಸಿ ಗ್ರಾಮ ಕೊರಟನಾಗ ಜ್ಞಾನೇಶ್ವರಿದ್ದರಲ್ಲಿಯೋ. ತುಳಸಿ ಗ್ರಾಮಕ್ಕೆ ಬಂದರು. ಅಲ್ಲೆಲ್ಲ ಜ್ಞಾನಿಗಳು ಶೆಟ್ರಂತೆ ಭಾಳ ಜನ ಇದ್ರಂತೆ. ಆ ಗ್ರಾಮಕ್ಕೆ ಬಂದರು. ಜ್ಞಾನಿ ವೈಶ್ಯರಿದ್ದರಲ್ಲಿಯೋ ಕೇಳಿ ಕಾಣುತ್ತಾಲೆ ಮನೆಗೆ ಒಯ್ದು ಪೂಜಿಸಿಯೇ ಕೇಳಿದಾರೋ ನೀನಿ ಎಲ್ಲಿಗೋಗ್ವೆ ಎಂದರೋ ಕೇಳಿ ಜನ. ತುಂಗಭದ್ರ ತೀರ ಯೋಧ್ಯದಿಂದ ಗುರುವಿನಪ್ಪಣಿನ್ ಹಿಂಗಲಾಗಿ ನಾನಾ ಕ್ಷೇತ್ರವಾ ಕೇಳಿ ಜನ. ಕಂಗಳಾಲಿ ನೋಡಿದೇನು ಬಂದು ನೋಡ್ವೆ ಸರ್ವ ಕ್ಷೇತ್ರ ಮಂಗಳ ಸ್ಥಳಗಳೆಂದನು ಕೇಳಿ ಜನ. ಹೋಗೆ ದತ್ತಾತ್ರಿ ಸ್ನಾನ ಕೆನಲು ಅವರು ನುಡಿದರೀಗ ಈವುದಿಲ್ಲಿ ಗಾವ ದೂರಲಿ. ಅಲ್ಲಪ್ಪ ಎಲ್ಲಿಗೆ ಹೋಗ್ತಿ ಅಂದ್ರು? ದತ್ತಾತ್ರೇಯ ಅಂದರು. ಅಲ್ಲೈತೆ ದತ್ತ. ಎಲ್ಲಿ? ನಾಂದೇಡು ಸ್ವಾಮಿಯರು ಹೋಗಿದ್ರಲ್ಲ, ಅಲ್ಲಿ ನಾಂದೇಡ್ ಹತ್ರ ದತ್ತಾತ್ರೇಯ ದೇವಸ್ಥಾನ ಅಂತ ಐತೆ. ಅಲ್ಲಿಗೆ ಹೋಗ್ತೀನಿ, ಅವರು ದತ್ತನ ದರ್ಶನ ಮಾಡ್ತೀನಿ ಅಂದರು. ಅಲ್ಲಿ ಸ್ವಾಮಿ ಇಲ್ಲೊಂದು ಗಾವದ 3 ಮೈಲಿ ದೂರದಾಗ ಸಿದ್ದಪ್ಪನವ್ರದಂಗೆ ಒಂದು ಪುಣ್ಯಕ್ಷೇತ್ರ ಐತೆ ಉನ್ಕಿ, ಅದು ನೋಡ್ಕೊಂಡು ಹೋಗ್ಬೋದು ಆಯ್ತಲ್ಲ, ಅದು ಅತ್ಲಾಗೆ ಕರ್ಕೊಂಡು ಹೋಗೋದು ದಾರಿ ಅಂದರು. ಯಾರು? ಇವರು ಶೆಟ್ರು. ಆಯ್ತು ನಡ್ರಿ ಅಲ್ಲಿಗೆ ಹೋಗೋಣ ಅಂದರು. ಮಹಾಕ್ಷೇತ್ರವದೇ ಉನಿಕಿ ಎಂಬುದೀಗ ವಿಚಿತ್ರವೇ ಹೋಗಣಾಗೆ ತಿಳುವುದೆಂದನೋ. ಸ್ವಾಮಿ ಅಲ್ಲಿಗೆ ಹೋದ್ರೆ ಅದ್ರ ವಿಚಿತ್ರ ಭಾಳ ಐತೆ, ಉನಿಕಿ ನೋಡೋಣ ಬರ್ರಿ ಅಂತ ಅವ್ರು ಯಾರೋ ಶೆಟ್ರು ಕರ್ಕೊಂಡು ಹೋದ್ರು. ತುಳಸಿ ಗ್ರಾಮದ ಶೆಟ್ರು. ಇಂತು ಮೈಮೆ ಉನಿಕಿ ಕ್ಷೇತ್ರವೆಂದರೆಯು ಹೇಳ್ವೆನಾಗ ಅಂತೋ ಅದರೊಳು ವೆಂಕಟೆಂಬನೋ ಅದ್ರೊಳಗೆ ಆ ಊರ ವೆಂಕಟ ಅಂತ ಒಬ್ಬ ಶೆಟ್ರನಿದ್ದ. ಅವನು ಸ್ವಾಮಿ ನಾನು ತೋರಿಸ್ತೀನಿ ಬರ್ರಿ ಹೋಗೋಣ, ಉನಿಕಿ ಕ್ಷೇತ್ರ ನೋಡ್ಕೊಂಡು ಹೋಗ್ರಿ ಅಂತಂದ. ಎಂತ ಭೂತ ಬ್ರಹ್ಮೇತಿಗಾಳು ಹೋಗುವಲ್ಲಿ ಚಿಂತೆ ಅಲ್ಲಿ ಉಳಿಯದೆಂದನೋ ಕೇಳಿ ಜನ. ಉನಿಕಿ ಎಂಬ ಸ್ಥಾನದಲ್ಲಿ ಉಕ್ಕಿನ ಪುಡಿಯ ಮುಕ್ಕಿ ಮನೆಯು ವಿಶ್ವಾಮಿತ್ರನಿಗಲೇ. ಸ್ವಾಮಿ ಉನಿಕಿ ಕ್ಷೇತ್ರ ಅಂದರೆ ವಿಶ್ವಾಮಿತ್ರ ಆಶ್ರಮ ಸ್ವಾಮಿ, ಅದು ಭಾಳ ಮಹತ್ವ ಐತೆ, ಅಲ್ಲಿ ಹೋಗನ್ ಬರ್ರಿ ಅಂದರು. ಘನ ತಪಸನೀಗ ಅಂಬಗೋಸ್ಕರಾಗಿ ಮಾಡಿದಾನು ಎನಿತು ಏಳನೇನು ಸ್ಥಳಕ್ಕೆಯೋ ಕೇಳಿ ಜನ. ಬಂದಳೋ ದೇವೀಗ ಅಂದಳೋ ಮನೆಗೆ ಮುನಿಗೆ ಮಾತ ಇಂದು ಬೇಡುವೇನು ಏಳನೇ ಕೇಳಿ ಜನ. ಸಂಧೆಯಿಲ್ಲದಾಲ ಎಲ್ಲ ಮಂದಿರದೊಳಿರಿ ಎನ್ನೆ
ಅಂದು ವಾಸವಾದಳಂಬನು ಕೇಳಿ ಜನ. ಉನಿಕಿ ಎಂಬ ಕ್ಷೇತ್ರದಲ್ಲಿ ಉನಿಕಿ ದೇವಿ ಎಂಬ ದೇವಿ, ಉನಿಕಿ ಈಶನೆಂಬ ಈಶ್ವರ ಕೇಳಿ ಜನ. ಗಣ ಮುನಿಯು ವಿಶ್ವಾಮಿತ್ರನಾಶ್ರಮವು ತಾನು ಅದುವೆ, ಮುನಿಯು ಬಹಳದಿಂದಲಿದ್ದರು ಕೇಳಿ ಜನ. ಬಂದರಲ್ಲಗೆಯು ಮಹಾ ರಾಮ ಲಕ್ಷ್ಮಣ ಸೀತೆ ಸಹಿತ, ಅಂದು ಕಂಡರು ವಿಶ್ವಾಮಿತ್ರಗೆ ಕೇಳಿ ಜನ. ಒಂದು ಸ್ವಲ್ಪ ಭಜನೆ ಅನ್ನಿ. ಈಗೇನಾಯ್ತು, ಸ್ವಾಮಿಯರು ಹಿಂಗೆ ಹೋದ್ರು. ಅವ್ರು ಯಾರು ಶೆಟ್ರು ವೆಂಕಟಪ್ಪಣ್ಣನು ಉನಿಕಿ ಕ್ಷೇತ್ರ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿಗೆ ರಾಮ ಸೀತೆ ಅವರೆಲ್ಲ ಬಂದು ಒಂದು 15 ದಿವಸ ಉಳ್ಕೊಂಡಿದ್ರಂತೆ, ಲಕ್ಷ್ಮಣ ಅವರೆಲ್ಲ ಬಂದು. ಅದು ಉನಿಕಿ ಕ್ಷೇತ್ರ ಹೆಂಗೈತೆ ಅಂತ. ಉನಿಕಿ ದೇವಿಗೆ ಹೋಗಿ ಅಡ್ಡ ಬಿದ್ದ ನಾಗರಾಮ, ಉನಿಕಿ ದೇವಿ ಅಪ್ಪಿಕೊಂಡಳು ಕೇಳಿ ಜನ. ಈ ರಾಮರು ವನವಾಸ ಬಂದ್ಬಿಡ್ತಾಳ, ಆವಾಗ ದೇಶ ತಿರ್ಕೊಂಡು ಚಿತ್ರಕೂಟದಿಂದ ಹತ್ರ ಇದು ಉನಿಕಿ, ಅಲ್ಲಿಗೆ ಬಂದರು ವಿಶ್ವಾಮಿತ್ರ ಆಶ್ರಮಕ್ಕೆ. ನಾವು ಹಿಂಗೆ ವನವಾಸ ಬಂದೀವಿ ಅಂತ. ಆಗ ಸೀತಾದೇವಿ ಅಲ್ಲಿ ರಜಸ್ವಾಲೆ ಆಗ್ಬಿಟ್ರು. ರಜಸ್ ಆಗಿದ್ರಿಂದ ಆಯಮ್ಗೋಸ್ಕರನೇ 7 ಹೊಂಡಗಳನ್ನು ಇವರು ಬರೀ ತಪಸ್ಸಿಂದ ಮಾಡಿಸಿದ್ರು. ಬಾಣ ಬಿಟ್ಟು ವಿಶ್ವಾಮಿತ್ರ ಮುನಿಗಳು 7 ಹೊಂಡ, ಕುಂಕುಮದ ಹೊಂಡ, ಅರಿಶಿನದ ಹೊಂಡ, ಬಿಸಿನೀರು, ತಣ್ಣೀರು, ಆಮೇಲೆ ಕಾಯಿ ಪಲ್ಯ ಇದು ಮಾಡೋದು ಒಂದು ಹೊಂಡ. ಉನಿಕಿ ಈಶನಾದವಾಗೆ ಹೋಗಿ ಅಡ್ಡ ಬೀಳಲಿಕ್ಕೆ, ಉನಿಕಿ ಈಶ ಅಪ್ಪಿಕೊಂಡನು ಕೇಳಿ ಜನ. ಬಂದನೀಗ ಅಂಬ ಶಿವನ ದರ್ಶನವ ತಕ್ಕೊಂಡು, ಇಂದು ಮುಖಿಯ ಸೀತೆ ಸಹಿತಲಿ ಕೇಳಿ ಜನ. ಚಂದವಾದ ಆಶ್ರಮದ ಎಡಬಲದಲ್ಲೀಗ ಜಗಲಿ, ಅಂದು ಕುಳಿತ ನಾಗರಾಮನು ಕೇಳಿ ಜನ. ಆಗ ಸೀತೆಗೆಯೋ ಋಷಿಯ ಪತ್ನಿಗೆರಗಿ ರಾವಣನ, ನೀಗೆ ಕಳೆಯಲಿಕ್ಕೆ ಹೋಗ್ವೆಯ ಕೇಳಿ ಜನ. ಗೊತ್ತಾಯ್ತಾ ಏನಂತ ವಿಷಯ? ಗಮನಿಸಿಲ್ಲ? ಇದು ಭಾಳ ಸೂಕ್ಷ್ಮ ಗಮನಿಸ್ಬೇಕು ನೋಡ್ರಿ. ಅಯೋಧ್ಯೆ ಬಿಟ್ಟದ ರಾಮ ಸೀತೆ. ದಶರಥನ ಮಾತಿನ ಪ್ರಕಾರ ಕಾಡಿಗೆ ಹೊಲ್ಟ ಹೋಯ್ತು. 14 ವರ್ಷ ಎಷ್ಟೋ ವರ್ಷ ಹೋಗ್ತಾರೆ ಸೀತೆ ರಾಮ ಅವರೆಲ್ಲ. ಬಂದದ್ದೆಲ್ಲಿಗೆ? ಉನಿಕಿ ಕ್ಷೇತ್ರಕ್ಕೆ. ವಿಶ್ವಾಮಿತ್ರನ್ ಕಂಡ್ರು ಅಷ್ಟೇ. ವಿಶ್ವಾಮಿತ್ರನ್ ಕಂಡಿದ್ದಾರೆ, ಇನ್ನ ಸೀತೆ ಏನು ಕದ್ಕೊಂಡು ಹೋಗಿಲ್ಲ. ರಾವಣಾಸುರ ಎಂಬ ಹೆಸರು ಕೇಳಿಲ್ಲ. ಅಲ್ಲಿ ಯುದ್ಧ ಆಗುತ್ತೆ, ಆಂಜನೇಯ ಸಿಗ್ತಾನೆ, ಅವ್ಯಾತ್ರು ಕತೆ ಗೊತ್ತಿಲ್ಲ. ಆದರೆ ವಿಶ್ವಾಮಿತ್ರ ಮುನಿ ಯಾವ ಜ್ಞಾನದಿಂದ ಈ ಮಾತು ಹೇಳ್ದ ಅದು ಗಮನಿಸ್ಬೇಕು ಅಂತ. ಇಲ್ಲಿಂದ ಬಂದಿದ್ದಾರೆ, ಇನ್ನ ಸೀತೆ ಜೊತೆಗೆ ಇದ್ದಾಳೆ. ರಾವಣ ಬಂದಿಲ್ಲ, ಶೂರ್ಪಣಖಿ ಇಲ್ಲ, ಯಾರನ್ನೂ ಹೊತ್ಕೊಂಡು ಹೋಗಿಲ್ಲ. ಮುನಿಗಳಿಗೆ ಇನ್ನೆಂಥ ಸಿದ್ಧಿ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಮಾತು. ಏನು ಮಾತು? ಆಗ ಸೀತೆಗೆ ಋಷಿಯ ಪತ್ನಿಗೆರಗಿ ರಾವಣನ, ನೀಗಿ ಕಳೆಯಲಿಕ್ಕೆ ಹೋಗ್ವೆಯ ಕೇಳಿ ಜನ. ಏನಪ್ಪ ನೀನು ಈ ಕಡೆ ಬಂದಿದೆ ಅಂತಂದ್ರೆ ರಾವಣನ್ನ ಕೊಲ್ಲಕ್ಕೆ ಸಂಹಾರ ಮಾಡೋಕ್ಕೆ ಹೋಗಕ್ಕೆ ಹೊರಟಿದ್ರ ನೀವೆಲ್ಲ ಅಂದ್ಬಿಟ್ರಂತೆ. ಇನ್ನು ರಾವಣ ಯಾವಾಗ ಜಟ ಪಕ್ಷಿ ಹತ್ಕೊಂಡ್ ಬರ್ತಾನೋ, ಶೂರ್ಪಣಖಿ ಎಲ್ಲಿ ಬರ್ತಾಳೋ, ಯಾವ ಊರ ಬರ್ತಾಳೋ ಅದು ಯಾತು ಗೊತ್ತಿಲ್ಲ. ಸೀತೆನೋ ಜಿಂಕೆ ಬಂದು ಅಪಹರಿಸ್ಕೊಂಡು ಹೋಗಿತ್ತನ್ನಕ್ಕೆ ಅದು ಇಲ್ಲ, ಆಗಿಲ್ಲ, ಯಾವ ಕಥೆನೂ ಆಗಿಲ್ಲ. ಅದೇ ವಿಶ್ವಾಮಿತ್ರ ಋಷಿಗಳು ನುಡಿತಾ ಇದ್ದಾರೆ, ಓ ನೀನು ಹೋಗದೆ ರಾವಣ ಸಂಹಾರಕ್ಕೆ ಅಂದರು. ಅಲ್ಲಿಗೇನಾಯ್ತು? ವಿಶ್ವಾಮಿತ್ರ ತ್ರಿಕಾಲ ಜ್ಞಾನಿ ಅಂತ ನಾವು ಗುರ್ತು ಹಚ್ಕೋಬೇಕು.
ಪುರಾಣ ಕೇಳಿದ ತಕ್ಷಣ ಈ ಮಟ್ಟಿಗೆ ಹೇಳ್ತಾನೆ ಅಂತಂದ್ರೆ ಅವನು ಮುಂದಿನ ಆಗಮನ ಹೇಳ್ಬಲ್ಲನಾಗಿದ್ದು ವಿಶ್ವಾಮಿತ್ರ ಅಂತ. ಸೀತೆ ಇನ್ನು ರಾವಣ ತಗೊಂಡೋಗಿಲ್ಲ, ಕೊಲ್ಲಕ್ಕೆ ಹೋಗ್ತದೆ ಅಂತ ಹೇಳ್ಬೇಕಾದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ರು? ಇನ್ನು ಸೀತೆ ಅಪಹರಣನೇ ಮಾಡಲಿಲ್ಲ, ಅವನು ಸನ್ಯಾಸಿಯಾಗಿ ಬರಲೇ ಇಲ್ಲ. ಅಲ್ಲಿಗೆ ಎಂಥ ಯೋಗ ಮಾಡಿರ್ಬೇಕು ವಿಶ್ವಾಮಿತ್ರ ಅಂತ ನಾವು ಗಮನಿಸ್ಬೇಕಾದ್ದು. ಯೋಗ ರೂಪೆ ಯೋಗ ಮಾಯೆ ಯೋಗ ಹೃದಯ ವಾಸಿ ಎಂದು ಆಗಳಪ್ಪಿಕೊಂಡ ರಂಬನ ಕೇಳಿ ಜನ. ಸೀತೆಗೆಯು ಕಾದ ನೀರ ಶ್ರೀಯಾರು ಕೂಡಿ ಜಗದ ಮಾತೆ ಎನ್ನುತ್ತ ಮೈಯಗೊಯ್ಯಲೇ ಕೇಳಿ ಜನ. ಕೈಗೂ ಮೈಗೂ ಒಯ್ಯೋದಕ್ಕೆ ಆ ತೋರಿಸಿಗೆ ರಾಗ ಮುಡಿಗಳನ್ನೇ ಆಸಿ ಮಲಗುವ ಆತ. ಆತು ಮಾಳೆಯಂತೆಂದರು ಕೇಳಿ ಜನ. ಕೇಳಿದಾನು ವಿಶ್ವಾಮಿತ್ರ ರಾಮನಾಥ ರಾಮನ ವನವಾಸ ಬಹಳ ಚಿಂತೆ ಲೋಕದಂತೆಯೋ ಕೇಳಿ ಜನ. ತಾಳಿ ದೇವತೆರ ಸಲವ ಕಾರಣಾರಣ್ಯವಾಸ ಲೀಲ ಆತ್ಮ ನೀನು ಬಂದೆಯ ಕೇಳಿ ಜನ. ನಿಶ್ಚಲಾನೆ ನಿರಾಮಯನೆ ನಿಷ್ಕಳಂಕ ನಿಷ್ಪ್ರಪಂಚ ಸ್ವಚ್ಛಲಾನೆ ಸಾಧು ರೂಪನೇ ಕೇಳಿ ಜನ. ರುಚ್ಯತಾನು ನಾನು ನೀನು ಬಂದು ಎನ್ನ ಮನೆಗೆ ಈಗ ನಿಶ್ಚಯನ್ನ ಭಾಗ್ಯವೆಂದರು ಕೇಳಿ ಜನ. ಶ್ರಮವು ಏನು ನಿಲ್ಲದಾಯ್ತು ಶ್ರಮವು ಕಳೆದರಣ್ಯ ಪರಿ ಚರಿಪ ವಿಮಲ ಋಷಿ ಪತ್ನಿ ಪತಿ ಸಹಿತಲು ಕೇಳಿ ಜನ. ಅಮಳ ಪಾದವನ್ನೇ ಇಸುಕಿ ಬಿಸಿಯ ನೀರನ್ನೇ ಎರೆದು ಕ್ರಮದಲ್ಲಿಂದ ವಹಿಸಿದಾನು ಕೇಳಿ. ನೋಡಿ, ಸೀತಾದೇವಿ ಯಾವಾಗ ರಜಸ್ವಲೆ ಆಗ್ಬಿಟ್ರು ಈ ಕ್ರಮದಲ್ಲಿ ಆಯಮ್ಮಗೆ ನೀರು ವಹಿಸಿರಂತ ವಿಶ್ವಾಮಿತ್ರರು. ಮೈ ತೊಳೆಯೋದು, ಅದನ್ನ ಹಚ್ಚೋದು ಇದನ್ನ ಹಚ್ಚೋದು ಎಲ್ಲ ಮಾಡಿ, ನೀನು ಏನೋ ಮಾಡೋದಕ್ಕೆ ಬಂದೀಯಮ್ಮ, ಈ ಲೋಕ ಉದ್ಧಾರ ಆಗೋ ಕೆಲಸ ಐತಿ ನಿನ್ನಿಂದ ಅಂತ ನೀರು ವಹಿಸಿದ್ರಂತ. ಆಗ ಲಕ್ಷ್ಮಣನು ಅಪ್ಪಣೆಯನೋ ಮಾಡಿ ಪಂಚಭಕ್ಷವಾಗ ಉಣಿಸಿಯೇ ಮೂವರಿಗೂ ಪಂಚಭಕ್ಷಿಗಳೆಲ್ಲ ಊಟ ಇಟ್ಬಿಟ್ರನ್ ಸ್ವಾಮಿಯರಲ್ಲಿ. ಯೋಗಿಗಳ ದಾತಾರನನ್ನು ಇಟ್ಟುಕೊಳ್ಳ ಸೀತೆ ಆಗ ಮುಟ್ಟಾದಳಲ್ಲಿಯೋ ಕೇಳಿ ಜನ. ಮುಟ್ಟು 3 ದಿನವೂ ಹಾಗೆ ಹುಟ್ಟಿಸಿದನು 7 ಕೊಂಡ ಶ್ರೇಷ್ಠಳಿಗೆ ಎರೆದು ಕೊಳಲಿಗೆ ಕೇಳಿ ಜನ. ಸ್ಪಷ್ಟವಾಗಿ 3 ಬಿಸಿ ನೀರು ಕೊಂಡವು, ಸ್ಪಷ್ಟವಾಗಿ 3 ಬಿಸಿನೀರು ಹೊಂಡ ಅಲ್ಲಿ ಓಕ್ಲಿ ಹೊಂಡ. ಈ ಕ್ಷೇತ್ರ ಹಿಂಗೈತೆ ಅಂತ ಒಂದ್ಸರಿ ನಾವು ಹೋದ್ವಿ. ಈಗ ಅಲ್ಲೇ ಭಾಳದು 15-20 ವರ್ಷ ಆತನೇ ಹೆಚ್ಚು ಕಡಿಮೆ. ಈ ರುದ್ರಪ್ಪರು ದೊಡ್ಡ ಮನೆ ರುದ್ರಸ್ವಾಮಿ ಅಲ್ಲೆಲ್ಲ ಇದ್ನ ಅಯ್ಯಪ್ಪನೇ ನರಸಿಂಹಪ್ಪ ಒಂದು 5 ಜನ ಹೋಗಿದ್ವಿ. ದೊಡ್ಡೇರಿ ಕೆಂಚಪ್ಪ ಸ್ವಾಮಿ 8 ದಿವಸ ಹುಡುಕಿದ್ರು ಈ ಕ್ಷೇತ್ರ ಸಿಕ್ಕಿಲ್ಲ. ಇದ್ರಾಗೇನು ಅಡ್ರೆಸ್ ಕೊಟ್ಟಿಲ್ಲ, ಇಂಥ ಕಡೆ ಯಾವ ರಾಜ್ಯ ಏನಂತ ಗೊತ್ತಿಲ್ಲ. ಆದರೂ ಹುಡ್ಕೋಕೆ ಹೋಗಿದ್ವಲ್ಲ ಸ್ವಾಮಿ, ಇಲ್ಲೇನು ಬರ್ದಾರೋ ಹಂಗೆ ಆಯ್ತು ಕಣಪ್ಪ. ಅಲ್ಲಿ ಬಿಸಿನೀರು ನಾವು 5 ರೂಪಾಯಿ ಕೊಟ್ಟು ಬಿಸಿನೀರಿಗೆ ತಣ್ಣೀರು ಬೆರೆಸ್ಕೊಂಡು ಸ್ನಾನ ಮಾಡಿದ್ವಿ. ಅಲ್ಲಿ 5 ರೂಪಾಯಿ ಅದು ಬಿಸಿನೀರಿಗೆ. ಸೋತೋದು ಅದು 8-10 ದಿವಸ ಆದಮೇಲೆ ಸಿಕ್ತದು. ಹುಡುಕಿ ಆಲೆ ವಾಪಸ್ ಹೋಗ್ಬಿಡೋಣ ಅಂತಿಸಿತ್ತು ಮನಸ್ಸಿಗೆ. ಸಿಕ್ಕಲ್ಲ ನಮಗೆ ಉಣ್ಕಿ ಕ್ಷೇತ್ರ ಅಂತ.
ಯಾವ ರೈಲು ಹತ್ತಿದ್ರು ನೋಡಿದ್ವಿ ಒಂಬರಿಲ್ಲ. ಇಲ್ಲ ಆಲೆ ಸೊಲ್ಲಾಪುರ ತುಳಜಾಪುರಕ್ಕೆ ಹೋಗ್ಬಿಟ್ಟಿದ್ವಿ, ಅಲ್ಲಿ ಎಲ್ಲಿ ಕೇಳಿದ್ರು ಅದೆಲ್ಲ ಐತೆ ಹೋಗಪ್ಪ, ಅದು ನೋಡಿಲ್ಲ ಅಂಬರು. ಅದು ಯಾವುದೋ ರಾತ್ರಿ ಬಸ್ ಸ್ಟ್ಯಾಂಡ್ನಾಗಿದ್ವು ಅಲ್ಲೇನಪ್ಪ, ಯಾರೋ ಒಬ್ಬ ಬಂದ್ಬಿಟ್ಟ ಬಸ್ ಸ್ಟ್ಯಾಂಡ್ನಾಗೆ, ಮಿಲ್ಟ್ರಿ ಮ್ಯಾನ್ ಅವನೊಬ್ಬ. ನಾನು ನೋಡಿನ ಸ್ವಾಮಿ ತೋರಿಸ್ತೀನಿ ಬರ್ರಿ ಹೋಗೋಣ ಅಂದ. ಬಸ್ನಾಗೆಲ್ಲ ಸೂಟ್ ಕೇಸ್ ಹಾಕ್ಸ್ಕೊಂಡ ಬೆಳಗ್ಗೆ 5 ಗಂಟೆ ತನಕ ನಾವು ಹೋಗಿದ್ವಿ. ಯಾವ ರೋಡ್ನಾಗೋ ಅವನು ಹೇಳಿದ್ದಾಗೆ ಟಿಕೆಟ್ ತಗೊಂಡಿರೋದು, ನಮ್ಗಂತೂ ಗೊತ್ತಿಲ್ಲ. ಅವನ್ನೇ ನಂಬಿಟ್ವಿ ನಾವು. ಅವನು ಕಾಣದ ದೇಶದಾಗೆ, ಅವನ ಮಾತು ನಮಗೆ ತಿಳಿಯಂಗಿಲ್ಲ. ಬೆಳ್ಕರೆ ತಗನ ಕರ್ಕೊಂಡು ಹೋಗ್ಬಿಟ್ಟ. ಅದು ಯಾವುದೋ ಒಂದು ಊರಾಗ ಇಳಿಸಿ ಅಷ್ಟು ದೂರ ಹೋದ, ಒಂದು ಕಾರ್ ಬಾಡಿಗೆ ಮಾಡ್ಕೊಂಬಂದ, ಪೇಪರ್ ಕಾರು. ಸ್ವಾಮಿ ಇದ್ರ ಕುತ್ಕೊಂಡು ಎಲ್ಲರೂ ಹೋಗ್ರಿ ನೀವು, ನಾನು ನಮ್ಮೂರಿಗೆ ಹೋಗ್ತೀನಿ ಅಂದ. ಅಲ್ಲಿ ನೀನಾದರೂ ಜೊತೆಗಿದೆಯಾ, ಪರಿಚಯಸ್ತ. ಈಗ ಇವ್ರದ್ರ ಕುಂಡ್ರಿಸಿ ನಮ್ಮನ್ನೇನು ಮಾಡ್ತೀಯಪ್ಪ, ಅವರು ಗೊತ್ತಿಲ್ಲ. ಎಲ್ಲ 100 ರೂಪಾಯಿ ಮಾತಾಡ್ಬಿಟ್ಟ. 6 ಜನಕ್ಕೆ 600 ರೂಪಾಯಿ ಕೊಡ್ರಿ, ಅಲ್ಲಿ ಇಳಿಸ್ತಾರೆ ಅಂದ. ಎಲ್ಲಿಗಂತೂ ಇಳಿಯೋದು? ಇವನಂತೂ ಮಿಲ್ಟ್ರಾಗಿದ್ದನೋ, ಅವನಿಗೆ ಗೊತ್ತೇನೋ, ನಮಗೆ ತೋರಿಸಿಲ್ಲಲ್ಲ ಜಾಗ. ಅವನಿಗೇನೋ ಊರ ಕಡೆ ದ್ಯಾಸ, ಅವನ ಊರಿಗೆ ಹೋಗೋನು ನಮ್ಮನ್ನ ಕಾರ್ನಾಗ ಹತ್ಸಿ ಬೆಳಗಿನ ಜಾವ 5:15 ಕುಂತ್ಕೊಂಡ್ಬಿಟ್ವಿ. ಅದು ಉನ್ಕಿ ಹೋಗ್ತಾ ಐತೆ 9-10 ಗಂಟೆ ಆದರೂ ಸ್ವಾಮಿ ಅದು ಬರೀ ಕಾಡು, ಆ ಊರೇ ಇಲ್ಲ ಅಲ್ಲಿ. ಕಾಡ್ನಾಗೆ ಕಾರು ಹೋಗ್ತೈತೆ. ಅದ್ರಾಗೆ ಪೇಪರ್ ಹಾಕಿದ್ರು, ಆ ಪೇಪರ್ ನಮ್ಗೆ ಓದಕ್ಕೆ ಬರುವಲ್ಲ, ಅದೇ ಆ ಭಾಷೆನೋ ಸುಮ್ಮನೆ ಪೇಪರ್ಗಳು ಒಟ್ಕೊಂಡಿದ್ರು. ಹೋದ್ವಿ ಸ್ವಾಮಿ. ಅಲ್ಲಿ ಯಾವುದೋ ಒಂದು ಕಾಡ್ನಾಗ ಒಂದು ಹೋಟ್ಲಾಗ ನಿಲ್ಸಿದ್ರಪ್ಪ. ಅಲ್ಲ ಅವ್ರಿಗೆ ಗುರ್ತಲ್ಲ, ಹೇಳ್ದಂಗೆ ಕೇಳಲಿಲ್ಲ ಅವರು. ಅವನು ಮಿಲ್ಟ್ರಿ ಮ್ಯಾನ್ ಹೇಳ್ದಂಗೆ ಉನ್ಕಿ ಕ್ಷೇತ್ರಕ್ಕೆ ಬಿಡಲಿಲ್ಲ ಅವರು. ಸ್ವಾಮಿ ನಮ್ಮ ಕಾರ್ ಅಲ್ಲಿಗೆ ಹೋಗಲ್ಲ, ಅದು ಕಚ್ಚಾ ರೋಡು, ನೀವೇ ಹೋಗ್ಬಿಡ್ರಿ, ಇಲ್ಲಿ ಇಳೀರಿ, ಟೀ ಕುಡೀರಿ ಅಂದ. ಕೂಡಿಸಿದ, ದುಡ್ಡು ಇಸ್ಕೊಂಡ, ಕಾರ್ ತಗೊಂಡು ಹೋಗ್ಬಿಟ್ರು. ನಾವು ಅನಾಪರದೇಶಿ ಆಗ್ಬಿಟ್ವಿ. ನಾವು ಯಾವ ದಿಕ್ಕಿಂದ ಬಂದ್ವು, ಅಲ್ಲಿ ಯಾವುದೋ ರೈಲಾಗಿ ಎತ್ಲಾಗನ ಇಳಿದು ಹೋದ್ರೆ ಬಿಟ್ಟು ಬಂದು ಊರಾಗ ಒದೆ ತಿನ್ಬೇಕಾಗ ನಾವು. ಇವು ಮಾತು ಬರೋಂಗಿಲ್ಲ, ಆ ಭಾಷೆ ಅರ್ಥ ಆಗಂಗಿಲ್ಲ. ಸ್ವಾಮಿ ಅವರು ಕಾರ್ನೇನು ಯಾವ ಬಿಟ್ಟು ಅದನ್ನ ಹೋಟ್ಲರ್ ಹತ್ರಕ್ಕೆ ಹೋದ್ವಿ. ನಾನೇ ಸ್ವಲ್ಪ ಹಿಂದಿ ಮಾತಾಡ್ತಿದ್ದೆ. ಹಿಂಗೆ ಕೇಳ್ದೆ, ಹಿಂಗೆ ಬಂದ್ಬಿಟ್ಟಿದ್ವಪ್ಪ ಉನ್ಕಿ ಕ್ಷೇತ್ರ. ಸ್ವಾಮಿ ಅದೇ ಅರಣ್ಯ, ಅಲ್ಲಿ ಏನಾಯ್ತಂತ ಹೋಗ್ತಾರಪ್ಪ, ಅದ್ರಾಗ ನಮಗದು ಕ್ಷೇತ್ರ, ಅವ್ರಿಗೇನು ಹಂಗೆ ಅನಿಸಿಲ್ಲ. ಅದು ಯಾಕೆ ಹೋಗ್ತಾರಪ್ಪ, ಅಲ್ಲಿ ಏನೈತೆ, ಅದು ಭಾರಿ ಅರಣ್ಯ, ಸುಮ್ಮನೆ ಹೋಗೋದು ಬೇಡ ಅಂದ. ಕೊನೆಗೆ ನಮ್ಮ ಕಾಟಕ್ಕೆ ಒಂದು ಆಟೋ ಮಾಡ್ದ. ಈ ಆಟೋದಾಗ ಹತ್ಕೊಂಡು ಹೋಗ್ಬಿಡ್ರಿ. ಅವ್ರಿಗೆ ಹೇಳ್ದ, ಇವರೆಲ್ಲ ಹತ್ಲ ಬೆಂಗಳೂರವರು ಈಗ ಬಂದುಬಿಟ್ಟಿದ್ದಾರೆ, ಸೀದಾ ಅಲ್ಲಿ ಕರ್ಕೊಂಡು ಹೋಗಿ ಅಂದ. ಆ ಪುಣ್ಯಾತ್ಮ ಅದೆಷ್ಟು ದಯೆ ಇಟ್ಟಿದ್ನಪ್ಪ. ಕಚ್ಚಾ ರೋಡ್, ಅದು ಕಷ್ಟದ ರೋಡ್ನಾಗೆ ಕರ್ಕೊಂಡು ಹೋದ. ಮಧ್ಯಾಹ್ನ 1:15 ಅಲ್ಲೇನ ತಲುಪಿದಾಗ ಹೊಡಿತಾ ಇದ್ದಾನೆ ಆಟೋ, ನಿಲ್ದಂಗೆ ಹೊಡಿತಾ ಇದ್ದಾನೆ. ಊರು ಸಿಗಂಗಿಲ್ಲ. ನಾವು ಅಲ್ಲೇ ಅರಣ್ಯದಾಗ ಒಳಗೆ ಹೋಗ್ಬಿಟ್ಟಿದ್ವಿ. ಈ ಸಿದ್ದಾಪುರ ಹೋದಂಗೆ, ಉತ್ತರ ಸಿದ್ದಾಪುರ ಹೋದಂಗೆ ಅರಣ್ಯಗಳು. ಸ್ವಾಮಿ ಆನೆಗಳು, ಅವು ಎಂಥವು ಕುದುರೆ ಹೆಸರುಗತ್ತುಗಳು ಹೋಗ್ತದವೆ, ಜಿಂಕಿಗಳು. ಯಾತ್ ನೋಡೋಣ, ಒಂದೊಂದು ಮರ ಕೇಸರಕ್ಕೆ ಹೋಗಿದ್ದಾವೆ, ಧರ್ಮಸ್ಥಳದಂಗೆ ಇದ್ದಂಗೆ ಅರಣ್ಯ. ತ್ಯಾಗದ ಮರ ಭಾಳ ಇದ್ದು, ವನ್ಯ ತ್ಯಾಗ ಮರಗಳು. ಅದು ಎಲ್ಲಿ ಐತಿ ವನ್ಯ ತ್ಯಾಗ ಸ್ವಾಮಿ? ಅದು ಯಾವಾಗ ಆತೋ, ಮಧ್ಯಾಹ್ನ 1:15 ಆದರೂ ಅದು ಯಾತ ಸಿಗಲಿಲ್ಲ ಉನ್ಕಿ ಎಂಬುದು. ನಮ್ಮ ಗತಿ ಏನಾಯ್ತು, ಅದು ವಿಳಾಸ ಹೇಳಾರೆ ನಮಗೆ ದಿಕ್ಕಿಲ್ಲ, ಯಾವ ಪುಸ್ತಕದಾಗೂ ಬರ್ದಿಲ್ಲ. ಬರೀ ಉನ್ಕಿ ಎಂಬುದು ಇಲ್ಲಿ ಕೇಳಿದ್ದಷ್ಟೇನೆ. ಹೆಂಗೆ ಹುಡುಕ್ಬೇಕು? ಅಲ್ಲಿಗಾಲ 8-10 ದಿವಸ ಹುಡುಕಿ ಸುಸ್ತಾಗಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಆವಾಗ ಮಿಲ್ಟ್ರಿ ಮ್ಯಾನ್ ಅಲ್ಲಿ ತುಳಜಾಪುರದಾಗ ಸಿಕ್ಕಾತ, ಬಸ್ ಸ್ಟ್ಯಾಂಡ್ನಾಗ ರಾತ್ರಿ ಮಲಗಿದಾಗ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ನಡಂತರ ಅಲ್ಲೆಲ್ಲ ಬಿಟ್ಟು ಕಾರ್ ಹಚ್ಚಿ ನಡಿಯಂದು. ಕಾರ್ನೂ ದಡ ಸೇರಿಸ್ಲಿಲ್ಲ ಸ್ವಾಮಿ. ಕಾಣದ ಪ್ರದೇಶಕ್ಕೆ ಹಿಂಗೆ ಮಾಡಿದರೆ ಏನು ಮಾಡಬೇಕು? ನಾನು ಬೇರೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿನಿ, ಯಾರ ತಲೆ ಮೇಲೆ ಬರ್ಬೇಕು? ಒಬ್ರು ತಪ್ಪಿಸ್ಕೊಂಡ್ರೆ. ಅದ್ರಾಗ ಹಿಂದಿ ಬರ್ದಾರೆ. ನಮ್ಮ ರುದ್ರಸ್ವಾಮಿಗೆ ಹಿಂದಿ ಬರೋಂಗಿಲ್ಲ, ರಾಮಜ್ಜ ಮಗನಿಗೆ ಹಿಂದಿ ಬರೋಂಗಿಲ್ಲ. ರೈಲಾಗ ಇಳಿಬೇಕಾದ್ರೆ ಒಂದೊಂದು ಬೋಗಿಗೆ ಹತ್ಕೊಂತಿದ್ದೀವಿ, ಓಡೋಗಿ. ಆ ಬೋಗಿಗೆ ಹತ್ಲಾಗ ಹೋದ್ರೆ ಅವನ್ನೇನು ಮಾಡೋದು? ಎಲ್ಲಿ ಇಳಿಸ್ಕೊಂಬೋದು? ದೂರ್ಲು ಪ್ರಯಾಣ ಅಂಥೇಳಿ ಕಷ್ಟಪಟ್ಟು ಹೋಗಿದ್ವಿ. 1:15 ಅಷ್ಟೊತ್ತಿಗೆ ಅಲ್ಲಿಗೆ ಹೋದ್ವಿ, ಒಳಕ್ಕೆ ಹೋದ್ವಿ. ಈಗ ಸ್ವಾಮಿ ಹೇಳಲಿಲ್ಲ ಜಕ್ಲಕಟ್ಟೆ ಅಂತ, ಇದ್ರಾಗೆ ಹಂಗೆ ಜಕ್ಲಕಟ್ಟೆ ಇದ್ದೇವೆ. ಅಲ್ಲಿ ಎಲ್ಲ ಯಾವುದೋ ಭಾಷೆನಲ್ಲಿ ಬರ್ದಾಕಿದ್ರಿ ಅತ್ತ ಬೋರ್ಡು. ಅಲ್ಲಿ ನಮಗೇನಾದ್ರು ಅರ್ಥ ಆಗಿಲ್ಲ. ಸುಮ್ಮನೆ ಯಾರನ್ನ ಹೋಗಿ ಹಿಂಗೆ ಕೇಳಿದ್ವಿ, ನಾವು ಸ್ನಾನ ಮಾಡ್ಬೇಕು ಹೊಂಡದಾಗ, ಇದೇ ಉನ್ಕಿ ಅಂದ್ವಿ. ಅಂದರು. ಇಲ್ಲ ಸ್ವಾಮಿ, ಭಾಳ ಬಿಸಿನೀರು, 5 ರೂಪಾಯಿಗೆ ಒಂದು ಟಿಕೆಟ್ ಕೊಟ್ಟ.
ಬಕೆಟು ಅವಾಗ ಸ್ನಾನ ತಣ್ಣೀರು ಬೆರೆಸ್ಕೊಳಕ್ಕೆ. ಸ್ವಾಮಿ ಅಲ್ಲಿ ಹೋದ್ವಿ ಮೊಣಕಾಲುದ್ದ ಇಷ್ಟು ನೀರು, ಆದರೆ ಬಿಸಿನೀರು, ತಣ್ಣೀರು ಬೆರೆಸ್ಕೊಂಬಿಟ್ಟು ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಒಳಗೆ ದೇವಿ ದರ್ಶನಕ್ಕೆ ಹೋದ್ವಿ. ಸ್ವಾಮಿ ಇಲ್ಲೇನಾಯ್ತು ಅದೇ ಥರನೇ ಕಂಬಿಲ್ದು ದೇವಸ್ಥಾನ ಅದು. ಅಲ್ಲಿ ಕಂಬಿಲ್ಲ, ಅದಕ್ಕೆ ಗುಡಿ ಕಟ್ಟಿದ್ದಾರೆ, ಅದಕ್ಕೆ ಕಂಬಿಲ್ಲ. ಆ ಹುಡುಗ ಬಿದ್ದು ಸತ್ತೋಗೋದಕ್ಕೆಲ್ಲ ಬಂಡೆ ಮುಚ್ಚಿಬಿಟ್ಟೈತೆ. ಹುಡುಗ ರಾಜನ ಮಗ ಬಿದ್ದು ಸತ್ತೋಗ್ಬಿಡ್ತಾನಂತ ಬಂಡೆ ಮುಚ್ಚಿದ್ದಾರೆ ಅದಕ್ಕೆ. ಅದು ಹಂಗೆ ಇತ್ತು. ಬಿಸಿನೀರು ನೋಡ ಸ್ವಾಮಿ ನಮಗೆ ಭಾಳ ಹೊಟ್ಟೆ ಹಸ್ದುಬಿಟ್ಟಿತ್ತು. ಅವ್ರ ಭಾಷೆ ನಮ್ಗೆ ಅರ್ಥ ಆಗಂಗಿಲ್ಲ. ಸುಮ್ಮನೆ ಮಾಡಿ ಅಲ್ಲಿ ತಂದು ಇಟ್ಟಿದ್ರು, ನಾವೇ ಬಡಿಸ್ಕೊಂಡು ಯಾವ ಸಾರು ಯಾವ ಮುದ್ದೆ ಅಲ್ಲ ಅನ್ನ. ಏನ್ ಟೇಸ್ಟ್ ಬಂತು ನೋಡ್ರಿ ಅಲ್ಲಿ. ಹಸುವಾಗಿತ್ತು, ಹೊಡೆದ್ರೆ ಅಷ್ಟೇ, ನಾವೇ ಬಡಿಸ್ಕೊಂಬರಲ್ಲ. ಆ ಹೆಣ್ಮಕ್ಳಿಗೆ ನಮ್ಮ ಭಾಷೆ ತಿಳಿವಲ್ಲ, ನಮ್ದು ಕನ್ನಡ, ಅವ್ರ ಭಾಷೆ ಬರೋಂಗಿಲ್ಲ, ಬಡ್ಸೋರಿಲ್ಲ, ತಂದಿಕ್ಕಿದ್ದಾರೆ. ಸುಮ್ಮನೆ ತಂದಿಕ್ಕೆ. ಕೊನೆಗೆ ದರ್ಶನ ಮಾಡ್ಕೊಂಡು ಆಮೇಲೆ ದತ್ತಾತ್ರೇಯಿಗೆ ಹೋಗಿ ಅಲ್ಲಿ ರೇಣುಕಾದೇವಿ ಅತ್ರಿ ಮಹರ್ಷಿಗಳು ದತ್ತಾತ್ರೇಯ ಅಂತ ಸ್ವಾಮಿಯರು ಅದೇ ದಾರಿಗೆ ಹೋಗಿದ್ರು, ನಾವು ಅದೇ ದಾರಿಗೆ ಹೋಗಿ ಕೊನೆಗೆ ಒಂದು 10-12 ದಿವ್ಸಕ್ಕೆ ಊರಿಗೆ ಬಂದ್ವಿ. ಸಿದ್ಧಾರೂಢರ ಮಠಕ್ಕೆ ಹೋಗಿ ಸ್ಪಷ್ಟವಾಗಿ 3 ಬಿಸಿ ನೀರು ಕೊಂಡವೋ ಕುಳಿಯು ದಿಟ್ಟ ಮಾಡ್ದ ಕೊಂಡ ಒಂದನು ಕೇಳಿ ಜನ. ಎಸಾದು ಓಕ್ಳಿದೊಂದು 3 ಬಿಸಿನೀರು ಅಲ್ಲಿಗೆ 4 ಅರಿಶನಾದ ಕೊಂಡ ಒಂದು ಮಾಡ್ದ ದಂಡನಿ ಮಾಡ್ದ ತಣ್ಣೀರು ಕೊಂಡ 2 ನಾಗ ಇಂತು 7 ಕೇಳಿ ಜನ. ಅಲ್ಲಿಗೆ ತಣ್ಣೀರು 2, ಅರಿಶಿನದೊಂದು ಹೊಂಡ, ಒಟ್ಟು 7 ಹೊಂಡ ಮಾಡಿಸ್ಬಿಟ್ಟು ಸೀತಮ್ಮಗೆ. ಅಲ್ಲ ಈಗಂತೂ ಉನ್ಕಿ ಅಂತ ಬೋರ್ಡ್ ಹಾಕಿದ್ದಾರೆ. ಸ್ವಾಮಿಯರಾಗ ಕಾಲಕ್ಕೆ ಬೋರ್ಡೇ ಇಲ್ಲಲ್ಲ. 300-400 ವರ್ಷದಿಂದ ಯಾರು ಬೋರ್ಡ್ ಬರೀತಾರೆ? ಶುದ್ಧ ಕಾಡು, ಬೋರ್ಡ್ ಇಲ್ಲ, ಬಟ್ ಇಲ್ಲ, ಊರುಗಳಿಲ್ಲ. ನಾವು ಹೋದಾಗಲೇನು ಅದೇನು ದೊಡ್ಡ ಜನಸಂದಣಿ ಸ್ಥಳ ಅಲ್ಲ. ಉನ್ಕಿ ಕಡಿಮೆ ಜನ ಇತ್ತು. ಇವ್ರ ಕಾಲಕ್ಕೆ 300 ವರ್ಷದಿಂದ ಇನ್ನೆಷ್ಟು ಕಡಿಮೆ ಇದ್ರೋ ಏನೋ ಅಲ್ಲಿ ಜನ. ಕಮ್ಮಿನೇ ಆ ಕಾಲದಲ್ಲಿ. 3 ಬಿಸಿ ನೀರು ಕೊಂಡ ವಿವರವದು ಎಂತು ಸಾಲು ಪೂರ ಕೂಸು ಮಾಡ್ದ ನಂದನು ಕೇಳಿ ಜನ. ಬಾರಿ ಹಿರಿಯರೀಗ ಮಾಡುವುದು ಒಂದದು ಘೋರನೇದು 3ನೇಯದು. ಭಾರಿ ಘೋರವಾದ ಬಿಸಿನೀರು ಬರೋದು ಒಂದು ಮಾಡಿದ್ರು. ಅದು ಹೆಂಗೆ ಅಂದರೆ ಸುಮ್ಮನೆ ಬದನೆಕಾಯಿ ಹಸ್ರುಗಾಯಿ ಎಲ್ಲ ಟವೆಲ್ಲ ಕಟ್ಟಿ ಹಿಂಗೆ ಇಟ್ಟು ಹಿಂಗೆ ಎತ್ತಿದ್ರೆ ಎಲ್ಲ ಬೆಂದು ಬಿಡೋದು. ಆವಾಗಲೇ ಸಾರು ಮಾಡ್ಬೋದು. ಅದೇನು ಬೇಯಿಸೋದೇನು ಬೇಕಾಗಿಲ್ಲ. ಈ ಅಕ್ಕಿ ತಗೊಂಬರೋದು, ಟವಲ್ ಕಟ್ಟೋದು, ಹಿಂಗೆ ಅದ್ರ ಕದ್ದಿ ಎತ್ತಿ ಬಿಟ್ರೆ ಅನ್ನ ಆಗೋತು ಅಷ್ಟೆ. ಅಂಥದ್ದು ಒಂದು ಘೋರವಾದ್ದು ಅದ್ರ ಕತೆ ಹೇಳ್ತಾರೆ ಇವಾಗ. 3ನೇಯ ಕೊಂಡ ನೀರು ಉಕ್ಕು ಕೊಂಡ ಅದರೊಳಗೆ ಚಾರು ಅಕ್ಕಿ ಕಣಕ ರೊಟ್ಟಿಯೋ ಕೇಳಿ ಜನ. ತೋರು ನಾನ ಕಾಯ ಪಲ್ಯ ಅಡಗಿ ಮಾಡೋ ಬೆಂದುದೆಲ್ಲ 3 ಸಾರಿ ಅದ್ದಿ ತೆಗೆಬೋದು. ಅಡುಗೆ ಮಾಡ್ಬೇಕಾದ್ರೆ 3 ಸಾರಿ ಅದ್ದಿ ಬಿಟ್ರೆ ಹೋತು, ಅನ್ನ ಆತು, ಕಾಯಿ ಪಲ್ಯ ಬೆಂತು. ಅದ್ದಿ ತೆಗೆದು ಹಿಂದೆ ಅನ್ನ ರುಚಿಯು ಕಾಯಿ ಪಲ್ಯಗಳು ಸಿದ್ಧವಾಗಿ ಸಿದ್ಧವಾಗಿ ಸಕಲ ಬೆಂದಿಯೋ ಕೇಳಿ ಜನ. ಯಾವ ಗ್ಯಾಸು ಬೇಡ, ಕಟ್ಟಿಗೆನೂ ಬೇಡ. ಶುದ್ಧ ಬೆಂಕಿಲಿಂದ ಅಡಿಗೆ ಮಾಡಲಿಕ್ಕಿಲ್ಲದಂತೆ ಸಿದ್ಧ ವಿಶ್ವಾಮಿತ್ರ ಮಾಡಿದ ಕೇಳಿ ಜನ. ಇದು ವಿಶ್ವಾಮಿತ್ರ ಆಶ್ರಮ ಅಲ್ಲ, ತಪಸ್ಬಲದಿಂದ ಮಾಡಿದವರು.
ಸ್ನಾನ ಮಾಡೋ ವಿವರವೇಳ್ವೆ ಅವಲಕ್ಕಿ ಮೊಸರು ದಡಿಯ ಒಂದಡಿ ಅವಲಕ್ಕಿ ತರಿಸ್ಬೇಕು. ಅದಕ್ಕೆ ಅದೆಷ್ಟೋ ಮೊಸರು ಹಾಕ್ಬೇಕು. ಅದನ್ನೆಲ್ಲ ಬಿಸಿನೀರ ಕಿಳಿಯೋದಕ್ಕಿಂತ ಮುಂಚೆ ದಡ್ದಾಗ ಇಟ್ಕೊಂಡಿರ್ಬೇಕು. ಅವಲಕ್ಕಿ ಕಲಸಿರೋದ ಮೊಸರು ಅದ್ರ ಕಾವಿಗೆ ಕಾವು ಇರುತ್ತಲ್ಲ ತಲೆಗನ ತಕ್ಷಣ ದಡ ಹತ್ತಿ ಅವಲಕ್ಕಿ ತಿಂದೋನೆ ಬದುಕಿಂಬೋದು. ಅದಕ್ಕೊಂದು ಕ್ರಮ. ಬಿಸಿನೀರ ಸ್ನಾನ ಮಾಡ್ಬೇಕಾದ್ರೆ ಕ್ರಮ. ಇಲ್ಲ ಅಂದ್ರೆ ಅಲ್ಲೇ ಹೋಯ್ತು. ಬಂಡೆ ಆಸೈತಿ ಇವಾಗೆಲ್ಲ. ಮಾಡಿದಾರಲ್ಲ, ಈಗ ಹೇಳ್ತಾರೆ ಸ್ವಾಮಿಯರ್ ಕತೆ. ಸ್ನಾನ ಮಾಡೋ ವಿವರ ಹೇಳ್ವೆ ಅವಲಕ್ಕಿ ಮೊಸರು ದಡೆಯ ತಾನು ಕಲಸಿ ಚಾರುವಾಣಿ ಸಹ ಕೇಳಿ ಜನ. ಮೌನದಿಂದ ದಡದಲ್ಲಿಟ್ಟುಕೊಂಡು ನೀರು ಮುಟ್ಟಿಕೊಳ್ಳುತ್ತಾ ಸ್ವಲ್ಪ ಹಿಂಗೆ ಕಾಲು ಇಳಿ ಬಿಡ್ಬೇಕು ನೀರಾಗ. ಒಂದೇ ಸರಿ ಇಳಿಯಂಗಿಲ್ಲ. ಇದು ಅವಲಕ್ಕಿ ಇದು ಕಲಸಿದ್ದೆಲ್ಲ ದಡದಾಗ ಮೊಸರಿಂದ ಇಟ್ಟು ಮೌನದಿಂದ ಇಳಿಬೇಕಂತಪ್ಪ. ಕಾಲು ಇಟ್ಟಿಟ್ಟೆ ನೀರಕ್ಕೆ, ಬಿಸಿನೀರಕ್ಕೆ. ನೀರು ಮುಟ್ಟಿ ಕುಳಿತು ತಾನು ಪ್ರಥಮ ಕಾಲು ಅದ್ದದು. ಮೊದಲಿಗೆ ಕಾಲಿಟ್ಟು ನಿಧಾನಕ್ಕೆ ಹಿಂಗೆ ಜರುಗೋದು. ಮೆಲ್ಲಗೆಯೋ ಮಣಕಲನ್ನು ತೊಡೆಯ ಮಟ್ಟ ನಿಲ್ಲುತ್ತಾಲಿ ನಡುವಿಗಿಳಿ ನೋಡೋ ಸೊಂಟ ಕನ ಹಿಂಗೆ ಮೊಣಕಾಲು ಸೊಂಟ ಹಿಂಗೆ ನೀರಕ್ಕೆ ಇಳಿಬೇಕು. ಒಂದೇ ಸಾರಿ ಧುಮುಕಿದ ಓದೇ ಬಿಟ್ಟ. ಅಲ್ಲಿಗಿಳಿಯಬೇಕು ಭವಂತಿಗಳನೀಗ ಇಳಿದು ಅಂತೆ ಮೆಲ್ಲಗೆ ಇಳಿದು ನಿಲ್ಲುವುದು ಕೇಳಿ ಜನ. ಕೊರಳ ಮಟ್ಟ ಇರುತಿಗಾವು 3 ಮುಳುಗು ಹಾಕಲಿಕ್ಕೆ. ಅಬ್ಬಬ್ಬ ಈ ಸ್ವಾಮಿಯರು ಹೆಂಗೆ ಹಾಕಿದ್ರಪ್ಪ. ನಾವಂತೂ ಅಲ್ಲಿಗೆ ಇಳಿಲಿಲ್ಲ. ಬಟ್ 3 ಮುಳುಗು ಹಾಕ್ಬೇಕಂದ್ರೆ ಅದ್ರಾಗೆ ಅನಾಡಿ ಸುಡೋದ್ರಾಗೆ ಹಾಕಿದ್ದಾರೆ. ಸ್ವರ್ಗವಾದು ದೇಹ ಉಷ್ಣದಿ. ದೇಹ ಎಲ್ಲ ಆ ಉಷ್ಣಕ್ಕೆ ಸ್ವರ್ಗ ಹೋಗ್ಬಿಡುತ್ತಂತ ಸ್ವಾಮಿ. ಅದ್ರ ಕೇಳಿದ್ಬಿಟ್ರೆ ಬರದಿ ಭವಂತಿಗಳ ನಡರೆ ಅವಲಕ್ಕಿ ಮೊಸರಿಗೆಯು ಕರವ ಹಾಕಿ ಬಾಯೊಳಿಕ್ಕುವುದು. ಏನ್ ಸ್ವಾಮಿ 3 ಮುಳುಗೆ ಹಾಕದೆ ತಡ ತಕ್ಷಣ ದಡ ಹತ್ತಿ ಮೊಸರು ಬೇಸನ್ಗೆ ಹಾಕಿ ತಗೊಂಡ್ಬಿಡ್ಬೇಕು. ಮೊಸರನ್ನ ಉಮ್ತಿಡ್ಲೇಬೇಕು. ತಿಂದು ಅವಲಕ್ಕಿ ಮೊಸರ ಅಂದು ಒಪ್ಪಿ ಬಿಡಲಿಬೇಕು. ಮುಂದೆ ಸಂಧ್ಯಾನ ಶ್ರಾದ್ದವು ಕೇಳಿ ಜನ. ಒಂದು ಕ್ಷಣವು ಹೆಚ್ಚೆ ಹಾಗೆ ತಾಪ ಮೈಯಲೆಚ್ಚುವುದು. ಒಂದು ದಾಹದಿಂದ ಸಾಯುವನು. ಒಂದು ಕ್ಷಣ ಹೆಚ್ಚಾಗಿದ್ದೆ ನೀರಾಗಂದ್ರೆ ತಾಪಕ್ಕೆ ಸತ್ತೋಗ್ಬಿಡ್ತಾನೆ ಅಂತ ಸ್ವಾಮಿಯರು ಹೇಳ್ತಾರೆ. ಒಂದು ದಾಹದಿಂದ ಸಾಯುವನು ಕೇಳಿ ಜನ. ದೇವಿ ಆಜ್ಞೆ ಹೀಗೆ ಇಗದು ತಿಂದು ಶ್ರಾದ್ದ ಮಾಡುವಂತ ಆವ ಸಂಶಯವೂ ಇಲ್ಲವೋ ಕೇಳಿ ಜನ. ತಾವು ಮೊಸರು ಅವಲಕ್ಕಿ ತಿಂದು ಪ್ರೇತ ಕರ್ಮ ನಾನು ಓವಿ ನಡೆಸುವಾರು ಬ್ರಹ್ಮರು ಕೇಳಿ ಜನ. ಮರ್ಮರೆಂದು ಗುಳ್ಳೆಗಾಳು ಹುಟ್ಟುವವು ಹೊಗೆಯು ಸಹಿತ. ಮರ್ಮರ ಗುಳ್ಳೆಗಳು ಎದ್ದಾಳವಂತ ನೀರಾಗ. ಅರಳು ಬೀಳೆ ಕಾಣಿಸುವವೋ ಕೇಳಿ ಜನ. ಪರಮ ಋಷಿಯು ಈ ಪರಿಯಲ್ಲಿ ಸೇವೆಯನ್ನೇ ಮಾಡಿ ತೋರಿ ಎರಗಿದಾನೋ.
ದೂರ ಸೀತೆಗೆ ಕೇಳಿ ಜನ ಏರಿಸಿದನು ಅರಿಶಣಾದ ಕೊಂಡ ಒಂದು ಕುಳೆಯ ಕೊಂಡ ಎರಸಿದಾನು ಬಿಸಿಯ ನೀರನು ಕೇಳಿ ಜನ ವರಸಿಯೇ ಮಾಂಬರಾವ ಉಡಿಸಿ ರತ್ನ ಕಂಚುಕೆಯನ್ನು ಇರಿಸಿ ಸರ್ವಭೂಷ ನಡೆಸಿದ ಕೇಳಿ ಜನ ತನ್ನ ಮನಕ್ಕೆ ಬಂದ ಹಾಗೆ ಪೂಜಿಸಿದನು ಸೀತೆಯನ್ನು ತನ್ನ ಸ್ಥಳದಿ ಒಂದು ಭಕ್ಷವ ಕೇಳಿ ಜನ ಸನ್ನುತಾನಂದದಲ್ಲೇ ಮೂರ್ವರನ್ನು ಇಟ್ಟುಕೊಂಡು ಚಿನ್ಮಯಾನ ಕಳುಹಿಕೊಟ್ಟನು ಕೇಳಿ ಜನ ಹೊರಟರಾಗ 3 ಮಂದಿ ಸಿಂಹಾದ್ರಿ ಮುಖವೂ ಆಗಿ ಸ್ಥಿರವೂ ಆಗಿ ವಿಶ್ವಾಮಿತ್ರರು ಕೇಳಿ ಇನ್ನೊಂದು 15 ದಿವಸ ಇದ್ದು ಸೀತೆ ರಾಮ ಲಕ್ಷ್ಮಣ ಅವರು ಸಿಂಹಾದ್ರಿ ಬೆಟ್ಟ ಹತ್ತಿ ದಕ್ಷಿಣಕ್ಕೆ ಇಳಿದ್ರು ಅಂತ ಅವರು ಅಷ್ಟೇ ಕತೆ ಹೇಳೋದು. ಪರಮ ಉನಿಕಿ ದೇವಿ ಸೇವೆ ಉನಿಕಿ ಈಶ್ವರನ ನಿರತ ಸೇವೆಲಿಂದಲೇ ಇದ್ದನೋ ಕೇಳಿ ಜನ ಕಾಲ ಬಹಳವಿದ್ದು ಯಮ ಕೂಟಕ್ಕೆಂದು ಉನಿಕಿ ದೇವಿ ಏಳಿ ಉನಿಕೇಶ ಹೇಳಿವೆ ಕೇಳಿ ಜನ ಆಲಯಾದೆ ಅನ್ನ ಸ್ಥಳದಿಂದ ಎಂದೆಂದಿಗಿರಿ ಎಂದು ಕಾಲ ಮೇಲೆ ಬಿದ್ದು ತೆರಳಿದ ಕೇಳಿ ಜನ ಇದ್ದರಲ್ಲಿ ಬಹಳ ಮುನಿಯು ಉನಿಕಿ ದೇವಿ ಉನಿಕೀಶ ಒಂದಿ ಸೇವೆಯನ್ನೇ ಮಾಡುತ್ತಾ ಕೇಳಿ ಜನ ಅದ್ದಿ ಉಷ್ಣ ನೀರೊಳಗೆ ಅಕ್ಕಿ ಭಸ್ಮ ಕಾಯಿ ಪಲ್ಲೆ ಸಿದ್ಧವಾಗಿ ಅಡಿಗೆ ಉಂಬರು ಕೇಳಿ ಜನ ಬೆಂಕಿಯನ್ನೇ ತಾರದಾಲೆ ಉಷ್ಣದುದಕ ಸ್ವಯಂ ಪಾಕ ಕೊಂಕು ಇಲ್ಲದಾಗಿ ಸರುವರು ಕೇಳಿ ಜನ ಹಾಂಕರುಡುಗಿ ಮದ ಮತ್ಸರುಡುಗಿ ಜೀವಾತ್ಮ ಹುಡುಗಿ ಶಂಕರಾಗಿ ಇಗರು ಮುನಿಗಳು ಕೇಳಿ ಜನ ಇರಲಿಕ್ಕಿರಲಿ ತ್ರೇತಯುಗವೋ ದ್ವಾರಕಾವದೈತಲಿ ಇರಲಿಕೆಯು ತ್ರೇತಯುಗವೋ ದ್ವಾಪರಾವೋ ದಾಂಟಿಕಲಿ ಯುಗ ಬರಲಿ ದೇವಿ ನೆಲೆಸಿ ದೇವಿ ಶಿಲದ ಮೂರ್ತಿಯ ಕೇಳಿ ಜನ ಅರನು ಈಗ ಶಿಲದ ಲಿಂಗವಾಗಿ ಸರ್ವ ಕಪ್ಪಣೆಯು ಚೆರವು ಹಿಮಾಚಲಕ್ಕೆ ಆದರೂ ಕೇಳಿ ಜನ ಗೊಂಡ ರಾಜ್ಯದ ರಸುಗಾಳೋ ಪರಂಪರೆಯಲ್ಲಿಂದ ಚಂಡಿಗೆಯು ಶಿವಗೆ ಸೇವೆಯೋ ಕೇಳಿ ಜನ ಖಂಡನಾಗದಾಲೆ ಇರಲು ಬೀರಶಾಹಿ ಎಂಬುವನು ಚಂಡರಾಜನೀಗ ಹುಟ್ಟಿದ ಕೇಳಿ ಜನ ಈ ಪ್ರದೇಶಕ್ಕೊಬ್ಬ ರಾಜ ಇದ್ದ ಬೀರ್ಶಾಹಿ ಅಂತ ಅವನಿಗೆ ಗಂಡು ಮಕ್ಕಳೇ ಆಗಿರ್ಲಿಲ್ಲಂತೆ ಅವನು ಉನ್ಕಿ ದೇವಿಗೆ ಅರಕೆ ಹೊತ್ಕೊಂಡಂತೆ ಅಮ್ಮ ಮಗ ಆದರೆ ಅಲ್ಲಿ ಬಂದು ನಾಮಕರಣ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ದಾಸೋಹ ನಡೆಸ್ಕೊಂಡು ಬರ್ತನಮ್ಮ ಅಂತ ರಾಜ ಅರಕೆ ಕಟ್ಕೊಂಡಿದ್ದ ಅವನು ಒಂದು ದಿವಸ ಬರ್ತಾನೆ ಯಾರೋ ಬೀರ್ಶಾಹಿ ಹುಟ್ಟಿದಾನು ಬಹಳ ದಿವಸ ಬಹಳ ದೇಶಕ್ಕೆಯೋ ಹೆಸರುವಾದ ನಿಷ್ಠೆ ಇರಲು ಅಂಬ ಸೇವೆಗೆ ಕೇಳಿ ಜನ ಹುಟ್ಟಿದಾನು ಮಗನು ಅವಾಗ ವೀರಶಾಹಿ ಎಂಬ ಹೆಸರು ಇಟ್ಟರೀಗ ಮುನಿಯು ಹಿರಿಯರು
ಮನೆಯ ಹಿರಿಯರು ಕೇಳಿ ಜನ. ಒಂದು ದಿವಸ ಬೀರ ಸಾಯಿ ಸಮಾರಾಧನೆಯ ಮಾಡಲಂದು ಹೋದ ಉನಿಕಿ ಕ್ಷೇತ್ರಕ್ಕೆ ಕೇಳಿ ಜನ. ಸಂದಳೆಯ ಡೇರೆ ಗಾಂಡೆ ಮುಂದೆ ಕುದುರೆ ಆನೆಗಾಳು ಅಂದು ನೆರ ಇತ್ತು ಬಾಳದಿ ಕೇಳಿ ಜನ. ರಾಜರು ಹೊಲ್ಟ್ರು ಅಂದ್ರೆ ಆನೆ ಕುದುರೆ ಡೇರೆ ಗುಂಪು ಗುಂಪಾಗಿ ಎಲ್ಲ ಹೊಲ್ಟು ಅಂತ ಸುಮ್ಮನೆ ಕತೆ ಹೇಳ್ತಾರೆ. ಶುದ್ಧ ಉಷ್ಣ ಕೊಂಡದಲ್ಲಿ ಅದ್ದಿ ಅದ್ದಿ ಅಡಿಗೆಯನ್ನು ಸಿದ್ಧವಾಗಿ ನೈವೇದ್ಯವೂ ಕೇಳಿ ಜನ. ಬುದ್ಧಿಲಿಂದ ಕೂಡಲಿಕ್ಕೆ ಆಡುತ್ತಾಲೆ ಬೀರಶಾಹಿ ಬಿದ್ದ ಉಷ್ಣ ಕೊಂಡದೊಳೆ. ಒಬ್ನೇ ಮಗ ಭಾಳ ದಿವ್ಸ ಹುಟ್ಟಿದ್ನೆ. ಇವರೆಲ್ಲ ಅಡುಗೆ ಮಾಡಿದ್ರಾಗ ಅತ್ಲಾಗಿತ್ಲಾಗಿದ್ರು. ಒಬ್ಬನೇ ಮಗ ರಾಜನ ಮಗ ರಾಜ್ಕುಮಾರ ಆಡ್ತಾ ಓತು ಉಷ್ಣದ ಕೊಂಡದಕ್ಕೆ ಬಿತ್ತುಬಿಡು. ಅವಲಕ್ಕಿಲ್ಲ, ಮೊಸರಿಲ್ಲ, ಎಳ್ಕಂಬರಿಲ್ಲ. ಏನಾಯ್ತು ನೋಡೋಣ. ಸಿದ್ಧವಾಗಿ ಬುದ್ಧಿಲಿಂದ ಕೊಡಲಿಗೆಯೋ ಆಡುತ್ತಾಲೆ ಬೀರಶಾಹಿ ಬಿದ್ದ ಉಷ್ಣ ಕೊಂಡದೊಳಗೆಯೋ ಕೇಳಿ ಜನ. ಕಮರಿ ಹೋದ ಬಾಲನೀಗ ಕಂಡರಿಲ್ಲ ಏನು ಅದು ಎಲ್ಲ ಕಮರ ಸುಟ್ಟು ಕರ್ಕಲಾಗ್ಬಿಟ್ಟ ಮಗ. ಅದು ರಾಜನ ಮಗ ಬಿದ್ದ ತಕ್ಷಣ ಉಷ್ಣದ ಹೊಂಡ. ಅಮರಿ ಶೋಕ ಬೀರಶಾಹಿಗೆ ಸುದ್ದಿ ಬಂದ್ಬಿಡ್ತು ರಾಜರಿಗೆ. ಸ್ವಾಮಿ ಹಿಂಗೆ ಮಗು ಆಡ್ತಾ ಅದ್ರಕ್ಕೋ ಬಿದ್ದು ಆಲೆ ಕಮರಿ ಇದು ಸುಟ್ಟು ಕರ್ಕಲಾಗೈತೆ, ಹೆಂಗೆ ಮಾಡೋ ಸ್ವಾಮಿ ರಾಜರೇ ಅಂದರು. ಪಾಪ ಅವನಿಗೆ ಶೋಕ ಹತ್ಬಿಡ್ತು. ಭಾಳ ದಿವ್ಸಕ್ಕೆ ಅರ್ಕೆ ಹೊತ್ತು ಅಲ್ಲಿ ಸಮಾರಾಧನೆ ಮಾಡಕ್ಕೆ ಬಂದಾನೆ. ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾನೆ. ಈಗ ಅನ್ನ ಊಟ ಮಾಡ್ಬೇಕೇನು ಮಗು ಸುಟ್ಟು ಕರ್ಕಲಾತು ಅಂತ ಗೋಳ ಅನ್ಬೇಕು. ಏನು ಮಾಡ್ಬೇಕು ರಾಜ? ವಿಮಳೆಯನ್ನ ಮಗನು ನೀನು ನುಂಗಿದ ಎಂದು ಅವನು ರಾಜನ ಸಿಟ್ಟು. ಏನಮ್ಮ ನನ್ನ ಮಗನ್ನೇ ನುಂಗಿಬಿಟ್ರಲ್ಲಮ್ಮ, ನೀವು ಕರ್ಕೊಂಬಂದು ಇಲ್ಲಿ ಸಮಾರಾಧನೆ ಮಾಡಿ ಹೋಗೋಣ ಅಂತ ಬಂದೆ, ನೀವೇ ನುಂಗಿಬಿಟ್ರಲ್ಲ ಅಂದ ರಾಜ. ಭ್ರಮರಿ ಅವಾಗೆ ಉತ್ತರಿತ್ತಳು ಕೇಳಿ ಜನ. ಉನ್ಕಿದೇವಿ ಅವನಿಗೆ ಉತ್ತರ ಕೊಡ್ತಾಳೆ. ನುಡಿದಳಂಬನೀಗ ಅವಾಗ ಬಿಡವು ಶೋಕ, ಮುಂದೆ ನಿನಗೆ ಕೊಡುವೆ ನೀಗ ಮತ್ತೆ ಪುತ್ರನ. ಏನು ಅಳ್ಬೇಡಪ್ಪ, ಆಗೈತೆ, ಮುಂದೆ ಮಗನ್ ಕೊಡ್ತೀನಿ, ಆದರೆ ನೀನು ಹೇಳಿದ ಕೆಲಸ ಮಾಡು ಅಲ್ಲ ಯಮ್ಮ ದೇವಿ. ಇಡಿಸೋ ಬಂಡೆ ಕೊಂಡ ಮೇಲೆ, ಈ ಉಷ್ಣದ ಕೊಂಡ ಐತಲ್ಲ ಇದ್ರ ಮೇಲೆ ಬಂಡೆ ಹಾಕ್ಸಪ್ಪ, ಹಾಸ್ಗಲ್ಲ ಹಾಸ್ಬಿಡು, ಭಾಳ ಜನ ಮಕ್ಕಳು ಹಿಂಗಾದವು ಅಂತ. ಇಡಿಸೋ ಬಂಡೆ ಕೊಂಡ ಮೇಲೆ ಬಿದ್ದು ಈಗ ಸಾಯುವರೆಂದು ಅವನು ಒಡಂಬಡಿಸಿ ಬಂಡೆ ಇಡಿಸಿದ ಕೇಳಿ ಜನ. ಮುಚ್ಚಿಸಿದನು ಬಂಡೆಯಿಂದ ಉಷ್ಣದುದಕ ಕೊಂಡವನ್ನು, ಅಚ್ಚರಿಯನೇನು ಹೇಳಲಿ ಕೇಳಿ ಜನ. ಮುಚ್ಚಿದ ಕಲ್ಲು ಸಂದಿ ಒಳಗೆ ಉಸಿರು ಆಯೆ, ಬೆರಳು ಹಚ್ಚಿ ಬೆರಳು ಗುಳ್ಳೆ ಹೇಳುವುದು. ಸುಮ್ಮನೆ 2 ಕಲ್ಲು ಜೋಡಿಸಿರ್ತಾರಲ್ಲಪ್ಪ, ಸಂಧ್ಯಾಗ ಹೊಗೆ ಬರೋದಂತ. ಆ ಸಂಧ್ಯಾಕ್ಕೆ ನೀನೇನು ಹಿಂಗೆ ಬೆಳ್ಳಿಟ್ಟಂದ್ರೆ ನೀನು ಬಬ್ಬೆ ಬಂದುಬಿಡವಂತೆ. ಗುಳ್ಳೆ ಬಂಡೆ ಮುಚ್ಚೈತೆ, ಆದರೆ ಕಲ್ಲು ಕುಂಡಿಸ್ಬೇಕಾದ್ರೆ ಸಂದಿರುತ್ತಲ್ಲ, ಅವಿಗೆ ನಿಂಬೆಹಳ್ಳು ಸುಟ್ಟು ಹೋಗ್ಬಿಡ್ತಾವೆ. ಅಷ್ಟು ಉಷ್ಣ ಇರ್ಬೇಕಂದ್ರೆ ಮಗು ಉಳಿತತ್ತೇನಪ್ಪ. ಪುತ್ರನನ್ನು ಕೊಟ್ಟಳೇಗ ಒಣಕಿದೇವಿ, ಆಮೇಲೆ ಮತ್ತೆ ಅರಗೆ ಒಪ್ಪಿ ಸಂಬಗೆ ಕೇಳಿ ಜನ. ಎತ್ತಿಸಿದನು ಗುಡಿಯು ತೊಲೆಯೋ ಕಂಬವಿಲ್ಲದಾಲೆ, ತೊಲೆ ಇಲ್ಲ ಕಂಬಿಲ್ಲ ಅಂಥದ್ದೊಂದು ಗುಡಿ ಕಟ್ಸ್ಬಿಟ್ಟ ಅವನು. ಮಗನ ಕೊಟ್ಬಿಟ್ಲ ಎಮ್ ತಿರ್ಗ. ಆಯಿತು ಕಟ್ಟಿಸ್ನಮ್ಮ ಅಂಥೇಳಿ ಉಷ್ಣ ಕೊಂಡಕ್ಕೆಲ್ಲ. ಈಗಲೂ ನಾವು ಹೋದಾಗ ಅದು ಮುಚ್ಚಿತ್ತು ಬಂಡೆಯಿಂದ.
ಈ ಕಾಡು ಬಂಡೆನೇ ಒಳಕ್ಕೆ ಹೋಗ್ಬೇಕಾದ್ರೆ ಐತೆ. ಅಂದರೆ ಎಲ್ಲಿ ಕಂಬ ಇಲ್ಲ ಅದಕ್ಕೆ. ನಾವು ನೋಡಿದ್ವಿ ಆ ಗುಡಿ ಒಳಗೆ ಯಾವ ಕಂಬನೇ ಇಲ್ಲ. ಹಂಗೆ ದೊಡ್ಡದೈತೆ. ಅಂದರೆ ನಮ್ಮದು ತಾತಂದೈತಲ್ಲ ಗಾರೆ ಗುಡಿ, ಆಗ ಅಷ್ಟು ಗಾರೆ ಕಮ್ಮನ್ ಗುಡಿ ಇತ್ತಲ್ಲಪ್ಪ. ಎತ್ತಿಸಿದನು ಗುಡಿಯು ತೊಲೆಯು ಕಂಬವಿಲ್ಲದಾಲೆ ಕೊಂಡ ಮತ್ತೆ ನುಡಿದ ಮಾಡಿಕೊಂಡೆ ಏನ್ ಕೇಳಿ ಜನ. 7 ಕೊಂಡದೊಳಗೆ 1 ಕೊಂಡ ಕಡಿಮೆ ಆಗಿ 6 ಕೊಂಡ ವೇಳೆ ಈಗ ಇರುತ್ತಲೇ. ಈಗಿರೋ ವಾರೆ ಒಂದು ಮುಚ್ಚೋಗ್ಬಿಡ್ತಲ್ಲ, ಗುಡಿ ಕಟ್ಬಿಟ್ರಲ್ಲ, ಅದ್ರ ಮೇಲೇನೆ ಗುಡಿ ಕಟ್ಟೈತೆ, ಕೆಳಗನೆ ಉಷ್ಣ ಕೊಂಡ ಬಂಡೆ ಹಾಸ್ಬಿಟ್ಟಿದಾರೆ ಅಷ್ಟೇ. ಬಹಳ ಜನವು ಈಗ ಅಗ್ನಿ ಒಯ್ದು ಅಡಿಗೆ ಮಾಡುತ್ತಿಹರು. ಯಾವಾಗ ಉಷ್ಣಕೊಂಡ ಮುಚ್ಚಿಬಿಟ್ರು ಈಗಿನ ಜನ ಎಲ್ಲ ಹೋದ್ರೆ ಅಗ್ನಿಯಿಂದಲೇ ಅಡುಗೆ ಮಾಡೋದು, ಕಟ್ಟಿಗೆಯಿಂದ ಮಾಡ್ತಾರೆ ಇವಾಗ ಅಂತ ಈ ಚಿದಾನಂದರು ಹೇಳ್ತಿದ್ದಾರೆ ಕಥೆನ. ಈಗಿನ ಜನ ಎಲ್ಲ ಕಟ್ಟಿಗೆ ಮಾಡ್ತಾರೆ ಅಂತ. ಹಾಂ, ಸೂರ್ಯ ಉದಯ ನಾಳೆ ಹಾಗೆ ನಿಮ್ಮನೀಗ ಕರೆದುಕೊಂಡು ತೋರುವೇನು ಸರ್ವವೆನುತ್ತಲೀ ಹೇಳಿ ಜನ. ನಾರಿಗೆಯು ಏಳ್ವೆ ಇಟ್ಟ ಬುತ್ತಿ ಮಾಡಿ ನೀವು ಉನುಕಿದಾರಿಗೆಂದು ವೆಂಕಟೆಂದನು ಕೇಳಿ ಜನ. ಸ್ವಾಮಿ ಇಂಥ ಕ್ಷೇತ್ರ ಐತೆ, ನಾಳೆ ನಿಮ್ಮನ್ನು ಬುತ್ತಿ ರೊಟ್ಟಿ ಕಟ್ಸ್ಕೊಂಡು ಅವಲಕ್ಕಿ ಮಾಡಿಸ್ಕೊಂಡು ಅಲ್ಲಿ ತೋರಿಸ್ಬಿಡ್ತೀನಿ ಬರ್ರಿ ಹೋಗೋಣ ಅಂತ ಅಂದ. ಕರೆದುಕೊಂಡ ಓದನವನು ಚಿಕ್ಕ ಚನಗ ಸಹಿತವಾಗಿ ಮೆರವುತ್ತಿತ್ತು ಉಷ್ಣ ಕೊಂಡದೇ ಕೇಳಿ ಜನ. ಹಿರಿಯ ಗುಳ್ಳೆ ಸಣ್ಣ ಗುಳ್ಳೆ ಹೊಗೆಯು ಹೇಳುವುದೇನು, ಇಷ್ಟೇ ನಿಲವು ಅರಗಳಿಗೆ ನಿಂತು ನೋಡುವನು. ನೋಡ್ತೀನಿ ತಡೆಯಲ್ಲ, ಈ ಉಷ್ಣ ಕೊಂಡ ಅಂತಾರೆ. ಹೆಂಗಾಯ್ತು, ಒಂದು ಅರಗಳಿಗೆ ನಿಂತ್ಕೊಂಡು ನೋಡ್ತೀನಿ ಬಂಡೆ ಮೇಲೆ ಅಂದರು ಚಿದಾನಂದರು. ಅವನು ವೆಂಕಟ ಅಲ್ಲೇ ದೂರ ನಿಂತ್ಕೊಂಡ. ಅವನಿಗೆ ಗೊತ್ತಿತ್ತೇನೋ ಮೊದಲು ನೋಡ್ದನು, ಇವ್ರು ಹೊಸಬ್ರಲ್ಲ, ಅದ್ರ ಮೇಲೆ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಅಂತ ಉಷ್ಣಕೊಂಡದ ಬಂಡೆ ಮೇಲೆ ಹೋಗಿ ಸ್ವಾಮಿ ನಿಂತ್ಕೊಂಡೇ ಬಿಟ್ರು. ಇಟ್ಟ ಮೆಸರು ಅನ್ನ ಚಟ್ನಿ ದಡದ ಮೇಲೆ ಭವಂತಿಗಳ ಮೆಟ್ಟಲಿಳಿದು ಸ್ನಾನ ಮಾಡಿಯೇ ಕೇಳಿ ಜನ. ಹೊಟ್ಟೆ ತುಂಬ ತಿಂದು ಬುತ್ತಿ ಬಿಟ್ಟು ಕೊಟ್ಟ ರುಟ್ಟದಾನು ಕೊಟ್ಟುಕೊಂಡ ರಾಗ ಮಡಿಗಳ ಕೇಳಿ ಜನ. ಸಂಧ್ಯಾ ವಂದನೆಯ ಮಾಡಿ ಅಡಿಗೆ ಮಾಡಿ ತೀರ್ಥವಿದೆಯೋ ಅಂದು ಮುಗಿಸಿ ನೈವೇದ್ಯವಾ ಕೇಳಿ ಜನ. ವಂದಿಸಿಯ ದೇವಿಗಿತ್ತು ಉನೇಕೀಶ್ವನರ್ಚಿಸಿಯೇ ಅಂದು ಭೋಜನವನ್ನೇ ಮಾಡಿದರು ಕೇಳು ಜನ. 3 ದಿನವೂ ವೈಶ್ಯರುಗಳ ಇದ್ದನಲ್ಲಿ ಅಲ್ಲಿಂದ ಅಲ್ಲೋಗಿ ಸ್ವಾಮಿಯವ್ರು 3 ದಿವಸ ಉಳ್ಕೊಂಡಿದಾರಂತೆ ಉನುಕಿನಲ್ಲಿ, ಅವನು ವೆಂಕಟಪ್ಪನ ಜೊತೆಗೆ. ಅಲ್ಲಿಂದ ದಾರಿ ಹಿಡಿದ ಸಿಂಹಾದ್ರಿಗೆ ಕೇಳಿ ಜನ. ಏರಿದಾನೋ ಗಿರಿಯನೀಗ ಕಮಂಡಲ ಸ್ನಾನ ಮಾಡಿ ಸೂರ್ಯನೋ ಏರಿ ತಾಸಿಗೆ ಕೇಳಿ ಜನ. ಸೂರ್ಯ ಮ್ಯಾಲಕ್ಕೆ ಹಿಂಗೆ ಏರ್ ಬರತ್ಗೆ ಸಿಂಹಾದ್ರಿ ಬೆಟ್ಟ ಹತ್ತಿದೆ ನಾನು ಅಂತಾರೆ. ದತ್ತಾತ್ರೇಯ ಲಿಂಗದ ದರ್ಶನವನ್ನು ಮಾಡಿದಾನು. ಅಲ್ಲಿಂದ ಹತ್ರ ನಮಗೂ ಯಾರ ಹೇಳಿದ್ರು, ಅತ್ರಿ ಅನಸೂಯ ದತ್ತಾತ್ರೇಯನ ಮಠ ಐತೆ ಹೋಗ್ರಿ ಬರ್ರಿ ಅಂದರು. ಅತ್ರಿ ಮಹಾಸ್ವಾಮಿ ಗವಿ ಅಲ್ಲಿಗೆ ಹೋಗಿದ್ವಿ ನಾವು, ಅಲ್ಲಿ ಯಾರೋ ಕರ್ಕೊಂಡು ಹೋದ್ರು. ಅಲ್ಲಿಂದ ಮುಂದಕ್ಕೆ ರೇಣುಕಾ ಜಮದಗ್ನಿ ಗುಡಿ ಐತೆ, ಅದನ್ನು ಬೆಟ್ಟದಾಗ ಎಲ್ಲ ಬೆಟ್ಟದಾಗೆ ತೋರಿಸಿದ್ರು. ದತ್ತಾತ್ರೇಯ ಲಿಂಗದ ದರ್ಶನವನ್ನು ಮಾಡಿದಾನು ಮತ್ತೆ ಅನಸೂಯ ಎಂಬಳ ಕೇಳಿ ಜನ. ಹತ್ತಿರಕ್ಕೆ ಹೋಗಿ ಪೂಜಿಸಿ
ಪರ್ವತವನಿಳಿದು ಚಿತ್ತವಿಟ್ಟು ಮಹೋರಂಬಗೆ ಕೇಳಿ. ಮಹರ್ ಅನ್ನೋದು ಊರಲ್ಲಿ, ಮಾಹರ್ ಕೆರೆ ಅಂತ ಬರುತ್ತೆ. ಅಂಬೇಡ್ಕರ್ ಮಾಹರ್ ಕೆರೆ ಗಲಾಟೆ ಮಾಡ್ತಾರಲ್ಲ, ಅದೇ ಊರು ಮಹರ್ ಕೆರೆ ಅಂತ. ಅಲ್ಲಿ ನಾವು ಹೋಗಿದ್ವಿ ಮಾಹರ್ ಕೆರೆಗೆ. ಅಲ್ಲಿ ನಡೆದು ಮಾವಳನಿಪ ಕೆರೆಯ ತೀರ್ಥ ಸ್ನಾನ ಒಂದೇ ಮಾಡಿ ಒಡಲ ನೀಡಿ ರೇಣುಕೆಗೆಯೋ ಕೇಳಿ ಜನ. ರೇಣುಕಾದೇವಿ ಎಲ್ಲಮ್ಮ ಅಲ್ಲೈತೆ, ಹೋದ್ವಿ ನಾವು. ಅಲ್ಲಿ ಬಿಡದಲ್ಲಿದ್ದು 5 ದಿವಸ ದಕ್ಷಿಣಾಗಿ ಗುರು ಸ್ಮರಣೆ. ಅಲ್ಲಿ ಯಾವಾಗ ರೇಣುಕಾದೇವಿ ಎಲ್ಲಮ್ಮ ಗುಡಿಯಾಗ 5 ದಿವಸ ಇದ್ರು, ಇವ್ರಿಗೆ ಯಾಕೋ ಗುರು ಸ್ಮರಣೆಗೆ ಬಂದ್ಬಿಟ್ರು. ಓ ದಕ್ಷಿಣಕ್ಕೆ ಮುಖ ಮಾಡಬೇಕು ಅಂತ, ಇನ್ನು ತೀರ್ಥಕ್ಷೇತ್ರ ಸಾಕು ಅನ್ಸ್ಬಿಟ್ಟು ಇತ್ಲ ಬಂದರು ಅಯೋಧ್ಯೆಗೆ. ಎಲ್ಲಿಗೆ? ಕಂಪ್ಲಿ ಕಡೆಗೆ ದಕ್ಷಿಣಕ್ಕೆ ಮುಖ ಮಾಡಿದ್ರು ಸ್ವಾಮಿಯರು. ಬಂದಿದ್ದ ಚಿದಾನಂದ ಗುರುರಾಯನಲ್ಲಿಗೆಯು ವಂದಿಸಿಯೇ ಅಡ್ಡ ಆ ಬೀಳಲು. ತುಳಜಪುರಿಯ ಒಕ್ಕೋ ತೊಕ್ಕೆ ನನ್ನು ನೋಡು ತಂದು ಭೀಮರತಿಯ ತಡೈಗ. ಇದು ಚಂದಲ ಪರಮೇಶ್ವರಿ ಸನ್ನುತಿ ಚಂದಲಾಂಬ ಅಂತ ಒಂದು ದೇವಸ್ಥಾನ ಐತೆ. ಇದನ್ನು ಓದೆ ನಾವು ಅಲ್ಲಿ ಹೋಗಿದ್ವಿ. ಅಲ್ಲಿ ಕೃಷ್ಣಾ ನದಿ ದಡಕ್ಕೆ ಆ ದೇವಸ್ಥಾನ ಐತೆ. ಚಂದಲ ಪರಮೇಶ್ವರಿ ಅಂತ ಕರೀತಾರೆ. ಅದ್ರಾಗ ಒಂದು ದಿವಸ ಸ್ವಾಮಿಯವರು ಉಳ್ಕೊಳ್ತಾರೆ. ಚಂದಲ ಇಲ್ಲೇ ಯಾದಗಿರಿ ತಗ ಬರುತ್ತೆ ಇದು, ಈ ಸ್ಥಳ ಚಂದಲ ಅಲ್ಲಿಗೆ ಬಂದರು ಸ್ವಾಮಿಯವರು. ಅಲ್ಲ ಹೋಗಿದ್ದಾರೆ. ಕರ್ನಾಟಕಕ್ಕೆ ಬಂದ್ಬಿಟ್ರು ಸೀದಾ ಸನ್ನುತಿ ಚಂದಲ ಪರಮೇಶ್ವರಿ ಯಾದಗಿರಿ. ಸನ್ನುತಿಯ ಚಂದಲೆಯ ಪಾದಕ್ಕೆ ಮುಂದೆ ನಡೆದ ಪಂಪ ಕ್ಷೇತ್ರಕ್ಕೆ. ಯಾವಾಗ ಅಲ್ಲಿ ಯಾದಗಿರಿ ಬಂದ್ರು, ಅಲ್ಲಿಂದ ಹಂಪಿಗೆ ಬಂದ್ಬಿಟ್ರು ಸ್ವಾಮಿಯವರು ನಡ್ಕೊಂಡು. ಇವರು ಸ್ವಾಮಿಯವರು ಪಂಪ ಕ್ಷೇತ್ರಕ್ಕೆ ಬಂದ್ರು ಹಂಪಿಗೆ. ಯಾರು? ಚಿದಾನಂದರು. ಬಂದು ಎದ್ದ ಚಿದಾನಂದ ಗುರುರಾಯನಲ್ಲಿಗೆಯು ವಂದಿಸಿ ಅಡ್ಡ ಬೀಳಲು. ಇವರು ಪಂಪ ಕ್ಷೇತ್ರಕ್ಕೆ ಹಂಪೆ ನೋಡಕ್ ಬರ್ಲಿ, ಕೊಂಡಪ್ಪ ಗುರುಗಳು ಕುದುರೆ ಮೇಲೆ ಅವರು ಅಲ್ಲಿಗೆ ಬಂದಿದ್ರಲ್ಲ, ಹೋಗಿ ನೋಡಿದ ಗುರು ಕಂಡ ತಕ್ಷಣ ಅಲ್ಲೇ ಆಡ್ ಬಿದ್ದುಬಿಟ್ರು. ಸ್ವಾಮಿಯರೇ 2 ದಿವಸ ಸ್ಮರಣೆ ಆಗಿತ್ತು, ಈಗ 5 ದಿವ್ಸಕ್ಕೆ ಕೆಳಗೆ. ಅಯೋಧ್ಯೆಗೆ ಬರೋಣ ಅಂದ್ಕೊಂಡಿದ್ದೆ ನೋಡೋಕ್ಕೆ, ನೀವು ಇಲ್ಲೇ ಬಂದ್ಬಿಟ್ರಲ್ಲ, ಹಂಪೆಗೆ ಸಿಕ್ಕರಲ್ಲ ಅಂದರು. ಹೋಗಿ ಅಡ್ಡ ಬಿದ್ರು. ಎಷ್ಟು ವರ್ಷ ಆಗಿತ್ತು ಪಾಪ ಅವ್ರು ಅಲ್ಲೇ ಊರು ಬಿಟ್ಟು ಇಷ್ಟು ದೇಶ ತಿರುಗಕ್ಕೆ. ಸ್ವಾಮಿ ನಾನು ಲೆಕ್ಕ ಹಾಕಿ ಬರ್ಕೊಂಡಿದ್ದೀನಿ, 18 ರಾಜ್ಯ 109 ಪುಣ್ಯಕ್ಷೇತ್ರ ತಿರುಗಿದ್ದಾರೆ ಇವರು ಸ್ವಾಮಿಯವರು. ಈಗ 18 ರಾಜ್ಯ ಆಗಿದಾವ ಅವೆಲ್ಲ, ಇವ್ರು ಹೋಗಿರೋ ಸ್ಥಳಗಳು ಬರ್ಕೊಂಡ್ರೆ. 18 ರಾಜ್ಯ. ಅದು ಹೆಂಗೆ ಕಾಲ್ನಡಿಗೆಯಲ್ಲಿ ಹೋದ್ರು, ಹೆಂಗೆ ವಾಪಸ್ ಬಂದ್ರು, ಊಟ ಏನು, ಬಟ್ಟೆ ಏನು, ಸ್ನಾನ ಏನು, ಏನಿಲ್ಲ, ಎಲ್ಲ ನಡೆದೆ. ಅಂದು ಆವಾವ ಕ್ಷೇತ್ರ ನೋಡಿದೆಯೋ ಎಂದೇ ನಾಳು. ಸ್ವಾಮಿಯವ್ರನ್ನ ಕಂಡ್ರು ಹಂಪೆಗೆ. ಕೊಂಡಪ್ಪ ಗುರುಗಳು ಹಿಂಗೆ ಮುಖ ನೋಡಿ, ಏನಾ ಯಾವ ಕ್ಷೇತ್ರ ತಿರುಗಿ ಬಂದೋ ಒಂದು ಸ್ವಲ್ಪ ಹೇಳಯ್ಯ, ಎಲ್ಲೆಲ್ಲಿಗೆ ಹೋಗಿದ್ದೆ ಅಂದ್ರು ಅವರು. ಅಂದು ಭಿನ್ನಪಾವ ಮಾಡ್ದನೋ ಕೇಳಿ ಜನ. ಸರ್ವ ತೀರ್ಥವನ್ನೇ ನೋಡ್ದೆ, ಸರ್ವ ಕ್ಷೇತ್ರವನ್ನೇ ನೋಡ್ದೆ. ಸ್ವಾಮಿ ಭಾಳ ತಿರುಗಿದೆ, ಭಾಳ ಏನೇನು ನೋಡಿದ್ದೆ ಹೇಳಿದ್ರು. ಸರ್ವ ತೀರ್ಥ ನೋಡ್ದೆ ಹೇಳುವ, ಸರ್ವ ಕ್ಷೇತ್ರ ನೋಡ್ದೆ, ಸರ್ವ ಉನಿಗಿ ಕ್ಷೇತ್ರ ಮಹಿಮೆಯ ಕೇಳಿ ಜನ. ಸರ್ವ ಏಳೆ ಗುರುರಾಯ ಸರ್ವ ಸಂತೋಷ ಪಟ್ಟು ಕರದಿ ಮೈಯನೇ ಒರೆಸಿದ. ಓ ಭಾಳ ದಣಿದ್ಯ ಕಣಯ್ಯ, ಏನು ಏಸು ವರ್ಷ ಆತ ನೀನು ಹೋಗಿ ಅಂತೆಲ್ಲ ಹಿಂಗೆ ಮೈ ಸವರಿದ್ರಂತ ಕೊಂಡಪ್ಪರು. ಓ ಭಾಳ ದಣಿದ್ಯ ಕಣ, ಸಿಕ್ಕಾಬಟ್ಟೆ ಆತು ಇವು ಟೂರು ಹೋಗಿ ಬಂದಿ ಅಂದರು. ಮೈಯನೇ ಒರೆಸಿದನೋ ಕೇಳಿ ಜನ. ಬಂದರಾಗ ಅಯೋಧ್ಯಕ್ಕೆ ಇಬ್ರು ಕೂಡಿದ್ರು. ನಡೆ ಅಯೋಧ್ಯೆ ಆಶ್ರಮಕ್ಕೆ ಹೋಗೋಣ ಅಂದರು. ಹಂಗೆ ಆನೆಗೊಂದಿ ಮೇಲೆ ಮುಂದಕ್ಕೆ ಹೋದ್ರೆ ಅಯೋಧ್ಯೆ. ಬಂದರಾಗ ಅಯೋಧ್ಯಕ್ಕೆ ಗುರು ಶಿಷ್ಯರು ಕೂಡಿ ಇಂದು ಕ್ಷೇತ್ರ ಚರಣ ಮುಗಿದಿದು ಕೇಳಿ ಜನ. ಕ್ಷೇತ್ರ ಸಂಚಾರ ಅಂತ ಹೇಳಿದ್ರಲ್ಲ, ಅದು ಇಲ್ಲಿಗೆ ಅಧ್ಯಾಯ ಮುಕ್ತಾಯ ಆಗ್ತಾ ಬಂತಪ್ಪ ಅಂದರು.
ಸಂಧಿ ಎರಡು ಇಲ್ಲಿಗಾಯ್ತು ಮುಂದೆ ಗುರು ಕಟಾಕ್ಷ ಹೇಳ್ವೆನೆಂದು ಅಯ್ಯಪ್ಪ ನುಡಿದನೋ ಕೇಳಿ ಜನ. ಮಂಗಳವು ಹೇಳಿದರಿಗೆ ಮಂಗಳವು ಕೇಳಿದರಿಗೆ ಮಂಗಳವು ಶ್ರೀಯ ದೇಶಕ್ಕೆ ಕೇಳಿ ಜನ. ಮಂಗಳವು ಚಿದಾನಂದವಾದೂತ ಚಾರಿತ್ರ ಮಂಗಳಕ್ಕೆ ಮಂಗಳೆಂದರು ಕೇಳಿ ಜನ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಅವಧೂತ ಸದ್ಗುರು ವರ್ಯ ಚರಣ ಭ್ರಮರ ಅಯ್ಯಪ್ಪ ಕವಿ ವಿರಚಿತ ಚಿದಾನಂದ ಅವಧೂತ ಚಾರಿತ್ರದಲ್ಲಿ ಕ್ಷೇತ್ರ ಸಂಚಾರ ಸಮಾಪ್ತಿ ಅಂತೂ ಸಂಧಿ ಎರಡಕ್ಕಂ ಪದನ 281 ಮಂಗಳಂ ಅಸ್ತು. ಸದ್ಗುರುವೇ ನಮಃ.